ನಮ್ಮ ನಮ್ಮ ಮುಂದಿನ ಕಾರ್ಯಕ್ರಮ 13ನೇ ತಾರೀಕು ಶನಿವಾರ ಸಂಜೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ಓಂಕಾರ್ ಹವಾಲ್ದಾರ್ ಅವರಿಂದ ಗಾಯನ ಇರುತ್ತೆ. 13ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಗೆ. ಸಾರಸ್ವತ ಲೋಕದ ಅದ್ಭುತ ಸಾಧಕ ಮಹಾಮಹೋಪಾಧ್ಯಾಯ ಗಂಗಾನಾಥ ಝಾ ಅವರ ಬಗ್ಗೆ ನಿನ್ನೆ ಕೇಳಿದವು. ಇವತ್ತು ಇನ್ನೊಬ್ಬ ವಿದ್ವದ್ವಿಭೂತಿ ಮಹಾಮಹೋಪಾಧ್ಯಾಯ ಭಾರತ ರತ್ನ ಪಾಂಡುರಂಗ ವಾಮನ ಕಾಣೆ ಅವರ ಬಗ್ಗೆ ಕೇಳೋರಿದ್ದೇವೆ. ಶತಮಾನಗಳುದ್ದಕ್ಕೂ ನಮ್ಮ ಜ್ಞಾನ ನಿಧಿಯನ್ನು ರಕ್ಷಿಸಿ ಬೆಳೆಸಿ ಮುಂದಿನ ಪೀಳಿಗೆಗಳಿಗೆ ದಾಯವಾಗಿ ಕೊಟ್ಟು ಹೋದ ಅಸಂಖ್ಯ ಧೀಮಂತರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಆಳಕ್ಕೆ ಹೊಕ್ಕು ನೋಡಿದಷ್ಟು ಅದೊಂದು ವಿಸ್ಮಯಕರವಾದ ಪ್ರಪಂಚ. ಮನುಷ್ಯನ ಮೇಧೆ ಎಷ್ಟು ಎತ್ತರಕ್ಕೆ ಏರಬಲ್ಲದು ಅನ್ನೋದನ್ನು ಇವರುಗಳಲ್ಲಿ ನೋಡಿದರೆ ಅದು ಪರಮಾದ್ಭುತ ಅಂತ ಅನಿಸುತ್ತೆ. ಆ ಒಂದೊಂದು ಕೃತಿಯನ್ನು ಓದಿ ಅರಗಿಸಿಕೊಳ್ಳೋದಕ್ಕೆ ಒಂದು ಜೀವಮಾನ ಸಾಕಾಗೋದಿಲ್ಲ. ಹೀಗಿರುವಾಗ ಇಂತಹ ಅಪಾರ ಜ್ಞಾನರಾಶಿಯನ್ನು ಸೃಷ್ಟಿ ಮಾಡಿದ ಪ್ರತಿಭೆಗೆ ಏನನ್ನಬೇಕು? ಆ ಅನೇಕರ ಹೆಸರುಗಳು ಕೂಡ ನಮಗೆ ಗೊತ್ತಿಲ್ವಲ್ಲ. ನಿನ್ನೆ ಮಾನವಲ್ಲಿ ಗಂಗಾಧರ ಶಾಸ್ತ್ರಿಗಳ ಬಗ್ಗೆ ಗಣೇಶ್ ಅವರು ಹೇಳಿದರು. ಬೆಂಗಳೂರು ಹೆಸರುಘಟ್ಟದ ಈ ಪ್ರತಿಭಾವಂತರು ಕಾಶಿಗೆ ಹೋಗಿ ಅಲ್ಲಿ ಅಗ್ರಪಂಕ್ತಿಯವರಲ್ಲಿ ಅಗ್ರಣಿಗಳು ಅನ್ನಿಸ್ಕೊಂಡ್ರಲ್ಲ. ಅವರಿಗೆ ಬಭೌ ಮಯೂರೋ ಲವಶೇಷ ಸಿಂಹ ಸಮಸ್ಯೆಯನ್ನು ಒಡ್ಡಿದವರು ಭಾರತ ಮಾರ್ತಂಡ ಅಂತ ಹೆಸರಾಗಿದ್ದ ಬೊಂಬಾಯಿಯ ಶತಾವಧಾನಿಗಳು ಅವರು ಗುಟ್ಟುಲಾಲ್ ಶಾಸ್ತ್ರಿ ಅಂತ. ಅವರು ಮಾನುಷ ಪ್ರತಿಭೆಗೆ ಪರಿಧಿ ಅಂತ ಅನ್ನಿಸ್ಕೊಂಡಿದ್ದರು. ಅಂಥ ಪ್ರತಿಭಾವಂತರು, ಕಣ್ಣಿರಲಿಲ್ಲ, ಅಂಧರು. ಅವರು ಕೊಟ್ಟ ಜಟಿಲ ಸವಾಲಿಗೆ ಗಂಗಾಧರ ಶಾಸ್ತ್ರಿಗಳು ಸಮಸ್ಯಾಪೂರ್ಣ ಮಾಡಿಬಿಟ್ರು ಲೀಲಾಜಾಲವಾಗಿ. ಇಂಥ ದಿಗ್ಧಂತಿ ಪಂಡಿತರನ್ನು ಕುರಿತು ಬೆಂಗಳೂರಿನ ಯಾವ ಪರಿಚಯ ಗ್ರಂಥದಲ್ಲಾದರೂ ಇವರ ಹೆಸರು ದಾಖಲೆ ಆಗಿರೋದನ್ನು ನೋಡ್ತೀವ? ಗಣೇಶವ್ರ ಸಾಸಿವೆ ಡಬ್ಬದಿಂದ ತೆಗೆದು ಹೇಳಿದಾಗಷ್ಟೇ ನಮಗೆ ಇಂಥವ್ರ ಬಗ್ಗೆ ಗೊತ್ತಾಗಬೇಕು. ಗಂಗಾಧರ ಶಾಸ್ತ್ರಿಗಳು ಅವರ ಗುರುಗಳಾದ ಬಾಳಶಾಸ್ತ್ರಿ ರಾನಡೆ ಅವರು ಮುಂದೆ ನಿಂತರೆ ದ್ರೋಣಾಚಾರ್ಯ ಪುರಸ್ತಾದ್ ಅರ್ಜುನ ಇವ ಚಾಪವೇದ ನಿಷ್ಣಾತಃ ಶ್ರೀ ಬಾಲಶಾಸ್ತ್ರಿ ಪುರತೋ ರೇಜೆ ಗಂಗಾಧರ ಸ್ತಾದ್ರಕ್. ದ್ರೋಣಾಚಾರ್ಯರ ಮುಂದೆ ನಿಂತ ಬಿಲ್ಲು ವಿದ್ಯೆ ನಿಷ್ಣಾತ ಅರ್ಜುನನ ಹಾಗೆ ವಿರಾಜಿಸಿದರು. ಹೀಗೆಲ್ಲ ಅವರ ಪ್ರಶಸ್ತಿ ಇದೆ. ಆದರೆ ಯಾವ ಪರಿಚಯ ಗ್ರಂಥದಲ್ಲೂ ಅವರ ಬಗ್ಗೆ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಅಧ್ಯಯನ, ಅಧ್ಯಾಪನ ಇವನ್ನು ಒಂದು ತಪಸ್ಸು ಅಂತ ಅವರೆಲ್ಲ ನಡೆಸಿದರು. ಮೌಲ್ಯಗಳಿಗೋಸ್ಕರ ಬದುಕಿದರು. 500 ರೂಪಾಯಿ ಸಂಬಳ ಕೊಡ್ತೇವೆ ಅಂತ ಕಲ್ಕತ್ತಾ ಕಾಲೇಜಿನವರು ಕರೆದಾಗ ಗಂಗಾಧರ ಶಾಸ್ತ್ರಿಗಳು ನಾನು ಕಾಶಿ ವಿಶ್ವನಾಥನ ಸನ್ನಿಧಿ ಬಿಟ್ಟು ಬರಲಾರೆ ಅಂತ 40 ರೂಪಾಯಿ ಸಂಬಳದಲ್ಲೇ ಮುಂದುವರೆದರು. ತ್ಯಕ್ತವಾನ್ ಸ್ಥಾಂ ವೃತ್ತಿಂ ಚ ಅನ್ಯಾಂ ಅರ್ಧಸಹಸ್ರ ಮುದ್ರಾಂ. ನಿನ್ನೆ ಸ್ಮರಿಸಿದ ಗಂಗಾನಾಥ ಝಾ ಅವರ ಗುರುಗಳಾದ ಮಹಾಮಹೋಪಾಧ್ಯಾಯ ಶಿವಕುಮಾರ ಶಾಸ್ತ್ರಿಗಳು ಅಷ್ಟೇ. 500 ರೂಪಾಯಿ ವೇತನ ನೀಡಿ ಕಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಅವರು ಸೇರಬೇಕು ಅಂತ ಇಡೀ ಸರ್ಕಾರಿ ಯಂತ್ರ ಅವರ ಬೆನ್ನು ಹತ್ತಿತ್ತು, ವೈಸ್ರಾಯ್ವರೆಗೆ. ಆದರೆ ಆವತ್ತಿನ 500 ರೂಪಾಯಿ ಅಂದರೆ ಇವತ್ತು 5 ಲಕ್ಷಕ್ಕೂ ಹೆಚ್ಚೇ ಆಗತ್ತೆ. ಆದರೆ ಅವರು ಬಿಲ್ಕುಲ್ ನಿರಾಕರಿಸಿದರು. 50 ರೂಪಾಯಿ ಸಂಬಳದಲ್ಲೇ ಕಾಶಿಯ ದರ್ಭಾಂಗ ವಿದ್ಯಾಲಯದಲ್ಲಿ ಮುಂದುವರೆದರು. ತತ್ಯಾಜ ವೃತ್ತಿಮಪಿ ಚ ಅರ್ಧಸಹಸ್ರ ಮುದ್ರಾಂ. ಹೀಗೆ ಜೀವನ ಮೌಲ್ಯಗಳಿಗೆ ಬದ್ಧರಾಗಿದ್ದದ್ದರಿಂದಲೇ ಬಹುಶಃ ಅವರಿಗೆ ಗಗನೋಪಮ ಸಾರಸ್ವತ ಕಾರ್ಯ ಸಾಧ್ಯವಾಯಿತೋ ಏನೋ. ಜ್ಞಾನಪೀಠವೋ ಮತ್ತೊಂದು ಎಂಜಲ ಕಾಸಿಗೆ ನಾಲಿಗೆ ಚಾಚೋರಿಂದ ಏನು ಘನಾಮದಾರಿ ವಿದ್ವತ್ ಕಾರ್ಯ ನಡೆಯೋದಕ್ಕೆ ಸಾಧ್ಯ? ಇವತ್ತು ಪ್ರಸ್ತಾವಿತರಾಗ್ತಾ ಇರುವ ಮಹಾಮಹೋಪಾಧ್ಯಾಯ ಪಿ ವಿ ಕಾಣೆಯವರು ಕೂಡ ಪಾಪ
ಜೀವನೋಪಾಯಕ್ಕೋಸ್ಕರ ಕರಿ ಕೋಟ್ ಹಾಕ್ಕೊಂಡು ಪ್ರತಿದಿನ ಕೋರ್ಟಿಗೆ ಹೋಗಿ ವಕೀಲಿ ವೃತ್ತಿ ನಡೆಸಿದ್ರು. ಇಂಥ ಇನ್ನೂ 10 ವಿಭೂತಿ ಪುರುಷರನ್ನು ಕುರಿತು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋ ಅವಕಾಶ ಆಗಲಿ ಅಂತ ಹಾರೈಸ್ತಾ ಈ 2 ದಿವಸಗಳ ಉಪನ್ಯಾಸಕ್ಕೋಸ್ಕರ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬೆಂಗಳೂರಿನಲ್ಲಿ ಗಂಗಾನಾಥ್ ಝಾ ಅವರ ಬಗ್ಗೆ, ಕಾಣಿಯವರ ಬಗ್ಗೆ ಯಾವ ಹಿಂದೆ ಉಪನ್ಯಾಸಗಳು ಎಲ್ಲಿ ಆಯೋಜಿತವಾಗಿದ್ದವೋ ನಾನು ಕಾಣೆ. ಅದನ್ನು ಆಗ ಮಾಡಿಸ್ತಾ ಇರುವಂತಹ ಗೋಖಲೆ ಸಂಸ್ಥೆಯವರಿಗೆ, ಅದಕ್ಕೆ ಒತ್ತಾಸೆಯಾಗಿ ಒದಗಿ ಬಂದ ಎಲ್ಲರಿಗೆ, ಆಸಕ್ತರಾದ ತಮಗೆ ವಂದನೆಗಳು. ಈಗಷ್ಟೇ ರಾಮಸ್ವಾಮಿಯವರು ತಿಳಿಸಿದಂತೆ ಮಹಾಮಹೋಪಾಧ್ಯಾಯ ಭಾರತ ರತ್ನ ಡಾಕ್ಟರ್ PV ಕಾಣೆ ಅವರು ರಾಷ್ಟ್ರೀಯ ಪ್ರಾಚಾರ್ಯ, ನ್ಯಾಷನಲ್ ಪ್ರೊಫೆಸರ್ ಕೂಡ ಆಗಿದ್ದರು. ಪ್ರಾಯಶಃ ಅವರನ್ನು ಬಿಟ್ಟು ಮತ್ತಾವೊಬ್ಬ ವಿದ್ವಾಂಸನು ಸಂಸ್ಕೃತ ವಿದ್ವಾಂಸನೊಬ್ಬನಿಗೆ ಸಲ್ಲಬಹುದಾದ, ಊಹಿಸಬಹುದಾದ ಎಲ್ಲ ಗೌರವಗಳನ್ನೂ ಗಳಿಸಿದಂಥವರಾಗಿದ್ದರು ಅಂತ ಅನಿಸುತ್ತದೆ. ಅದು ಒಂದು ಹೆಮ್ಮೆಯ ಸಂಗತಿ ಕೂಡ. ಸಂಸ್ಕೃತ ವಿದ್ವತ್ ಪರಂಪರೆ ಅದು ಎಂದೂ ಪ್ರಾಂತೀಯ ಭಾಷೆಗಳಿಗೆ ವಿರುದ್ಧವಾಗಿ ನಿಂತದ್ದಲ್ಲವೇ ಅಲ್ಲ. ಈಚೆಗೆ ತುಂಬ ಕೆಟ್ಟ ಬೆಳವಣಿಗೆ ಸಂಸ್ಕೃತ ಅಂತಂದರೆ ಪ್ರಾಂತೀಯ ಭಾಷೆಗಳ ವೈರಿ ಅನ್ನುವ ಕಲ್ಪನೆಯನ್ನು ಮಾಡಿಕೊಂಡದ್ದಾಗಿದೆ. ಅವರು ಯಾರೂ ಹಾಗೆ ಮಾಡಿಲ್ಲ. ನೆನ್ನೆಯೇ ನಾನು ಹೇಳಿದೆ, ಗಂಗಾನಾಥ್ ಝಾ ಅವರು ಮೈಥಿಲಿ ಭಾಷೆಯ ಸಮುಜ್ಜೀವನಕ್ಕಾಗಿ ಎಷ್ಟು ಪ್ರಯತ್ನ ಪಟ್ಟರು ಅಂತ. PV ಕಾಣೆಯವರು ಹಾಗೆ ಮರಾಠಿ ಭಾಷೆಗಾಗಿ ಬೇಕಾದಷ್ಟು ಕೆಲಸ ಮಾಡಿದರು. ಆ ಭಾಷೆಯಲ್ಲಿ ಅನೇಕ ಸಂಶೋಧನಾ ಲೇಖನಗಳನ್ನು ಮಾಡಿದರು. ತಮ್ಮ ಉದ್ಘ ಗ್ರಂಥ ಶ್ರೇಣಿಯಾದ ಧರ್ಮಶಾಸ್ತ್ರದ ಇತಿಹಾಸವನ್ನು ಕೂಡ ಸಂಗ್ರಹ ಮಾಡಿಕೊಟ್ರು. ಅದು ಮತ್ತೆ ಬೇರೆ ಉತ್ತರ ಭಾರತದ ಭಾಷೆಗಳಿಗೆ ಕೂಡ ಅನುವಾದವಾಯಿತು. ಅದರ ಒಂದು ಆವೃತ್ತಿಯೇ ಹಿಂದಿ ಆವೃತ್ತಿ ನನ್ನ ಹತ್ತಿರ ಕೂಡ ಈಗಲೂ ಉಂಟು. ನಿಮ್ಮ ಕಣ್ಣೆದುರಿಗೂ ಅದನ್ನೇ ನಾನು ಇಟ್ಟುಕೊಂಡಿದ್ದೀನಿ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಸಂಸ್ಕೃತದ ವಿದ್ವಾಂಸರು ಹಿಂದಿನ ಕಾಲದಲ್ಲಿ 3 ಭಾಷೆಗಳನ್ನಂತೂ ಚೆನ್ನಾಗಿ ತಿಳಿದಿರ್ತಾ ಇದ್ದರು. ಒಂದು ಸಂಸ್ಕೃತ, ಮತ್ತೊಂದು ಅವರ ಪ್ರಾಂತೀಯ ಭಾಷೆ, ಇನ್ನೊಂದು ಇಂಗ್ಲೀಷ್ ಭಾಷೆ. 3ರಲ್ಲಿಯೂ ಒಳ್ಳೆಯ ಪ್ರಭುತ್ವವನ್ನು ಪಡೆದಿರ್ತಾ ಇದ್ದರು. ಪ್ರತಿಯೊಂದರಿಂದ ಇನ್ನೊಂದಕ್ಕೆ ಕೊಡುಗೆ ಸಲ್ಲುವ ರೀತಿಯಲ್ಲಿ ನೋಡ್ತಾ ಇದ್ದರು ಅನ್ನೋದನ್ನು ಮಾದರಿಯಾಗಿ ಮೇಲ್ಪಂಕ್ತಿಯಾಗಿ ಕಾಣಬೇಕು ಅಂತಂದರೆ ಕಾಣೆಯವರು ಇಂಥವರೆಲ್ಲ ಎದ್ದು ತೋರ್ತಾರೆ. ವಿ ರಾಘವನ್ ಅವರು ತಮಿಳಿನಲ್ಲಿ ಸಮಸಾಮಯಿಕವಾದ ಲೇಖನಗಳನ್ನೆಷ್ಟನ್ನು ಬರೀತಾ ಇದ್ದರು. ನಾಟಕ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಬರೀತಾ ಇದ್ದರು. ನಮ್ಮ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರಂತೂ ಕನ್ನಡಕ್ಕೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಾರೆ ಅನ್ನೋದನ್ನು ಮರೆಯುವ ಹಾಗೇನೇ ಇಲ್ಲ. ತೆಲುಗಿನಲ್ಲಿ ಹಾಗೆಯೇ ಅನೇಕ ಸಂಸ್ಕೃತ ವಿದ್ವಾಂಸರು ಹಾಗೆ ಮಾಡಿದ್ದಾರೆ. ಪುಲ್ಲಲ ಶ್ರೀರಾಮಚಂದ್ರುಡು ಅವರ ಬಗ್ಗೆ ನಿನ್ನೆ ತಾನೇ ಹೇಳಿದೆ. ಮತ್ತು ಕಾಣೆಯವರು ಒಬ್ಬ ವಿದ್ವಾಂಸ ತನ್ನ ವಿದ್ವತ್ತೆಯ ದಂತಗೋಪುರದಲ್ಲಿ ಮಾತ್ರ ಕುಳಿತಿರೋದಿಲ್ಲ, ಜನಸಮುದಾಯದ ಜೊತೆಗೆ ಚೆನ್ನಾಗಿ ಬೆರೆತಿರ್ತಾನೆ ಅನ್ನೋದಕ್ಕೆ ಕೂಡ ಒಳ್ಳೆಯ ಆದರ್ಶವಾಗಿ ಯಾರಿಗೂ ನಿಲುಕಲಾಗದ ಎತ್ತರದಲ್ಲಿ ನಿಂತಂಥ ಧ್ರುವತಾರೆ ಅಂದರೆ ಅತಿಶಯವಲ್ಲ. ನಾನು ನನ್ನ ಸಂಧ್ಯಾ ದರ್ಶನ ಪುಸ್ತಕವನ್ನು ಕಾಣಿಯವರಿಗೆ ಅರ್ಪಣೆ ಮಾಡಿದೆ. ಆ ಸಂದರ್ಭದಲ್ಲಿ ಸಪ್ತರ್ಷಿ ಮಂಡಲ ಗತಾಷ್ಟಮ ನೂತನರ್ಷಿಂ ಮನ್ಯೇ ಮನುಂ ಜಗತಿ ಪಂಚದಶಂ ಪ್ರವಿಷ್ಟಂ ಅಂತ ಒಂದು ಪದ್ಯ ಹೇಳಿದ್ದೆ. ಸಪ್ತರ್ಷಿ ಮಂಡಲಕ್ಕೆ ಸೇರಿಕೊಂಡಂಥ 8ನೆಯ ಋಷಿಯವರು 14 ಮನುಗಳ ಪಂಕ್ತಿಗೆ ಸೇರಿಕೊಂಡಂಥ 15ನೆಯ ಮನು ಅಂತ. ಯಾಕೆಂದರೆ ಆ ಮಟ್ಟದ ವ್ಯಾಸಂಗವನ್ನು, ಆ ಮಟ್ಟದ ವಿದ್ವತ್ತೆಯನ್ನು ಇವರು ಬಹಳ ದೈಹಿಕವಾದ, ಆರ್ಥಿಕವಾದ ಸಮಸ್ಯೆಗಳ ನಡುವೆಯೂ ಕೂಡ ಎದುರಿಸಿ ಮಾಡಿದರು. ಮತ್ತು ಎಲ್ಲಿಯೂ ಕೂಡ ನೀಚೋಪಸರ್ಪಣೆ ಮಾಡಲಿಲ್ಲ, ಆತ್ಮಗ್ಲಾನಿ ಮಾಡಿಕೊಳ್ಳಲಿಲ್ಲ. ತಮ್ಮ ಪ್ರಾಮಾಣಿಕತೆ, ಸತ್ಯಸಂಧತೆ, ಅಭಿಮಾನ ಇವು ಯಾವುದಕ್ಕೂ ಅಡ್ಡಿ ಬರದಂತೆ ನಡ್ಕೊಂಡ್ರು. ದುರ್ದೈವ ಅವರ ಬಗೆಗೆ ಮೇಕರ್ಸ್ ಆಫ್ ಇಂಡಿಯನ್ ಲಿಟ್ರೇಚರ್ ಅನ್ನುವ ಆ ಸರಮಾಲೆಯಲ್ಲಿ ಸಾಹಿತ್ಯ ಅಕಾಡೆಮಿ ಈವರೆಗೂ ಒಂದು ಪುಸ್ತಕ ತಂದಿಲ್ಲ. ಗಂಗಾನಾಥ್ ಝಾ ಅವ್ರ ಬಗ್ಗೆ ತಂತು, ಒಳ್ಳೆಯ ಪುಸ್ತಕವೇ ಬಂತು. ಇನ್ನು ಯಾರ್ಯಾರೋ ಅನಾಮಧೇಯರುಗಳ ಮೇಲೂ ಕೆಲವು ಕಡೆ ಬಂದುಬಿಟ್ಟಿದ್ದುಂಟು. ಆದರೆ ಇಂಥ ವಿದ್ವನ್ ಮೂರ್ಧನ್ಯರ ಬಗೆಗೆ ಬಂದಿಲ್ಲ ಅಂತನ್ನುವುದು ತುಂಬ ದುಃಖದ ಸಂಗತಿ. ಕಾಣೆಯವರನ್ನ ಕುರಿತು ಕನ್ನಡದಲ್ಲಿ ನಮಗೆ ಸಿಗುವಂಥ ಭಾರತೀಯ ಪುಸ್ತಕ ಸಂಪದದ ಒಂದು ಪುಸ್ತಕ ಬಿಟ್ಟರೆ ಕನ್ನಡದಲ್ಲಿ ಇನ್ಯಾವುದೂ ಇಲ್ಲ. ಸಾಮಯಿಕವಾದ 1-2 ಲೇಖನಗಳು ಉಂಟು. ಇನ್ನೊಂದು ಯಾವುದಾದ್ರೂ ಸ್ವಲ್ಪ ಇನ್ನೂ ವಿಸ್ತೃತವಾದ ಪುಸ್ತಕ ಬರೀಬೇಕು ಅಂತ ಅನೇಕ ವರ್ಷಗಳಿಂದ ಅದಕ್ಕೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೀನಿ.
ಪುಣೆಗೆ ಹೋಗಿ ಅಲ್ಲಿ ವಿದ್ವಾಂಸರನ್ನು ಸಂಪರ್ಕ ಮಾಡಿದ್ದೆ. ವಿಶೇಷತಃ ಅಲ್ಲಿಯ ವೈಯಾಕರಣ ವರೇಣ್ಯೆ ಸರೋಜಾ ಭಾಟೆ ಅವರು ನನಗೆ ಸಾಕಷ್ಟು ಆಕರ ಸಾಮಗ್ರಿಗಳನ್ನು ಕೊಟ್ಟರು. ಹಿಂದೆ ಇದ್ದಂಥ ಎಸ್ ಟಿ ಜೋಶಿ ಅವರು ನನಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದರು. ಆದರೂ ಇನ್ನಷ್ಟು ಮತ್ತಷ್ಟು ಸಿಗುತ್ತದೆಯಾ ಅಂತ ಹುಡುಕ್ತಾ ಇದ್ದರೆ ಎಲ್ಲಿಯೂ ಅಷ್ಟಾಗಿ ಕಾಣ್ತಾ ಇಲ್ಲ. ಆ ದೊಡ್ಡವರುಗಳೆಲ್ಲ ತಮ್ಮ ವ್ಯಕ್ತಿತ್ವವನ್ನು ಮುಂದೆ ತಂದುಕೊಳ್ಳುವ ಪ್ರಯತ್ನ ಮಾಡಲೇ ಇಲ್ಲ, ಕೃತಿಗಳಿಂದಲೇ ಶಾಶ್ವತವಾಗಿ ಬಾಳಿದರು ಅಂತ ಗೊತ್ತಾಗುತ್ತದೆ. ಇರಲಿ, ಕಾಣಿಯವರು ಮಹಾರಾಷ್ಟ್ರದವರು, ಹೆಸರೇ ತೋರ್ಪಡಿಸುವಂತೆ ಪಾಂಡುರಂಗ ವಾಮನ ಕಾಣೆ, ವಾಮನ ರಾವ್ ಅವರ ತಂದೆ. ಇವರು ಪಾಂಡುರಂಗ. ಕಾಣೆ ಅನ್ನುವುದು ಕುಟುಂಬದ ಹೆಸರು. ಮಹಾರಾಷ್ಟ್ರ ಭಾಷೆಯಲ್ಲಿ ಕಾಣೆ ಅಂತನ್ನೋದು ಕಾಣ ಅನ್ನುವ ಸಂಸ್ಕೃತ ಶಬ್ದದಿಂದ ಬಂದದ್ದು, ಒಕ್ಕಣ್ಣಿನವರು ಅಂತ. ಅಲ್ಲಿಯ ಹೆಸರುಗಳೆಲ್ಲ ತಮಾಷೆಯಾಗಿರುತ್ತವೆ, ಚಿತ್ಪಾವನರದ್ದು ಅಡ್ಡ ಹೆಸರುಗಳು. ಕಾಳೆ, ಪಿಂಗಳೆ, ಗೋಡಬೋಲೆ ಇತ್ಯಾದಿಯಾಗಿ. ಗೋಡಬೋಲೆ ಅಂತಂದರೆ ಬೆಲ್ಲದಂತೆ ಸಿಹಿಯಾಗಿ ಮಾತನಾಡತಕ್ಕಂಥವರು. ಪಿಂಗಳೆ ಅಂತಂದರೆ ಕಂದು ಬಣ್ಣದವರು, ಮತ್ತು ಕಾಳೆ ಅಂತಂದರೆ ಕಪ್ಪು ಬಣ್ಣದವರು, ಗೋರೆ ಅಂದರೆ ಬಿಳಿ ಬಣ್ಣದವರು. ಯಾರೋ ಅವರನ್ನು ಮೊದಲು ಆ ವ್ಯಕ್ತಿಯನ್ನು ನೋಡಿ ಇಟ್ಟಂಥ ಹೆಸರು ಇಡೀ ಕುಟುಂಬಕ್ಕೆ ಮೂಲಕವಾಗಿ ಒಂದು ವಂಶಕ್ಕೆ ಒಂದು ಕವಲಿಗೆ ಬಂದು ಹೀಗಾಗಿ ಕಾಣೆ ಅಂತಾಗಿದ್ದಾರೆ. ಅವರು ಚಿತ್ಪಾವನರು, ಚಿತ್ತಪಾವನ ಅಂತಲೂ ಕರೀತಾರೆ. ಮಹಾರಾಷ್ಟ್ರದ ಪ್ರಸಿದ್ಧವಾದ ಒಂದು ಬ್ರಾಹ್ಮಣ ವಿಭಾಗದಲ್ಲಿ ಅವರು ಹುಟ್ಟಿದ್ದು. ರತ್ನಗಿರಿ ಜಿಲ್ಲೆ ಚಿತ್ಪಾವನರ ಒಂದು ರಾಜಧಾನಿ ಅಂತ ಹೇಳಬಹುದು. ಅಲ್ಲಿ ಅವರು ಚೈತ್ರ ಶುಕ್ಲ ತ್ರಯೋದಶಿ ದಿವಸ 1802ರಲ್ಲಿ 1880ರಲ್ಲಿ ಮೇ 7ನೇ ತಾರೀಕು ಹುಟ್ಟಿದರು ಅಂತ ಗೊತ್ತಾಗುತ್ತದೆ. 9 ಜನ ಮಕ್ಕಳು ಅವರ ತಂದೆ ತಾಯಿಗಳಿಗೆ. ಇವರೇ ಜ್ಯೇಷ್ಠ ಪುತ್ರ. ಆ ಕುಟುಂಬದ ಬಾಧ್ಯತೆಯನ್ನು ಇವರು ಹೊತ್ತಿದ್ದರು ಅಂತ ಗೊತ್ತಾಗುತ್ತದೆ. ಅವರ ತಾಯಿ ಕಡೆಯಿಂದ ತಂದೆ ಕಡೆಯಿಂದ ಎರಡು ಕಡೆಯಿಂದಲೂ ಕೂಡ ವೈದಿಕವಾದಂಥ ಮನೆತನ. ಇವರು ರತ್ನಗಿರಿಯ ಚಿಪ್ಳೂನ್ ಅಂತ ಯಾವ ಒಂದು ಪ್ರಾಂತ ಇದೆ ಅಲ್ಲಿ ಇವರು ಹುಟ್ಟಿದ್ದು. ಮತ್ತು ಚಿತಲೆ ಅನ್ನುವಂಥ ಒಂದು ಕುಟುಂಬಕ್ಕೆ ಸೇರಿದವರು ಇವರ ಮಾತಾಮಹರು. ಅವರು ಚೆನ್ನಾಗಿ ವ್ಯಾಸಂಗವನ್ನು ಮಾಡಿದಂಥವರು. ಇವರ ಅಜ್ಜ ಶಂಕರರಾಯರು, ಶಂಕರ ಕಾಣೆ. ಅವರ ಮಗನೇ ಇವರ ತಂದೆ ವಾಮನ ಕಾಣೆಯವರು. ಅವರ ಮಗನಾಗಿ ಇವರು ಜನಿಸಿದ್ದು. ಉಭಯತಾ ವಿದ್ವತ್ತೆ ಇತ್ತು. ವಿದ್ವತ್ತೆ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲದೇ ಇದ್ದರೂ ವೈದಿಕವಾದದ್ದು. ಇವರು ಆಶ್ವಲಾಯನ ಶಾಖೆಯ ಋಗ್ವೇದಿಗಳಾಗಿದ್ದರು, ಚೆನ್ನಾಗಿ ಅದನ್ನು ಬಲ್ಲವರಾಗಿದ್ದರು. ಆಮೇಲೆ ಇವರ ತಂದೆ, ಇವರ ಅಜ್ಜ ಒಂದಷ್ಟು ವೈದ್ಯಕ ವೃತ್ತಿಯನ್ನು ಇಟ್ಟುಕೊಂಡಿದ್ದರು. ಇವರ ತಂದೆ ವೈದಿಕ ವೃತ್ತಿಯಲ್ಲೇ ಇದ್ದವರು. ಕಡೆಗೆ ವೈದ್ಯಕ ವೃತ್ತಿ ಅವರಿಗೆ ಬರಲಿಲ್ಲ. ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿ ವಕೀಲಿಯ ಕಡೆಗೆ ಬಂದು ಆ ಒಂದು ಉದ್ಯೋಗದಲ್ಲಿ ಒಂದಷ್ಟು ಕಾಲ ದುಡಿತಾ ಇದ್ದರು. ಅದೇ ಇವರಿಗೆ, ಇವರ ಕುಟುಂಬಕ್ಕೆಲ್ಲ ಆಸರಿಯಾಗಿದ್ದು ಅಂತ ಗೊತ್ತಾಗುತ್ತದೆ. ಅವರ ತಂದೆ ಆರೋಗ್ಯ ದೃಢಕಾಯರಾಗಿ 75 ವರ್ಷ ಬಾಳಿದ್ರು. ಕಾಣಿಯವರಿಗೆ 16ನೇ ವಯಸ್ಸಿಗೆ ಮುಂಗರುಳಿನ ಹುಣ್ಣು, ಡಿಯೋಡಿನಲ್ ಅಲ್ಸರ್ಸ್ ಆಗಿ ತುಂಬ ರೀತಿಯಲ್ಲಿ ಹೃದಯದ ಸಮಸ್ಯೆ ಈ ಥರ ಎಲ್ಲ ಆಗಿ ಬಹಳ ಒದ್ದಾಟ ಇತ್ತು. ವೆರಿ ಸೆನ್ಸಿಟಿವ್ ಹೆಲ್ತ್. ಹಾಗಿದ್ದರೂ 92 ವರ್ಷ ಕಾಲ ಅವರು ಬದುಕಿದ್ರು. 1972ನೇ ಇಸ್ವಿಯಲ್ಲಿ ಅವರು ಪರಮಪದ ಸೇರಿದ್ದು. ಆಗ ನನಗೆ 9 ವರ್ಷ ಆಗಿತ್ತು. ಕಸ್ತೂರಿಯಲ್ಲಿ ಅವರ ಬಗೆಗೆ ಲೇಖನ ಬಂದಿದ್ದು ಓದಿದಂತೆ ನೆನಪಿದೆ. ಅದೇ ನನಗೆ ಕಾಣೆಯವರನ್ನ ಕುರಿತಾದ ಮೊದಲನೆಯ ಪರಿಚಯ. ಅದಾದ ಮೇಲೆ ಭಾರತಿ ಪುಸ್ತಕ ಸಂಪದದಲ್ಲಿ ಓದಿದ್ದು. ಆಮೇಲೆ ನಾನು ಅವ್ರನ್ನ ಕುರಿತು ಅಲ್ಲಿ ಇಲ್ಲಿ ಅವರ ಆವೃತ್ತಿಗಳು, ಹರ್ಷಚರಿತದ್ದು, ಕಾದಂಬರಿಯದು, ಉತ್ತರಾಮಚರಿತದ್ದು ಈ ಥರ PUC ಕಾಲೇಜಿನಲ್ಲಿ ಹಾಗೆ ನೋಡ್ಕೊಳ್ತಾ ಬಂದು ಕಡೆಗೆ ನಾನು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸಂಶೋಧನೆ ಮಾಡ್ತಾ ಇದ್ದಾಗ ಆ ಗ್ರಂಥ ಭಂಡಾರದಲ್ಲಿ ಸಮಗ್ರವಾದ ಧರ್ಮಶಾಸ್ತ್ರದ ಇತಿಹಾಸ ಸಂಪುಟಗಳಿದ್ದವು. ನಾನು ಪ್ರತಿ ದಿವಸವೂ ಕಟ್ಟಲೆ ಮಾಡಿಕೊಂಡು ಇಷ್ಟು ಓದಲೇಬೇಕು ಅಂತ ಅಂದುಕೊಂಡು ಅಲ್ಲಿದ್ದ 2-2.5 ವರ್ಷಗಳ ಕಾಲದ ವ್ಯಾಸಂಗದ ಅವಧಿಯಲ್ಲಿಯೇ ಈ ಮಹಾಗ್ರಂಥವನ್ನು ಕೂಡ ಆದ್ಯಂತ ಓದಿ ನೋಟ್ಸ್ ಮಾಡಿಕೊಂಡೆ. ಈಗಲೂ ಆ ನೋಟ್ಸ್ ನನ್ನ ಹತ್ರ ಒಪ್ಪವಾಗಿ ಉಂಟು. ಅದೊಂದು ದೊಡ್ಡ ಅನುಭವ. ಒಂದು ಮಹಾಪ್ರಪಂಚಕ್ಕೆ ಹೋದಂತೆ ಆಯಿತು. ಇಂಥ ದೊಡ್ಡ ಮಹಾನುಭಾವರಪ್ಪ ಅಂತನಿಸಿ ಆ ಕಾಲದಲ್ಲಿಯೇ ಈ ಸಂಧ್ಯಾ ದರ್ಶನ ಇತ್ಯಾದಿ ಬರೆಯುವುದಕ್ಕೆ ಬಂದದ್ದು. ಈ ದೃಷ್ಟಿಯಿಂದ ಯಾರಿಗೂ ಕೂಡ ಭಾರತೀಯ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು ಅನ್ನೋರಿಗೆ ವಿರೋಧಿಸುವುದಕ್ಕಾಗಲಿ ಅದನ್ನು ಹೆಚ್ಚಾಗಿ ಕೊಂಡಾಡೋಕ್ಕಾಗಲಿ ಕಾಣೆಯವರು ಶರಣ್ಯರು ಅಂತ ನಾವು ಹೇಳ್ಬೋದು. ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಬುದ್ಧಿವಂತರಾಗಿದ್ದರು. ಮೆಟ್ರಿಕ್ಯುಲೇಷನನ್ನು ಅವರು ತಂದೆ ಪಾಸ್ ಮಾಡಿಕೊಂಡು ಪೂಟ್ಲಾಯರಿ ಕೆಲಸ ಅಂತ ಮಾಡ್ಕೊಂಡಿದ್ದು ಯಾವ ಮಾತ್ರಕ್ಕೂ ಅಲ್ಲ ಪಾಪ. ದೊಡ್ಡ ಕುಟುಂಬ, ಅದನ್ನು ಸಾಗಾಕಬೇಕಾಗಿತ್ತು.
ಜೊತೆಗೆ ತಾಯಿ ಕಷ್ಟಪಟ್ಟು ದುಡಿತಾ ಇದ್ದರು, ಅದರ ಬಾಧ್ಯತೆಯನ್ನೆಲ್ಲ ಅರಿತಿದ್ದವರಾಗಿದ್ದರು. ಹಾಗೆಯೇ ಅವರ ವಿದ್ಯಾಭ್ಯಾಸ ಮುಂದುವರಿಯಿತು. ಚಿಕ್ಕ ವಯಸ್ಸಿಂದ ಅವರು ಬುದ್ಧಿವಂತರಾಗಿದ್ದರು. ಅವರು ಮೆಟ್ರಿಕ್ಯುಲೇಷನನ್ನು SPG ಮಿಷನ್ ಹೈಸ್ಕೂಲ್ನಲ್ಲಿ 1897ರಲ್ಲೇ ಮಾಡಿದ್ರು. ಆಮೇಲೆ ಅವರು ಮುಂದೆ ಮುಂಬೈಗೆ ಹೋಗಬೇಕು ಅಂತ ಅಂದುಕೊಂಡ್ರು. ರತ್ನಗಿರಿ ಜಿಲ್ಲೆಯಿಂದ ಮುಂಬೈ ಸುಮಾರು ದೂರ, ಆದರೂ ಹೋಗಬೇಕು, ಓದಬೇಕು, ಏನು ಬೇರೆ ಎಲ್ಲೂ ಜಾಗ ಇಲ್ಲ ಅಂತಂದುಕೊಂಡಾಗ ಮುಂಬೈನಲ್ಲಿ ಪ್ಲೇಗಿನ ವಾತಾವರಣ ಬಹಳ ಇತ್ತು. ತಾಯಿ, ಅಪ್ಪ ನೀನು ಏನು ಮಾಡ್ತೀಯಾ, ಹೇಗೆ, ಆರೋಗ್ಯ ನಿನಗಷ್ಟಾಗಿಲ್ಲ, ಪ್ಲೇಗಿನ ವಾತಾವರಣ ಅಂದರೆ ಹೋಗೋ ಪ್ರಾಣ ಎಲ್ಲಾದರೂ ಹೋಗುತ್ತೆ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ, ಓದೋದಕ್ಕೆ ಹೋಗಲೇಬೇಕು ಅಂತಂದುಕೊಂಡ್ರು. ಆದರೆ ಪುಣ್ಯವಶಾತ್ ಮುಂಬೈನ ಆ ಪ್ಲೇಗಿನ ಕಾರಣದಿಂದಾಗಿ ಇವರಿಗೆ ವಿಲ್ಸನ್ ಕಾಲೇಜಿನಲ್ಲಿ ಜಾಗ ಕೊಟ್ಟಿದ್ದಲ್ಲದೆ ನೀವು ಇಲ್ಲಿಗೆ ನೇರವಾದ ವಿದ್ಯಾರ್ಥಿಯಾಗದೆ ಒಂಥರ ಕರಸ್ಪಾಂಡೆನ್ಸ್ ಕೋರ್ಸ್ ತರಹ ಅಂಚೆ ತರಪಿನ ಶಿಕ್ಷಣ ಅನ್ನೋದು ಇರಲಿಲ್ಲ. ಆಗ ನೀವು ಮನೆಯಲ್ಲಿಯೇ ಓದಿಕೊಂಡು ಪರೀಕ್ಷೆಗೆ ಬರಬಹುದು, ಪ್ಲೇಗಿನ ಕಾರಣದಿಂದಾಗಿ ಇಲ್ಲಿ ವಾಸಸ್ಥಳಕ್ಕೆ ಅವಕಾಶ ಇಲ್ಲ ಅಂತ ಮಾಡಿದ್ರು. ಹಾಗೇ ಮಾಡಿ ಅವರು ಫಸ್ಟ್ ಇನ್ ಫಸ್ಟ್ ಎಲ್ಲದರೊಳಗೂ ಅಷ್ಟೇ ಅಗ್ರಪಂಕ್ತಿಯಲ್ಲಿ, ಪ್ರಥಮ ಪಂಕ್ತಿಯಲ್ಲಿ ಅವರು ಎಲ್ಲ ಪರೀಕ್ಷೆಗಳು ಪಾಸ್ ಮಾಡಿದರು. ಅದೇನು ಶ್ರಮವೇ ಇಲ್ಲದೆ ಪ್ರತಿಯೊಂದು ಪರೀಕ್ಷೆಗಳನ್ನು ಪಾಸ್ ಮಾಡಿದ್ರು. ಅದಕ್ಕಾಗಿ ಇಡಲ್ಪಟ್ಟಂಥ ಯಾವ ಪಾರಿತೋಷಿಕ, ಯಾವ ಪದಕ ಇದ್ದರೆ ಅದೆಲ್ಲವನ್ನೂ ಇವರು ತೆಗೆದುಕೊಂಡ್ರು. 21ನೇ ವಯಸ್ಸಿನಲ್ಲಿ ಅವರು BA ಮಾಡಿದ್ರು. 22ನೇ ವಯಸ್ಸಿನಲ್ಲಿ LLB ಪ್ರಥಮ ಪರೀಕ್ಷೆ ಮಾಡಿದ್ರು. ಆಮೇಲೆ ಸುಮಾರು ವರ್ಷ ಕಾಲ ಅಧ್ಯಾಪನ ಇತ್ಯಾದಿಯಲ್ಲಿ ಇದ್ದಿದ್ದರಿಂದ ಮಾಡೋಕ್ಕಾಗದೆ 27ನೇ ವಯಸ್ಸಿನಲ್ಲಿ ಅದರ ಮತ್ತೊಂದು ಪರೀಕ್ಷೆ ಮಾಡಿದ್ರು. ಆಮೇಲೆ 23ನೇ ವಯಸ್ಸಿಗೆ MA ಪರೀಕ್ಷೆ ಮಾಡಿದ್ರು. ಮತ್ತು 27ನೇ ವಯಸ್ಸಿನ ಬಳಿಕ LLM ಕೂಡ ಪಾಸ್ ಮಾಡಿದ್ರು. ಅವರು ಸಂಸ್ಕೃತ, ಇಂಗ್ಲೀಷ್ ಎರಡರೊಳಗೆ BA MA ಪದವಿ ಪಡೆದಿದ್ದಲ್ಲದೆ ಮುಸ್ಲಿಂ ಮತ್ತು ಹಿಂದೂಲ ಎರಡರೊಳಗೂ ಕೂಡ ಅತ್ಯಂತ ಶ್ರೇಷ್ಠವಾದ ದರ್ಜೆಯ ಅಂಕಗಳನ್ನು ಗಳಿಸಿ ಅಲ್ಲಿ LLM ಕೂಡ ಅವರು ಮಾಡಿದ್ರು ಅಂತ ಗೊತ್ತಾಗುತ್ತದೆ. ಹೀಗೆ ಅವರು ದೊಡ್ಡ ವಕೀಲರಾಗೋದಕ್ಕೆ ಬೇಕಾದ ಬುನಾದಿ ಎಲ್ಲ ಇದ್ದರೂ ಕೂಡ ವಕೀಲಿಯ ಕಡೆಗೆ ಅವರು ಮನಸ್ಸು ಮಾಡಲಿಲ್ಲ. ಆ ಕಾಲದಲ್ಲಿ ತುಂಬ ದೊಡ್ಡ ಇಟ್ ವಾಸ್ ಎ ಕವೆಟೆಡ್ ಪ್ರೊಫೆಷನ್ ಅಂತನ್ನಬೇಕು, ಯಾರಿಗೂ ಪ್ರಲೋಭನೀಯವಾದಂಥದ್ದು. ಆದರೆ ಅವರಿಗೆ ಅಧ್ಯಾಪನದ ಕಡೆಗೇ ಆಸಕ್ತಿ ಇತ್ತು. ಆ ಕಾರಣದಿಂದ ಅವರು ಒಂದು ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ 1904ನೇ ಇಸ್ವಿನಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಆಮೇಲೆ ಅವರು ಇನ್ನೂ ಇಲ್ಲಾದರೂ ಒಂದು ಕಡೆಗೆ ತಮಗೆ ಕೆಲಸ ಸಿಗುತ್ತದೆಯಾ ಅಂತ ಹೇಳಿಬಿಟ್ಟಿದ್ದೂ ಕಾಲೇಜಿನಲ್ಲಿ ಕೇಳಿಕೊಂಡ್ರು. ವಿಲ್ಸನ್ ಕಾಲೇಜಿನಲ್ಲಿ ಕೇಳಿಕೊಂಡಾಗ ಮಾಕಿ ಚಾನ್ ಅಂತ ಅಲ್ಲಿದ್ದ ಇಂಗ್ಲೀಷ್ ಅಧ್ಯಾಪಕ, ಅವರು ಅಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು. ಅವರು ಇವ್ರನ್ನ ನೀನು ಚಿತ್ಪಾವನ ಬ್ರಾಹ್ಮಣನ ಅಂತ ಕೇಳಿದ್ರು. ಯಾಕೆಂದರೆ ಚಿತ್ಪಾವನ ಬ್ರಾಹ್ಮಣ ಅನ್ನುವಂಥದ್ದು ಅತ್ಯಂತ ನಿಂದ್ಯವಾದ ಸ್ಥಿತಿಯಾಗಿತ್ತು ಮಹಾರಾಷ್ಟ್ರದಲ್ಲಿ ಆಗ. ಮುಖ್ಯವಾಗಿ ಸ್ವದೇಶಿ ಆಂದೋಲನದಲ್ಲಿ ಸೌಮ್ಯ ಮತ್ತು ಉಗ್ರ ಎರಡೂ ಪಥಗಳಲ್ಲಿ ಚಿತ್ಪಾವನ ಬ್ರಾಹ್ಮಣರಿದ್ದರು. ಸೌಮ್ಯ ಮಾರ್ಗದ ಪ್ರವರ್ತಕರಾಗಿ ಮಿಂಚಿ ಮೆರೀತಾ ಇದ್ದಂಥವರು ಗೋಪಾಲಕೃಷ್ಣ ಗೋಖಲೆಯವರು. ಜೊತೆಗೆ ವೀರ ಮಾರ್ಗದಲ್ಲಿ, ತೀವ್ರ ಮಾರ್ಗದಲ್ಲಿ ತಿಲಕರಿದ್ದೇ ಇದ್ದರು, ಲೋಕಮಾನ್ಯ ಬಾಲಗಂಗಾಧರ ತಿಲಕರು. ಅದಲ್ಲದೆ ಬೇಕಾದಷ್ಟು ಜನ ಕ್ರಾಂತಿಕಾರಿಗಳು ಅಲ್ಲಿಂದಲೇ ಬಂದವರಾಗಿದ್ದರು. ಇನ್ನಷ್ಟು ಸುಪ್ರಸಿದ್ಧರಾದ, ಅಪ್ರಸಿದ್ಧರಾದ ಎಲ್ಲರೂ ಕೂಡ ದೇಶಭಕ್ತರು ಚಿತ್ಪಾವನ ಬ್ರಾಹ್ಮಣರಾಗಿ ರತ್ನಗಿರಿ ಜಿಲ್ಲೆಯಿಂದಲೇ ಯಥೇಷ್ಟವಾಗಿ ಬಂದರು. ಈ ಕಾರಣದಿಂದ ಇವರೆಲ್ಲಿ ತಮಗೆ ಬತ್ತಿ ಇಡ್ತಾರೋ ಅನ್ನುವಂಥದ್ದು ಭಾಳ ಸುಲಭವಾಗಿ ಹಾಗಲ್ಲ ಅಂತ ಹೇಳ್ಬೋದಾಗಿತ್ತು. ಇವರು ಸತ್ಯ ಎಂದು ಬಿಟ್ಟವರಲ್ವೇ ಅಲ್ಲ, ಹೌದು ಅಂತ ಧೈರ್ಯವಾಗಿ ಹೇಳಿದರು. ಸಿಗಲಿಲ್ಲ ಅದು. ಆಮೇಲೆ ಕಥಂಚಿತ್ 60 ರೂಪಾಯಿಯ ಒಂದು ಕೆಲಸ ಸಿಕ್ತು. ಮತ್ತು ಅವರು ಬಾಂಬೆ ಪ್ರೆಸಿಡೆನ್ಸಿನಲ್ಲಿ STC ಅಂತ ಒಂದು ಪರೀಕ್ಷೆ ಮಾಡಿ ಅದರೊಳಗೆ ಇಡೀ ಬಾಂಬೆ ಪ್ರೆಸಿಡೆನ್ಸಿಗೇ ಫಸ್ಟ್ ಬಂದರು. ಮತ್ತು ಟೀಚಿಂಗಿಗೆ ಏನೇನು ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಅಂತಿವೆಯೋ ಅವನ್ನೆಲ್ಲವನ್ನೂ ಕೂಡ ಮಾಡಿಕೊಂಡ್ರು. ಹೀಗೆ ಮಾಡಿಕೊಳ್ಳುವಾಗಲೇ ಒಂದು ನಿಬಂಧ ಬರೀಬೇಕಾಯಿತು. ಆ ನಿಬಂಧವೇ ಮುಂದೆ ಹಿಸ್ಟ್ರಿ ಆಫ್ ಸಾಂಸ್ಕ್ರಿಟ್ ಪೊಯಿಟಿಕ್ಸ್ ಅನ್ನುವ ಮಹಾಗ್ರಂಥವಾಗಿ ಬೆಳೆಯಿತು ಅಂತ ಗೊತ್ತಾಗುತ್ತದೆ. ಅವರು ಮೊದಲು ಹಿಸ್ಟ್ರಿ ಆಫ್ ಅಲಂಕಾರ ಲಿಟ್ರೇಚರ್ ಅಂತ ಬರೆದರು. ಇಡೀ ಜಗದ್ಭಾಷೆಗಳಲ್ಲಿ ಮೊದಲ ಬಾರಿಗೆ ಅಲಂಕಾರ ಶಾಸ್ತ್ರದ ಇತಿಹಾಸ ಬರೆಯಲ್ಪಟ್ಟದ್ದು ಅಂದರೆ ಇವರ ಬರವಣಿಗೆ. ಆಮೇಲೆ 1923ರ ಹೊತ್ತಿಗೆ ದೊಡ್ಡ ವಿದ್ವಾಂಸರಾದ ಸುಶೀಲ್ ಕುಮಾರ್ ಡೇ, SK ಡೇ ಅವರು ಹಿಸ್ಟ್ರಿ ಆಫ್ ಸಾಂಸ್ಕ್ರಿಟ್ ಪೊಯಿಟಿಕ್ಸ್ ಅಂತ ಅವರು ಬರೆದರು. ಆಮೇಲೆ ಇವರಿಬ್ಬರ ಗ್ರಂಥಗಳು ಕೂಡ ದೊಡ್ಡ ಮಾರ್ಗದರ್ಶಕ ಬರವಣಿಗೆಗಳಾದವು. ಆಮೇಲೆ ಕೃಷ್ಣ ಚೈತನ್ಯ ಅವರು ಕೂಡ ಬರೆದರು. ಮುಂದೆ ಎಷ್ಟೋ ಜನ ಆ ದಾರಿಯಲ್ಲಿ ಮುಂದುವರೆದರು. ಆದರೆ ಇವರು ಅದನ್ನು ಮೊದಲಿಗೆ ಮಾಡಿದಂಥವರು ಅಂತ ಗೊತ್ತಾಗುತ್ತದೆ. ಮತ್ತು ಅದೇ ರೀತಿಯಲ್ಲಿಯೇ ಅವರು ಇನ್ನೊಂದು ನಿಬಂಧ ಬರೆದರು, ಆರ್ಯನ್ ಮ್ಯಾನರ್ಸ್ ಆ್ಯಂಡ್ ಮಾರಲ್ಸ್ ಆ್ಯಸ್ ಡಿಪಿಕ್ಟೆಡ್ ಇನ್ ದಿ ಎಪಿಕ್ಸ್ ಅಂತ. ಆ ಹೊತ್ತಿಗೆ ರಾಮಾಯಣ ಮಹಾಭಾರತಗಳನ್ನೆಲ್ಲ ಅಧ್ಯಯನ ಮಾಡಿ
ಬೇರೆ ಮಹಾಕಾವ್ಯಗಳನ್ನು ಅಧ್ಯಯನ ಮಾಡಿ ಭಾರತೀಯ ಸುಸಂಸ್ಕೃತ ಜೀವನದ ಲಕ್ಷಣ ಯಾವ ರೀತಿ ಕಾಣಿಸುತ್ತವೆ ಅನ್ನುವಂಥದ್ದನ್ನು ಅಲ್ಲಿ ತೋರ್ಪಡಿಸಿದ್ರು. ಹಾಗೆ ಮಾಡಿದಾಗ ಅವರಿಗೆ ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ಅಧ್ಯಾಪನಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಅಧ್ಯಾಪನ ಮಾಡ್ತಾಯಿದ್ರು. ಹಾಗೆ ಮಾಡ್ತಾ ಇದ್ದಾಗ ಡೆಕ್ಕನ್ ಕಾಲೇಜಿನಲ್ಲಿ, ಮುಂಬೈನ ಡೆಕ್ಕನ್ ಕಾಲೇಜಿನಲ್ಲಿ ಇವರಿಗೆ ಕೆಲಸಕ್ಕೆ ಆಹ್ವಾನ ಬಂತು. ಹಾಗೆಯೇ ಹೊರಟರು. ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ಇವರಿಗಿಂತ ಕಳಪೆಯ ಅರ್ಹತೆ ಇರುವಂಥ ವ್ಯಕ್ತಿ ಅಲ್ಲಿಗೆ ಅರ್ಜಿ ಹಾಕ್ಕೊಂಡಿದ್ದರಿಂದ ಅವರಿಗೆ ಕೊಟ್ಟು ಇವರಿಗೆ ಕೊಡಲಿಲ್ಲ. ಇವರಿಗೆ ಅದು ತುಂಬ ಬೇಸರವಾಯಿತು. ಈ ಥರ ವ್ಯಕ್ತಿಗೆ, ವಿದ್ಯೆಗೆ ಗೌರವ ಇಲ್ಲದೆ ಇರುವಂಥ ಸ್ಥಳದಲ್ಲಿ ನಾನು ಇರಬಾರ್ದು, ಇನ್ನು ಅಧ್ಯಾಪನ ವೃತ್ತಿಯನ್ನು ಕೈಗೊಂಡು ಹೊಟ್ಟೆಪಾಡು ನಡೆಸ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ, ಸ್ವತಂತ್ರವಾಗಿ ತನ್ನ ಕಾಲಿನ ಮೇಲೆ ತಾನು ಬಾಳಬೇಕು ಅಂತ LLBನ ಇತ್ತಲ್ಲ, ಮುಂದೆ ಅವರು LLM ಮಾಡಿದ್ರು 28ನೇ ವಯಸ್ಸಿನಲ್ಲಿ. ಇದು ಬೇಡ ನನಗೆ ಅಂತ ಹೇಳಿಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ವಕೀಲಿಯಲ್ಲಿ ತೊಡಗಿಕೊಂಡರು. ಆಗ ವಕೀಲಿಯಲ್ಲಿ ತೊಡಗಿಕೊಳ್ಳುವ ಹೊತ್ತಿಗೆ ಪಿಕಪ್ ಆಗೋದಕ್ಕೆ ಸಮಯ ಬೇಕಲ್ಲ. ಆಗ ಅವರು ಏನು ಮಾಡಿದ್ರು, ಹೊಟ್ಟೆಪಾಡಿಗೆ, ದೊಡ್ಡ ಕುಟುಂಬ ಬೇರೆ ಇದೆ, ಮದುವೆ ಬೇರೆ ಆಗಿತ್ತು, ಅದನ್ನೆಲ್ಲ ನಡೆಸೋದಕ್ಕೋಸ್ಕರವಾಗಿ ಅವರು ಈ ನೋಟ್ಸ್ಗಳು, ಗೈಡ್ಗಳು ಬರೆದ್ರಂತೆ. ಆ ನೋಟ್ಸು ಗೈಡ್ಗಳೇ ಹರ್ಷಚರಿತ, ಕಾದಂಬರಿ, ಸಾಹಿತ್ಯ ದರ್ಪಣ, ಉತ್ತರಾಮಚರಿತ ಇತ್ಯಾದಿ ಕಾವ್ಯ ನಾಟಕ ಶಾಸ್ತ್ರ ಗ್ರಂಥಗಳಿಗೆ ವಿವರಣೆಗಳು, ಟೀಕೆ, ಟಿಪ್ಪಣಿಗಳು, ಆ್ಯನೋಟೇಟೆಡ್ ಎಡಿಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಬರೆದದ್ದು. ಅವು ಅಧಿಕೃತವಾದ ವಿದ್ವಾಂಸರ ಬರವಣಿಗೆಗಳು. ಇನ್ಫ್ಯಾಕ್ಟ್ ಅವರ ಒಂದು ವಿಶ್ವನಾಥನ ಸಾಹಿತ್ಯ ದರ್ಪಣಕ್ಕೆ ಬರೆದ ಪ್ರಸ್ತಾವನೆ ಇದೆಯಲ್ಲ, ಅದು ಒಂದು ಸ್ವತಂತ್ರ ನಿಬಂಧ ಆಗುವ ಮಟ್ಟದ್ದಾಗಿದೆ. ಭವಭೂತಿ ಉತ್ತರಾಮಚರಿತೆ ಬಗ್ಗೆ ಅವರು ಬರೆದಿರೋ ನೋಟ್ಸ್ ನೋಡಿದ್ರೆ ಗೊತ್ತಾಗುತ್ತದೆ ಎಂಥ ದೊಡ್ಡ ವಿದ್ವತ್ತೆಯ ಕೆಲಸ ಅಂತ. ಹರ್ಷಚರಿತ ಮತ್ತು ಕಾದಂಬರಿಗಳ ಒಂದು ವಿವರಗಳನ್ನು ಅವರು ಕೊಟ್ಟಿರೋ ರೀತಿ ನೋಡಿದಾಗ ಯಾವ ಒಂದು ಸೀರಿಯಸ್ ಸ್ಕಾಲರ್ ಟೆಕ್ಸ್ಟ್ ಬುಕ್ ಬರೆದ್ರೂ ಇಷ್ಟು ಚೆನ್ನಾಗಿ ಬರೆಯೋಲ್ಲ ಅಂತ. ಅವರದನ್ನು ಆ ಕಾಲದ ವಿದ್ಯಾರ್ಥಿಗಳಿಗಾಗಿ ಗೈಡ್ ಅಂತ ಬರೆದಿದ್ದು ಅಂತ. ಗೈಡ್ ಓದಿ ಹಾಳಾದರು ಅಂತಾರಲ್ಲ, ಇವರು ಗೈಡ್ಗಳು ಸರ್ವಾರ್ಥದಲ್ಲಿ ಗೈಡ್ಗಳೇ ಆಗಿರ್ತಕ್ಕಂಥವು ಅಂತ ಅನ್ನಬೇಕು. ಆ ಮಟ್ಟದ ಒಂದು ವಿದ್ವತ್ತೆಯನ್ನು, ಪ್ರಾಮಾಣಿಕತೆಯನ್ನು, ಪ್ರಬುದ್ಧತೆಯನ್ನು ಪಡ್ಕೊಂಡಿದ್ವು ಅಂತಂದರೆ ನಿಜವಾಗಲೂ ಅತಿಶಯವಾದದ್ದು ಅಂತ ಅನಿಸುತ್ತದೆ. ಎಲ್ಲಿವರೆಗೆ ಅಂತಂದರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಕಾಣೆಯವರ ಪುಸ್ತಕಗಳಲ್ಲಿ ಉಲ್ಲೇಖಗೊಳ್ಳದೇ ಇರತಕ್ಕಂಥ ಕವಿಯಾಗಲಿ ವಿದ್ವಾಂಸನಾಗಲಿ ಸಂಸ್ಕೃತದಲ್ಲಿ ಇಲ್ಲ ಅಂತ ಹೇಳಿಬಿಟ್ಟು ಬರೀತಾರೆ. ಈ ಮಟ್ಟದಲ್ಲಿ ಒಂದೊಂದು ಅಂಕಕ್ಕೆ, ಒಂದೊಂದು ಶ್ಲೋಕಕ್ಕೆ ಎಷ್ಟು ಮೆಟಿಕ್ಯುಲಸ್ ಆದ ವಿವರಣೆಗಳು ಕೊಟ್ಟಿದ್ದಾರೆ ಅಂತನ್ನೋದನ್ನು ನೋಡಿದಾಗ ನಮಗೆ ತುಂಬ ಆಶ್ಚರ್ಯವಾಗುತ್ತದೆ. ಈ ಬಾಣಭಟ್ಟನ ಕೃತಿ ತನ್ನಂತೆಯೇ ಅದು ಪ್ರೌಢವಾದದ್ದು. ಆ ಗದ್ಯ ಕಾವ್ಯವನ್ನು, ಅಂಥ ಉಜ್ವಲವಾದ ಪೆಡಸಾದ ಗದ್ಯ ಭಾಗಗಳನ್ನು ತುಂಬ ಚೆನ್ನಾಗಿ ಇಂಗ್ಲೀಷಿಗೆ ಅನುವಾದ ಮಾಡುವುದು, ಅದಕ್ಕೆ ವಿವರಣೆಗಳನ್ನು ಕೊಡುವುದು ಸಾಮಾನ್ಯದ ಮಾತಲ್ಲ, ಅದು ತೀರಾ ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡಿದ್ದು. ಮತ್ತು ಇದನ್ನು ನೋಡಿದಾಗ ನಮಗೆ ಬಾಣಭಟ್ಟನ ಈ ಹರ್ಷಚರಿತ ಮತ್ತು ಕಾದಂಬರಿಯನ್ನು ಕುರಿತು ಸ್ವತಂತ್ರವಾದ ಸಾಂಸ್ಕೃತಿಕ ಅಧ್ಯಯನವನ್ನು ಹೆಚ್ಚು ಕಡಿಮೆ ಆ ಕಾಲದವರೇ ಆದಂತಹ ಮತ್ತೊಬ್ಬ ಮಹಾವಿದ್ವಾಂಸ ಇದ್ದವರು, ಉತ್ತರ ಭಾರತದಲ್ಲಿ ಇದ್ದಂಥವರು, ವಾಸುದೇವ ಶರಣ ಅಗ್ರವಾಲ್ ಅವರು ಹರ್ಷಚರಿತ ಏಕ್ ಸಾಂಸ್ಕೃತಿಕ ಅಧ್ಯಯನ, ಕಾದಂಬರಿ ಏಕ್ ಸಾಂಸ್ಕೃತಿಕ ಅಧ್ಯಯನ ಅಂತ ಮಾಡಿದ್ದಾರೆ. ನೋಡಿದಾಗ ನಮಗೆ ಗೊತ್ತಾಗುತ್ತದೆ ದೊಡ್ಡವರೆಲ್ಲ ಯಾವ ರೀತಿಯಾದ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾರೆ ಅಂತ. ಆ ವ್ಯಕ್ತಿಗಳು ದೊಡ್ಡ ವಿಭೂತಿಯೇ. ಅವರದಾಗಲಿ ಮೋತಿಚಂದ್ರ ಅವರದಾಗಲಿ ಕೆಲಸಗಳನ್ನು ಸ್ಮರಿಸಬೇಕಾದದ್ದು ಆದ್ಯ ಕರ್ತವ್ಯ ಅಂತ ಅನಿಸುತ್ತದೆ. ಇರಲಿ, ಹೀಗೆ ಧರ್ಮಶಾಸ್ತ್ರೀಯವಾದಂಥ ಗ್ರಂಥಗಳನ್ನು, ವ್ಯವಹಾರ ಮಯೂಖ ಇತ್ಯಾದಿಗಳನ್ನು ಕೂಡ ಅವರು ಆಗಲೇ ಸಂಪಾದನೆ ಮಾಡಿ ತಂದರು ಅಂತ ಗೊತ್ತಾಗುತ್ತದೆ. ಅಂದರೆ ಕಾಣೆಯವರು ತಮ್ಮ ಸೀರಿಯಸ್ ಪರ್ಸ್ಯೂಟ್ ಆಫ್ ಸ್ಕಾಲರ್ಶಿಪ್ ಅನ್ನುವುದನ್ನು ತೀರಾ 20ನೇ ವಯಸ್ಸಿಗೆ ರಚನೆ ಮಾಡಿಕೊಂಡು ಬಿಟ್ಟಿದ್ದರು, ಅದರ ಒಂದು ವ್ಯವಸ್ಥೆ ಇಟ್ಟುಕೊಂಡಿದ್ದರು ಅನ್ನುವುದು ಅಸಾಮಾನ್ಯವಾದ ಸಂಗತಿ. ಆಮೇಲೆ ಅವರು ವಕೀಲಿಯ ಅಭ್ಯಾಸ ಮಾಡ್ತಾ ಇದ್ದಂತೆಯೇ ಅವ್ರನ್ನ ಹಲವು ಕಡೆ ಸಂದರ್ಶನ ಪ್ರಾಧ್ಯಾಪಕರಾಗಿ ಕರೆದರು. ಬೇರೆ ಬೇರೆ ಪಾರಿತೋಷಿಕಗಳು ಮತ್ತು ವಿದ್ಯಾರ್ಥಿ ವೇತನಗಳು ಕೂಡ ಅವರಿಗೆ ಸಿಗ್ತಾ ಇತ್ತು. ಆ ಒಂದು ವಿದ್ಯಾರ್ಥಿ ವೇತನದ ರೀತಿಯಲ್ಲಿಯೇ ಸ್ಪ್ರಿಂಗರ್ ರಿಸರ್ಚ್ ಸ್ಕಾಲರ್ಶಿಪ್ ಅಂತ ಬಂತು. ಏನ್ಷಿಯಂಟ್ ಜಾಗ್ರಫಿ ಆಫ್ ಮಹಾರಾಷ್ಟ್ರ ಅನ್ನುವಂಥ ಒಂದು ಸಂಶೋಧನೆ ಮಾಡೋದಕ್ಕೆ ಅದನ್ನು ಅವರು ಬರೆದರು. ಅಲ್ಲಿ ಅವರು ಬಹಳ ಮಹತ್ವಪೂರ್ಣವಾದ ಒಂದು ವಿಚಾರವನ್ನು ಮುಂದಿಡ್ತಾರೆ. ಹಿಸ್ಟ್ರಿ ಆ್ಯಂಡ್ ಜಾಗ್ರಫಿ ಆರ್ ಇಂಟರ್ ರಿಲೇಟೆಡ್ ಅಂತ. ಒಂದು ಭೌಗೋಳಿಕ ಪರಿಸ್ಥಿತಿ ಹೇಗಿದೆ ಒಂದು ದೇಶದ್ದು, ಭೌಗೋಳಿಕವಾದ ಮೇಲ್ಮೆ, ಆ ರೀತಿಯಲ್ಲಿಯೇ ಅದರ ಒಂದು ಹವಾಮಾನ ಹೇಗಿರುತ್ತದೆ, ಆ ಬಗ್ಗೆಯಲ್ಲಿಯೇ ಅದರ ಇತಿಹಾಸ ಕೂಡ ರೂಪುಗೊಳ್ಳುತ್ತದೆ ಅಂತ. ವಿಲ್ ಡ್ಯುರಾಂಟ್ ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನಿನ ಆರಂಭದಲ್ಲಿಯೇ ಒಂದು ದೇಶದ ನಾಗರಿಕತೆ ಯಾವ್ಯಾವ ಅಂಶಗಳಿಂದ
ಅದು ಪರಿಷ್ಕಾರಗೊಳ್ಳುತ್ತದೆ, ಯಾವ ಅಂಶಗಳು ಅದನ್ನು ನಿರ್ಣಾಯಕವಾಗಿ ನಡೆಸುತ್ತವೆ ಅಂತ ಅನ್ನೋದ್ರೊಳಗೆ ಮೊದಲು ಹೇಳುವಂಥದ್ದೇ ಜಿಯೋಗ್ರಫಿಕಲ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಅಂತ. ಅದನ್ನೆಲ್ಲ ಆ ಗ್ರಂಥ ಬರುವುದಕ್ಕೆ ಮುನ್ನವೇ ಇವರ ಆಲೋಚನೆ ಮಾಡಿ ಚಿಕ್ಕ ವಯಸ್ಸಿನಲ್ಲಿಯೇ ಈ ದೃಷ್ಟಿಯಿಂದ, ಈ ಜಾಡಿನಿಂದ ಕೆಲಸ ಮಾಡಿದ್ದು ತುಂಬ ವಿಶೇಷ ಅಂತ ಅನಿಸುತ್ತದೆ. ಮತ್ತು ಅವ್ರನ್ನ ವಿಲ್ಸನ್ ಕಾಲೇಜಿನಲ್ಲಿ ಗೌರವ ಸಂಸ್ಕೃತ ಸಂದರ್ಶನ ಪ್ರಾಧ್ಯಾಪಕರಾಗಿ ಕರೆಸ್ಕೋತಾರೆ. ಮತ್ತು ಸರ್ಕಾರದ ಕಾನೂನಿನ ಕಾಲೇಜಿನಲ್ಲಿ ಅವರನ್ನು ಪ್ರೊಫೆಸರಾಗಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅಲ್ಲಿ ಅವರು ಸುಮಾರು 6 ವರ್ಷ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿಯೇ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬರ್ತಾ ಕಡೆಗೆ ತಮಗೆ 68 ವಯಸ್ಸಾಗಿದ್ದಾಗ ಸರ್ಕಾರ ಒತ್ತಡದ ಮೇಲೆ ಒತ್ತಡ ಹಾಕಿ ಇಡೀ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗ ಇರಬೇಕು ಅಂತ ಕೇಳ್ಕೋತಾರೆ. 2 ವರ್ಷ ಇರ್ತೀನಿ ಅಂತನ್ನುವ ಕರಾರಿನ ಮೇಲೆ ಬರ್ತಾರೆ. ಅದ್ಭುತವಾದ ಕೆಲಸಗಳನ್ನು ಅಲ್ಲಿಯೂ ಮಾಡ್ತಾರೆ. ಆಮೇಲೆ ಮತ್ತೆ ಇರಿ ಅಂತಂದರೆ, ಇಲ್ಲ, ನನ್ನ ಧರ್ಮಶಾಸ್ತ್ರದ ಇತಿಹಾಸದ ಬರವಣಿಗೆಯ ಕೆಲಸ ತುಂಬ ಬಾಕಿ ಇದೆ, ನಾನು ಮಾಡೋದಿಲ್ಲ ಅಂತ. ಆಗ ಅವರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತಂದರೂ ಕೂಡ ಏನು ಪ್ರಲೋಭನೆ, ನನಗೇನು ಮಾಡೋದಿಲ್ಲ ಅಂತ ಬಿಟ್ಟರು ಅಂತ ಗೊತ್ತಾಗುತ್ತದೆ. ಮತ್ತು ಅವರು ಅಧ್ಯಾಪನ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದರೋ ಹಾಗೆ ತುಂಬ ಚೆನ್ನಾಗಿ ವಕೀಲಿಯಲ್ಲಿ ಕೂಡ ಮುಂದುವರೆದಿದ್ದರು ಅಂತ ಗೊತ್ತಾಗುತ್ತದೆ. ತಮಗೆ ಏನೇನು ಬೇಕು ವ್ಯಾಸಂಗಕ್ಕೆ ಅದಕ್ಕಷ್ಟಕ್ಕೂ ಕೂಡ ಸ್ವಯಂಪೂರ್ಣವಾಗಿ ಸಾಮಗ್ರಿಯನ್ನು ಸಜ್ಜು ಮಾಡಿಕೊಂಡಿದ್ದರು. ಇದು ದೊಡ್ಡ ವಿಷಯ. ಅವ್ರಿಗಂತೂ ಸಂಸ್ಕೃತ, ಇಂಗ್ಲೀಷ್ ಇದ್ದೇ ಇತ್ತು. ಪ್ರಾಕೃತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರು. ಜೊತೆಗೆ ಪಾಶ್ಚಾತ್ಯ ವಿದ್ವಾಂಸರು, ಮುಖ್ಯವಾಗಿ ಜರ್ಮನ್ ಸ್ಕಾಲರ್ಸ್ ಅಂತ ಯಾರಿದ್ದಾರೆ, ಜರ್ಮನಿಯ ವಿದ್ವಾಂಸರು, ಅವರ ಅಭಿಪ್ರಾಯಗಳು, ಅದರ ಸಾಧುತ್ವ ಅಸಾಧುತ್ವಗಳ ವಿಮರ್ಶೆ ಮಾಡೋದಕ್ಕಿಂತ ಜರ್ಮನ್ ಭಾಷೆಯನ್ನು ಚೆನ್ನಾಗಿ ಕಲಿತ್ಕೊಂಡಿದ್ರಂತೆ. ಮತ್ತು ಫ್ರೆಂಚ್ ಭಾಷೆಯನ್ನು ಕೂಡ ಅಭ್ಯಾಸ ಮಾಡಿದರು. ಕಾನೂನಿನ ಹಿನ್ನೆಲೆ ಇದ್ದ ಕಾರಣ ಲ್ಯಾಟಿನಿನ ಭಾಷೆಯ ಪರಿಚಯ ಕೂಡ ಅವರಿಗಿತ್ತು ಅಂತ ಗೊತ್ತಾಗುತ್ತದೆ. ಹಿಂದಿ ಅಂತೂ ಚೆನ್ನಾಗಿ ಬರ್ತಾ ಇತ್ತು. ಗುಜರಾತಿ, ಬಂಗಾಳಿಗಳದ್ದು ಕೂಡ ತಕ್ಕ ಮಟ್ಟಿಗೆ ಪರಿಚಯ ಇತ್ತು ಅಂತ ಆತ್ಮೀಯರುಗಳು ಹೇಳ್ತಾರೆ. ಹೀಗೆ ಹಲವು ಭಾಷೆಗಳನ್ನು ಅಭ್ಯಾಸ ಮಾಡಿ ಎಲ್ಲ ಜಗತ್ತಿನ ವಿದ್ವಾಂಸರ ಜೊತೆಗೆ ಕೂಡ ಸಂಪರ್ಕ ಇಟ್ಕೊಳ್ತಾ ಇದ್ದರು. ಆರ್ ಎನ್ ದಾಂಡೇಕರ್ ಇವರ ಕಿರಿಯ ಸಮಕಾಲೀನರಾಗಿ ಇವರ ಜೊತೆಗೆ ತುಂಬ ವರ್ಷ ಓಡಾಡಿಕೊಂಡಿದ್ದವರು. ಅವರು ಒಂದು ಕಡೆ ಹೇಳ್ತಾರೆ, ಇವರಿಗೆ ಎಲ್ಲೆಲ್ಲಿಂದಲೂ ವಿಚಾರಗಳನ್ನು ಸಂಗ್ರಹ ಮಾಡಬೇಕು, ಯಾವ್ಯಾವ ಪುಸ್ತಕ ಎಲ್ಲೆಲ್ಲಿ ಬಂದರೆ ಅಲ್ಲಿ ತಕ್ಷಣ ಹೋಗಬೇಕು, ಓದಬೇಕು, ಕಲಿಯಬೇಕು ಅಂತ ಎಷ್ಟು ತಪನೆ ತೀವ್ರವಾಗಿತ್ತು ಅಂತಂದರೆ, ಒಮ್ಮೆ ಯವನ ಜಾತಕ ಅಂತ ಈ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಯವನ ಜಾತಕಕ್ಕೆ ಸಂಬಂಧಪಟ್ಟ ಒಂದು ಗ್ರಂಥ ಬೇಕಾಗಿರುತ್ತದೆ. ಆ ಗ್ರಂಥ ಭಾರತದಲ್ಲಿ ಇಲ್ಲಿಯೂ ಸಿಗ್ತಾ ಇರೋದಿಲ್ಲ. ನೇಪಾಳದ ಅರಮನೆಯ ಒಂದು ಖಾಸಗಿ ಗ್ರಂಥಾಲಯದಲ್ಲಿರುತ್ತದೆ. ಅದನ್ನು ನೆಹರು ಅವ್ರ ಹತ್ರ ಹೇಳಿಸಿ, ಇನ್ಫ್ಲೂಯೆನ್ಸ್ ಮಾಡಿಸಿ, ಮಹಾರಾಜರಿಗೆ ತಿಳಿಸಿ ಅಲ್ಲಿಂದ ಇವರು ಅದನ್ನು ತೆರೆಸ್ಕೋತಾರೆ. ಅದನ್ನು ತರಿಸ್ಕೊಂಡು ಓದಿ ತಮ್ಮ ತೀರ್ಮಾನಗಳನ್ನು ಏನು ಅಂತ ರೂಪಣ ಮಾಡಿಕೊಳ್ತಾರೆ. ಹಾಗೆ ಮತ್ತೊಮ್ಮೆ ಕೇಂಬ್ರಿಡ್ಜ್ನಲ್ಲಿದೆ 2 ಪುಸ್ತಕ, ಅದು ಓದಲೇಬೇಕು, ಇಲ್ಲಿ ಸಿಗುವಂತೆಯೇ ಇಲ್ಲ, ಮೈಕ್ರೋಫಿಲ್ಮು ಸಿಗುವಂತೆಯೇ ಇಲ್ಲ ಅಂತ ಗೊತ್ತಾಗುತ್ತದೆ. ಅದೇ ಹೊತ್ತಿಗೆ ಅವರು ಯುರೋಪಿಗೆ ಪ್ರವಾಸ ಮಾಡುವಂಥ ಸಂದರ್ಭ ಬರುತ್ತದೆ. ಆಗ ಹೇಗೋ ಬಿಡುವು ಮಾಡಿಕೊಂಡು ಕೇಂಬ್ರಿಡ್ಜ್ಗೆ ಹೋಗಿ ಆ 2 ಪುಸ್ತಕಗಳು 2 ಜರ್ಮನ್ ಭಾಷೆಯಲ್ಲಿ, ಫ್ರೆಂಚ್ ಭಾಷೆಯಲ್ಲಿ ಇರುತ್ತವೆ. ಅದನ್ನು ನೋಡಿಕೊಂಡು ಓದಿಕೊಂಡು ಮತ್ತು ಒಂದಷ್ಟನ್ನೆಲ್ಲ ಅನುವಾದ ಮಾಡ್ಕೊಂಡು ಬರಬೇಕಾಗಿರುತ್ತದೆ. ದಾಂಡೇಕರ್ ಅವರಿಗೆ ಅದನ್ನಷ್ಟು ಇಂಗ್ಲೀಷಿನ ಅನುವಾದನೂ ನೀನು ತಯಾರು ಮಾಡಿಡು ಅಂತ ಹೇಳಿಬಿಟ್ಟು ಮಾಡ್ಕೊಂಡು ಬರ್ತಾರೆ ಅಂತ. ರಾಘವನ್ ಅವರಿಗೆ ಎಷ್ಟು ಪತ್ರಗಳು ಬರೀತಾ ಇದ್ದರು. ಅವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬರವಣಿಗೆಯನ್ನು ಕೈಗೊಂಡಾಗ 40 ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಅದೆಷ್ಟು ದೊಡ್ಡ ವಿದ್ವಾಂಸರುಗಳ ಜೊತೆಗೆ ಪತ್ರ ವ್ಯವಹಾರಗಳು ಮಾಡಿದ್ದಾರೆ. ಈಗಷ್ಟು ಸುಲಭ ಅಲ್ಲ. ಒಂದು ಕಡೆ ಇವರಿಗೆ ಪತ್ರ ಬರೆದಂಥ ಹಾರ್ವರ್ಡ್ನ ಮಹಾ ವಿದ್ವಾಂಸ, ತುಂಬ ಸಜ್ಜನಿಕೆಯ ಮತ್ತು ಒಳ್ಳೆಯ ಆರೋಗ್ಯಕರವಾದ ನಿಲುವಿಗೆ ಹೆಸರಾದಂಥ ಡೇನಿಯಲ್ H.H. ಇಂಗಲ್ಸ್ ಅವರು ಇವರಿಗೆ ಪತ್ರ ಬರೀತಾರೆ. ನಿಮ್ಮ ಪತ್ರ 1 ವರ್ಷ ವಿಶ್ವ ಪ್ರದಕ್ಷಿಣೆ ಮಾಡಿಕೊಂಡು ನನ್ನ ಕೈಗೆ ಬಂತು, ನಾನು ಎಲ್ಲೆಲ್ಲೋ ಯಾವ್ಯಾವುದೋ ದೇಶದಲ್ಲಿದ್ದೆ, ನನ್ನನ್ನು ಬೆನ್ನತ್ಕೊಂಡು ಬಂತು ಅಂತ. ಇವರು ಏನು ಬರೆದಿದ್ರು ಅಂತಂದರೆ, ಅದರೊಳಗೆ ಇದು ಹಾರ್ವರ್ಡ್ ಸೀರೀಸ್ ಅಂತ ಯಾವುದುಂಟು, ಹಾರ್ವರ್ಡ್ ಓರಿಯೆಂಟಲ್ ಸೀರೀಸ್ನಲ್ಲಿ ವಿದ್ಯಾಕರ ಅನ್ನುವ ಒಬ್ಬ ಕವಿ ಸಂಗ್ರಹ ಮಾಡಿದಂಥ ಸುಭಾಷಿತ ರತ್ನಕೋಶದ ಆವೃತ್ತಿಯನ್ನು ಡಿ ಕೋಸಾಂಬಿ, ಧರ್ಮಾನಂದ ಕೋಸಾಂಬಿಯವರು ತಂದಿರ್ತಾರೆ. ಆ ಧರ್ಮಾನಂದ ಕೋಸಾಂಬಿಯವರ ಮಾರ್ಕ್ಸಿಸ್ಟ್ ಧೋರಣೆ ತುಂಬ ಸರಿಯಾಗಿಯೇ ಇಲ್ಲದೇ ಇರತಕ್ಕಂಥದ್ದು, ಕೆಟ್ಟದಾದದ್ದು ಅನ್ನೋದನ್ನು ಬಹಳ ಕಟುವಾಗಿ ಇವರು ಬರೆದಿರ್ತಾರೆ. ಅವರು ಅದಕ್ಕೆ ಉತ್ತರ ಕೊಟ್ಟು, ಹೌದು ನೀವು ಹೇಳಿದ್ದಷ್ಟೂ ಸರಿ, ನನಗೆ ಅದನ್ನು ಸ್ವಲ್ಪ ಮೊಗುಮ್ಮಾಗಿ ನಾನು ಹೇಳಿದೆ, ತೀರಾ ನೇರವಾಗಿ ಪ್ರಧಾನ ಸಂಪಾದಕನಾಗಿರೋನು ನಾನೇ ಆ ಪುಸ್ತಕದ ಸಂಪಾದಕನನ್ನು ಬೈಯೋದು ಉಚಿತವಲ್ಲ ಅಂತ ನಿಮ್ಮ ಅಭಿಪ್ರಾಯದ ಜೊತೆಗೆ ಸಂಪೂರ್ಣವಾಗಿ ಏಕೀಭವಿಸ್ತೀನಿ. ಧರ್ಮಾನಂದ ಕೋಸಾಂಬಿ ವಿದ್ವಾಂಸರಾಗಿ ಒಳ್ಳೆಯವರು, ವ್ಯಕ್ತಿಯಾಗಿ ಇನ್ನೂ ಒಳ್ಳೆಯವರು, ಆದರೆ ಅವರ ಮಾರ್ಕಿಸ್ಟ್ ಧೋರಣೆ ಮಾತ್ರ ನಿಮ್ಮಷ್ಟೇ ನನಗೂ ಕೂಡ ಹೇಯವಾದದ್ದು ಅಂತ ಬರೀತಾರೆ.
ಇದು ಏನಪ್ಪ ಅಂತಂದರೆ ಇವತ್ತು ಮಾರ್ಕಿಸ್ಟ್ ಧೋರಣೆ ವಿದ್ವಾಂಸರೆಲ್ಲ ಧರ್ಮಾನಂದ ಕೋಸಾಂಬಿ, ರಾಹುಲ್ ಸಾಂಕೃತ್ಯಾಯನ ಇಬ್ಬರು ಅವರಿಗೆ ಮೇರು ಶಿಖರಗಳಾದಂಥವ್ರು. ಅವರ ವಿದ್ವತ್ತೆಯ ಉನ್ನತಿ ಎಷ್ಟೇ ದೊಡ್ಡದಾದರೂ ಹದ್ದು ಎಷ್ಟು ಮೇಲೆ ಹಾರಿದ್ರು ಹೆಣದ ಮೇಲೆ ದೃಷ್ಟಿ ಅಂತ ಕೆಲವೆಲ್ಲ ರಾಗದ್ವೇಷ ಭರಿತವಾದ ಅಭಿಪ್ರಾಯಗಳು ಬರ್ತವಲ್ಲ, ಅದರ ಬಗ್ಗೆ ಜಾಗತಿಕ ವಿದ್ವಾಂಸರಿಗಿತ್ತು. ಏನೋ ದಾಕ್ಷಿಣ್ಯಗಳಿಗೊಳಗಾಗಿ ಕೆಲವೊಮ್ಮೆ ಹೇಳ್ತಾ ಇರಲಿಲ್ಲ. ಧರ್ಮಾನಂದ ಕೋಸಾಂಬಿ ಮತ್ತು ಸಾಂಕೃತ್ಯಾಯನಂತೂ ತುಂಬ ಒಳ್ಳೆಯ ಸ್ಟಡಿ ಮಾಡಿದವರಾದರೂ ಬಹಳ ಅನ್ಯಾಯಗಳ ಬರವಣೆಯನ್ನು ಮಾಡಿದ್ದಾರೆ. ಇದು ಕಾಣೆಯವರಿಗೆ ಗೊತ್ತಿದ್ದು ಚೇಸ್ ಮಾಡಿದ್ದಾರೆ ನೋಡಿ ಪತ್ರದ ಮೂಲಕವಾಗಿ, ಏನು ಈ ಥರ ಮಾಡಿದ್ದೀರಾ ಅಂತ. ಅಂದರೆ ತಮ್ಮ ಬರವಣಿಗೆ ವ್ಯಾಸಂಗದ ಜೊತೆಗೆ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಅಷ್ಟದರ ಬಗ್ಗೆಯೂ ಆಗು ಹೋಗುಗಳನ್ನು ತಿಳ್ಕೊಳ್ತಾ ಇದ್ದರು. ಅವರ ವ್ಯಾಸಂಗದ ಕೋಣೆಯಲ್ಲಿ ಅವರು ಟೇಬಲ್ನ ಪಕ್ಕದಲ್ಲಿಯೇ ಒಂದು ಬೆಂಚ್ ಇಟ್ಕೊಂಡಿದ್ರಂತೆ. ಆ ಬೆಂಚ್ ಪೂರ್ತಿ ಮೋಸ್ಟ್ ರೀಸೆಂಟ್ ಜರ್ನಲ್ಸ್, ಭಾರತೀಯ ಅಧ್ಯಯನ, ಇತಿಹಾಸ, ಸಂಸ್ಕೃತಿ, ಶಾಸ್ತ್ರಾದಿಗಳ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನಾದ್ಯಂತ ಯಾವ ಉನ್ನತೋನ್ನತವಾದ ವಿದ್ವತ್ ಪತ್ರಿಕೆಗಳಿವೆಯೋ ಅವನ್ನೆಲ್ಲ ತರಿಸಿ ಇಟ್ಟುಕೊಂಡು ಅವನು ಮತ್ತೆ ಮತ್ತೆ ಓದ್ಕೋತಾ ಇದ್ರಂತೆ. ಇದು ಕೇವಲ ಅವರ ಸಂಸ್ಕೃತದಲ್ಲಿ ಮಾತ್ರವಲ್ಲ, ಭಾರತೀಯ ವಿದ್ಯೆಗಳಲ್ಲಿ ಮಾತ್ರವಲ್ಲ, ಕಾನೂನಿನಲ್ಲೂ ಹಾಗೇ ಇರ್ತಾ ಇತ್ತಂತೆ. ಒಮ್ಮೆ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇದ್ದಾಗ ಒಬ್ಬ ಜಡ್ಜು, ಈ ರೀತಿಯಾದಂಥ ವಾದ ನೀವು ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಯಾವುದು ಪುರಾವೆನೇ ಇಲ್ಲ ಅಂತಂದರೆ ನೋಡಿ 3 ದಿವಸಗಳ ಕೆಳಗೆ ಇಂಥ ಕೋರ್ಟ್ನಲ್ಲಿ ಪ್ರಿವಿ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಜಡ್ಜ್ಮೆಂಟ್ ಇದು ಅಂತ ಜಡ್ಜ್ಮೆಂಟನ್ನು ಲೈನ್ ಬೈ ಲೈನ್ ಕೋಟ್ ಮಾಡಿಬಿಟ್ರಂತೆ. ಆಮೇಲೆ ಅವ್ರು ನಿರುತ್ತರರಾಗಬೇಕಾಯಿತು. ಇವರಿಗೆ ಫೆನಾಮಿನಲ್ ಮೆಮೊರಿ, ಅದ್ರ ಬಗ್ಗೆ ಒಬ್ಬರು ಬರಿತಾ ಹೇಳ್ತಾರೆ, ಹ್ಯಾಡ್ ಎ ಮೆಕಾಲಿಯನ್ ಮೆಮೊರಿ ಅಂತ. ಮೆಕಾಲೆಗೆ ಅಂಥ ಜ್ಞಾಪಕ ಇತ್ತು ಅಂತ. ಆತ ಮೆಕಾಲೆ ತನ್ನ ಸಹೋದರಿಗೆ ಪತ್ರ ಬರೀತಾ ಹೇಳ್ತಾನೆ, ಇಂಗ್ಲೆಂಡಿಂದ ಭಾರತಕ್ಕೆ, ಭಾರತದಿಂದ ಇಂಗ್ಲೆಂಡಿಗೆ ಹಡಗಿನಲ್ಲಿ ಓಡಾಡಬೇಕಾಗ್ತಾ ಇತ್ತು. ಇಲ್ಲಿ ಕಾನೂನು ಇತ್ಯಾದಿಗಳೆಲ್ಲ ಪರಿಷ್ಕಾರ ಮಾಡಿಕೊಡ್ಬೇಕಾಗಿತ್ತು. ಇಂಡಿಯನ್ ಪೀನಲ್ ಕೋಡ್ ಇತ್ಯಾದಿಗಳಿಗೆಲ್ಲ ಆತನೇ ತಾನೆ ಕಾರಣ. ಈ ಪ್ರವಾಸದಲ್ಲಿ ನಾನು ಏನೇನು ಓದಿದೆ, ಈ ಒಂದು ಹಡಗಿನಲ್ಲಿ ಬರುವಾಗ ಏನೇನು ಓದಿದೆ ಅಂತ ಒಂದು ಲಿಸ್ಟ್ ಕೊಡ್ತಾನೆ. ಆಲ್ ದಿ ಗ್ರೀಕ್ ಟ್ರಾಜಿಡೀಸ್ 2 times, ಆಲ್ ದಿ ವರ್ಕ್ಸ್ ಆಫ್ ಲ್ಯಾಟಿನ್ ರೈಟರ್ಸ್ ಒನ್ಸ್, ಮತ್ತು ಇನ್ಯಾವುದೋ ಇಷ್ಟು, ಅರಿಸ್ಟಾಟಲ್ನ 3 ಬಾರಿ ಓದಿದೆ ಅಂತೆಲ್ಲ ಹೇಳ್ತಾ, ಮಿಲ್ಟನ್ನ ಪ್ಯಾರಡೈಸ್ ಲಾಸ್ಟು ಪೂರ್ತಿ ನಾಶವಾಗಿಬಿಟ್ರು ಜಗತ್ತಲ್ಲಿ, ನಾನು ಮತ್ತೆ ಅಷ್ಟನ್ನು ಜ್ಞಾಪಕದಿಂದ ಹೇಳ್ತೀನಿ. 10,000 ಸಾಲುಗಳಿವೆ ಅದು, ಈ ಮಟ್ಟದ್ದು. ಕಾಣಿಯವರು ಹಾಗೆ ಅಂತೆ. ಅದ್ರ ಬಗ್ಗೆ ಒಬ್ಬರು ಬರೀತಾ ಹೇಳ್ತಾರೆ, ಕಾಣಿಯವರ ಜೊತೆಗೆ 80 ನಿಮಿಷ ಇದ್ದರೆ ಅರೌಂಡ್ ದಿ ವರ್ಲ್ಡ್ ಇನ್ 80 minutes ಅಂತ ಇಡೀ ಜಗತ್ತಿನ ಮಾಹಿತಿಯನ್ನು ತಂದು ಕೊಡ್ತಾರೆ ಅಂತ. ಪುಂಖಾನುಪುಂಖವಾಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೇನೂ ಕೊಟೇಶನ್ಸ್ ಅಂತ ಮಾಡ್ತಾಯಿದ್ರಂತೆ. ನಿರಾಧಾರವಾಗಿ ಏನೂ ಹೇಳ್ತಾ ಇರಲಿಲ್ಲ, ಬೇಕಾದಷ್ಟು ಆಧಾರಗಳನ್ನು ವಾಚೋವಿಧೇಯವಾಗಿ ಜಿಹ್ವಾಗ್ರದಲ್ಲಿ ಇರಿಸ್ಕೊಳ್ತಾ ಇದ್ರು ಅಂತ. ಈ ರೀತಿಯಾದಂಥದ್ದು. ಹಾಗಾಗಿ ಅವರು ಕೋರ್ಟು ಕಚೇರಿಗಳಲ್ಲಿ ಕೂಡ ಚೆನ್ನಾಗಿ ಮುಂದೆ ಬರ್ತಾರೆ. ಯಾಕೆಂದರೆ ವಕೀಲರಿಗೆ ಬೇಕಾದ ವಾದಕೌಶಲದ ಜೊತೆಗೆ ಯಾವಾಗಂದರೆ ಆವಾಗ, ಎಲ್ಲಂದರೆ ಅಲ್ಲಿ ಕಾನೂನು ಕಟ್ಟಲೆಗಳನ್ನು ಕೋಟ್ ಮಾಡಬೇಕಲ್ಲ, ಅಂಥ ಕೌಶಲ ಅವರಿಗಿತ್ತು ಅಂತ ಗೊತ್ತಾಗುತ್ತದೆ. ಮತ್ತಂತೂ ಅವರ ಜ್ಞಾಪಕ ಶಕ್ತಿ ಇಂಥ ಒಂದು ವಿಶ್ವಕೋಶದ ರಚನೆಯಲ್ಲಿ ತುಂಬ ಸಹಕಾರಿಯಾಗಿ ದುಡಿದಿದೆ. ಆಗೇನು ಕಂಪ್ಯೂಟರ್ಗಳಿತ್ವೆ, ಹಾರ್ಡ್ ಡಿಸ್ಕ್ಗಳಿತ್ವೆ, ಯಾವುದೂ ಇಲ್ಲದ ಕಾಲ. ಕಾಣಿಯವರಿಗೆ ಟೈಪಿಂಗ್ ಬರ್ತಾ ಇರಲಿಲ್ಲ. ಒಬ್ಬ ಟೈಪ್ರೈಟರನ್ನು ಇಟ್ಕೊಂಡಿದ್ರು. ಅವರು ಕಣ್ಣು ಸರಿಯಾಗಿರಲಿಲ್ಲ ಪಾಪ, ಮತ್ತು ಅವರ ಕೈ ಬರಹ ಅಷ್ಟು ಸ್ಫುಟವಾಗಿರಲಿಲ್ಲ. ಆದರೂ ಅವರು ಪ್ರತಿಯೊಂದನ್ನು ಕೈಯಲ್ಲಿ ಬರಿತಾ ಇದ್ದರು. ಟೈಪಿಸ್ಟ್ ಟೈಪ್ ಮಾಡಿದ್ರೆ ಮತ್ತೆ ನೋಡಿ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕ್ತಾಯಿದ್ರು, ಮತ್ತು ಅದರ ಪ್ರೂಫ್ ನೋಡ್ತಾ ಇದ್ದರು. ಪ್ರೆಸ್ಸಿಗೆ ಕಳಿಸಿದ ಮೇಲೆ ಮತ್ತೊಮ್ಮೆ ಪ್ರೂಫ್ ನೋಡ್ತಾ ಇದ್ದರು, ಆಮೇಲೆ ಪ್ರೂಫ್ ನೋಡ್ತಾರೆ, 3 ಪ್ರೂಫ್ ನೋಡ್ತಾ ಇದ್ದರು. ತಾವು ಬರೆದದ್ದೊಂದು, ಟೈಪಿಂಗ್ ಸ್ಕ್ರಿಪ್ಟನ್ನೆಲ್ಲ ತಿದ್ದುವುದು ಒಂದು, ಹೀಗೆ ಇಷ್ಟು ಮಾಡ್ತಾಯಿದ್ರು. ಎಲ್ಲವನ್ನೂ ಅಸಹಾಯ ಶೂರರಾಗಿ ಮಾಡಿದ್ದು. ಅವರು 100 ನೋಟ್ಬುಕ್ಗಳನ್ನು ಇಟ್ಕೊಂಡಿದ್ರಂತೆ. 100 ನೋಟ್ಬುಕ್ನಲ್ಲಿ ಬೇಕಾದಷ್ಟು ವಿಷಯ ಸಾಮಗ್ರಿ ಎಲ್ಲ ಸಂಗ್ರಹ ಮಾಡಿ ಅದರ ಮೂಲಕವಾಗಿ ಧರ್ಮಶಾಸ್ತ್ರದ ಇತಿಹಾಸವನ್ನು ಬರೆದಿದ್ದು ಅಂತ ಗೊತ್ತಾಗುತ್ತದೆ. ಒಂದೊಂದರೊಳಗೆ ಒಂದೊಂದು ವಿಷಯ ಇಟ್ಕೊಂಡಿರಂತೆ. ಒಂದು ದೊಡ್ಡ ಲೆದರ್ ಫೋಲ್ಡರ್ ಇಟ್ಕೊಂಡಿದ್ದರಂತೆ. ಅದರ ತುಂಬ ಪುರಾಣಗಳಲ್ಲಿ ಬರುವಂಥ ಧರ್ಮಶಾಸ್ತ್ರ ಸಂಬಂಧಿಯಾದದ್ದನ್ನೆಲ್ಲ ಇಟ್ಕೊಂಡಿದ್ದರಂತೆ. ಅವರು ಕಡಿಮೆ ಅಂದರೆ 1,000 ಮೂಲ ಗ್ರಂಥಗಳನ್ನು ಧರ್ಮಶಾಸ್ತ್ರದ ಇತಿಹಾಸಕ್ಕಾಗಿ ಓದಿದ್ದು. ಸೆಕೆಂಡ್ರಿ ಸೋರ್ಸಸ್ ಅದಕ್ಕೆ 3 ಪಟ್ಟಿರುತ್ತೆ. ಇದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಅದೇನು ಅಲ್ಪ ಸ್ವಲ್ಪವಾದಂಥ ಕೃತಿಗಳೇ. ಮಿತ್ರಮಿಶ್ರನ ವೀರಮಿತ್ರೋದಯ, ಅಥವಾ ದಲಪತರಾಮನ ಸಂಸ್ಕಾರ ಸಾರ, ಅಥವಾ ತೋಡರಾನಂದ, ಅಥವಾ ದೇವಣ್ಣ ಭಟ್ಟನ ಸ್ಮೃತಿಚಂದ್ರಿಕಾ, ಅಥವಾ ಪ್ರತಾಪರುದ್ರನ ಸರಸ್ವತಿ ವಿಲಾಸ, ಮತ್ತು ಹೇಮಾದ್ರಿಯ ಚತುರ್ವರ್ಗ ಚಿಂತಾಮಣಿ, ಇವು ಒಂದೊಂದು ಮಹಾಭಾರತದಷ್ಟು ಗಾತ್ರ ಇರತಕ್ಕಂಥ ಕೃತಿಗಳು. 1,00,000 ಶ್ಲೋಕದ ಮಹಾಭಾರತದ ಗಾತ್ರದವು. ಅವುಗಳಿಗೇನು ಈಗೆಲ್ಲ ಇರುವಂತೆ ಒಳ್ಳೆಯ ಎಡಿಷನ್ಸ್ ಎಲ್ಲ ಬಂದದ್ದಲ್ಲ.
ಕಣ್ಣು ಹೋಗಿಬಿಡ್ತಕ್ಕಂಥ ಸಣ್ಣ ಸಣ್ಣದಾದ ಬೆಂಗಾಲಿ ಕ್ಯಾರೆಕ್ಟರ್ಸು ಈ ಥರದ್ದು. ಇನ್ನು ಕೆಲವಂತೂ ಹಸ್ತಪ್ರತಿಯಲ್ಲೇ ಇರುವಂಥವು. ಅವುಗಳನ್ನೆಲ್ಲ ಓದಿಕೊಂಡು ಅಭ್ಯಾಸ ಮಾಡಿಕೊಂಡು ಟಿಪ್ಪಣಿಗಳನ್ನು ಮಾಡಿಕೊಂಡು ಮಾಡಿದರು. ಮತ್ತು ಇವುಗಳ ಮೇಲಿದ್ದ ವ್ಯಾಖ್ಯಾನ ಉಪವ್ಯಾಖ್ಯಾನಗಳು, ಮನುಸ್ಮೃತಿಗೆ 9 ವ್ಯಾಖ್ಯಾನ ಇದೆ. ಯಾಜ್ಞವಲ್ಕ್ಯ ಸ್ಮೃತಿಗಂತೂ ಊರೂರಿನಲ್ಲೂ ವ್ಯಾಖ್ಯಾನ ಉಂಟು. ಆ ಥರದ್ದೆಲ್ಲ ವ್ಯಾಖ್ಯಾನಗಳು ಸ್ವತಂತ್ರ ಗ್ರಂಥಗಳಂತೆ ಬೆಳೆದಿವೆ. ಪರಾಶರ ಸ್ಮೃತಿ ಏನೋ ಚಿಕ್ಕದು, ಹೆಚ್ಚಂದರೆ ಅಲ್ಲಿರ್ತಕ್ಕಂಥದ್ದು ಒಂದು 700 ಶ್ಲೋಕ. ಆದರೆ ಅದರ ಮೇಲೆ ಬಂದಂಥ ಪರಾಶರ ಮಾಧವೀಯ ನೋಡಿದ್ರೆ ಕಡಿಮೆ ಅಂತಂದರೆ 1500 ಪುಟದಷ್ಟು ಗಾತ್ರದ ಗ್ರಂಥ. ಅಂಥದ್ದು ಎಷ್ಟನ್ನು ಓದಿಕೊಳ್ಳಬೇಕು. ಮತ್ತು ಇವುಗಳ ಬಗೆಗೆ ಬಂದಂಥ ಯಾವ ಸೆಕೆಂಡ್ರಿ ಸೋರ್ಸಸ್ ಅಂತಾರಲ್ಲ, ಅಲ್ಲಿ ನಡೆದಿರುವ ವಾದ ವಿವಾದಗಳು ಮತ್ತು ಈ ಎಲ್ಲ ಗ್ರಂಥಗಳ ಕಾಲನಿರ್ಣಯದ ಚರ್ಚೆ, ಇಷ್ಟೆಲ್ಲ ಮಾಡಿಕೊಂಡು ರಾ ಮೆಟೀರಿಯಲ್ ಕೂಡಿಸಿಕೊಂಡ ಮೇಲೆ ವಿಷಯ ವಿಭಾಗ ಮಾಡಿಕೊಂಡು ಮುಂದುವರಿಯಬೇಕು. ಮನುಷ್ಯ ಮಾತ್ರ ಊಹೆ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಆ ರೀತಿಯಾದಂಥ ವೈದುಷ್ಯ ವ್ಯಾಸಂಗ ಇವ್ರದ್ದಾಗಿತ್ತು ಅಂತ ಗೊತ್ತಾಗುತ್ತದೆ. ಮತ್ತು ಅವರು ಎಂದೂ ಕೂಡ ತಾವು ತಮ್ಮ ಆತ್ಮಾಭಿಮಾನಕ್ಕೆ ಕುಂದು ಬರೋ ಥರ ನಡ್ಕೊಳ್ಳಿಲ್ಲ. ಇವರು ಮಹಾಮಹೋಪಾಧ್ಯಾಯ ಬಿರುದು ಬಂದಾಗ ಒಬ್ಬ ಜಡ್ಜವರು ಮಹಾಮಹೋಪಾಧ್ಯಾಯ ಅಂತ ನಿಮ್ಮನ್ನು ಕರಿಬೇಕೆ, ಉಪಾಧ್ಯಾಯ ಅಂತ ಕರೆದ್ರೆ ಆಗೋದಿಲ್ವಾ ಅಂದರೆ, ಆಗ್ಬೋದು, ತಮ್ಮನ್ನು ಮುನ್ಸೀಫ್ ಅಂತ ಕರೆಯೋ ಹಾಗಿದ್ದರೆ ನಿಮ್ಮನ್ನು ನಾನು ಉಪಾಧ್ಯಾಯ ಅಂತ ಕರೆಸ್ಕೋತೀನಿ ಅಂತಂದಿದ್ರಂತೆ. ಅಂದರೆ ಜಡ್ಜ್ಗಳಿಗೇ ಬೌನ್ಸರ್ಗಳನ್ನು ಹಾಕಬೇಕು ಅಂತಂದರೆ ಇವರ ಕೆಚ್ಚು ಯಾವ ಮಟ್ಟದ್ದಾಗಿತ್ತು ಅಂತನ್ನೋದು ಗೊತ್ತಾಗುತ್ತದೆ. ಒಮ್ಮೆ ಕಟುವಾಗಿ ಹೇಳಿಬಿಟ್ರಂತೆ, ವಿ ರೆಸ್ಪೆಕ್ಟ್ ದಿ ಬೆಂಚ್ ಆ್ಯಂಡ್ ದಿ ಬೆಂಚ್ ಶುಡ್ ಆಲ್ಸೋ ರೆಸ್ಪೆಕ್ಟ್ ದಿ ಬಾರ್ ಅಂತ ಹೇಳ್ಬಿಟ್ಟಂದಿದ್ರಂತೆ. ವಕೀಲರಿಗೆ ಯಾರಿಗಿರುತ್ತದೆ ಈ ಮಟ್ಟದ ಸ್ಥೈರ್ಯ? ಅವರು ಯಾವಾಗಲೂ ಮನಸ್ಸು ಮಾಡಿದ್ದಿದ್ದರೆ ನ್ಯಾಯಾಧೀಶರಾಗಬಹುದಾಗಿತ್ತು. ಆ ಕಡೆಗೆ ಅವರು ಹೋಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಬಾಧ್ಯತೆ ಬರುತ್ತದೆ, ತನ್ನ ಫ್ರೀ ಮೂಮೆಂಟಿಗೆ ಅಡ್ಡಿ ಬರುತ್ತದೆ ಅಂತ. ನ್ಯಾಯಾಧೀಶನಾದವನು ತುಂಬ ನಿಯಂತ್ರಿತನಾಗಿಬಿಡ್ತಾನೆ. ಇವರು ಬೇಕಾದಂತೆ ಎಲ್ಲರ ಜೊತೆನೂ ಸಲಿಗೆನಲ್ಲಿರಬೇಕು, ಸಾರ್ವಜನಿಕ ಕ್ಷೇತ್ರದಲ್ಲಿರಬೇಕು, ನಾನಾ ವಿಧವಾದಂಥ ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಶೈಕ್ಷಣಿಕವಾದ ಅಭಿಯಾನದಲ್ಲಿ ತೊಡಗಬೇಕು ಅಂದರೆ ಕಷ್ಟ ಅನ್ನೋದಕ್ಕೋಸ್ಕರವಾಗಿ ಆ ಎಲ್ಲ ಅಧಿಕಾರಿಗಳನ್ನು ಬಿಟ್ಟು ಕೂತ್ಕೊಂಡ್ರು. ನೋಡಿ, ಸಾರ್ವಜನಿಕ ಹಿತಾಸಕ್ತಿ ಎಷ್ಟೋ ಕೆಲಸಗಳನ್ನು ಮಾಡ್ತಾಯಿದ್ರು ಅನ್ನೋದಕ್ಕೆ 1933ನೇ ಇಸ್ವಿನಲ್ಲಿ ಮುಂಬೈ ಸರ್ಕಾರ ಡೆಕ್ಕನ್ ಕಾಲೇಜನ್ನು ಮುಚ್ಚಬೇಕು ಅಂತ ನೋಡಿತು. ಏನೋ ಆರ್ಥಿಕವಾದ ಕಾರಣ ಅಂತ. ಆಗ ಇವರು ಡೆಕ್ಕನ್ ಕಾಲೇಜಿನ ವಿದ್ಯಾರ್ಥಿ ಅಲ್ಲ, ಹಿಂದೊಮ್ಮೆ ಅಲ್ಲಿ ಕೆಲಸಕ್ಕೆ ನಿರಾಕರಣೆ ಆಗಿತ್ತು. ಹಾಗಿದ್ದರೂ ಒಳ್ಳೆಯ ಕಾಲೇಜು. ಆ ಕಾಲೇಜಿನಿಂದ ತುಂಬ ದೊಡ್ಡವರೆಲ್ಲ ತಯಾರಾಗಿ ಬಂದಿದ್ದಾರೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂಥವರು, ಅಗರ್ಕರ್ ಅಂಥವರು ಎಲ್ಲ ಬಂದಂಥ ಕಾಲೇಜು. ಹಾಗಾಗಿ ಅದನ್ನು ಮುಚ್ಚಿಸಬಾರ್ದು ಅಂಥೇಳಿ ಒಂದು ದೊಡ್ಡ ಅಭಿಯಾನ ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ BG ಖೇರ್ ಅವರು ಸೇರಿದಂತೆ ಡಾಕ್ಟರ್ MR ಜೈಕರ್ ಅವರು ಎಲ್ಲ ಇವ್ರ ಜೊತೆಗೆ ಒಗ್ಗೂಡ್ತಾರೆ. ಮತ್ತು ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಕೋರ್ಟ್ನಲ್ಲಿ ವಾದಿಸಿ ಆ ಕಾಲೇಜನ್ನು ಉಳಿಸ್ಕೊಳ್ಳೋದ್ರೊಳಗೆ ನೆರವಾಗಿ ಯಶಸ್ವಿಯೂ ಆಗ್ತಾರೆ. ಮತ್ತು ಆ ಕಾಲೇಜಿನ ಅಲಮ್ನಿ ಅಸೋಸಿಯೇಷನ್ ಇವರನ್ನು ಗೌರವ ಸದಸ್ಯನಾಗಿ ಮಾಡಿಕೊಳ್ಳುತ್ತೆ. ನನಗ್ಯಾಕೆ ಬಿಟ್ಟಿದ್ದು ಅಂತ ಇಲ್ಲದೆ ಸಾರ್ವಜನಿಕ ಹಿತದ ಕೆಲಸಗಳನ್ನು ಮಾಡ್ತಾ ಇದ್ರಲ್ಲ, ಇದು ತುಂಬ ದೊಡ್ಡ ಸಂಗತಿ ಅಂತ ನನಗನ್ನಿಸುತ್ತದೆ. ವಿದ್ವಾಂಸರಾದವರು ಎಷ್ಟೋ ಬಾರಿ ಸಾರ್ವಜನಿಕ ಹಿತದ ಕೆಲಸಗಳಲ್ಲಿ ತೊಡಕೊಳ್ಳದೆ ಹೊರಟೋಗ್ತಾರೆ. ಎಲ್ಲರೂ ತೊಡಕೊಳ್ಬೇಕು ಅಂತಲ್ಲ, ಅವರವ್ರ ಶಕ್ತಿ. ಇವರು ಸರ್ವತೋಮುಖ ಪ್ರಜ್ಞಾಶಾಲಿಗಳು ಮಾತ್ರವಲ್ಲ, ಕಾರ್ಯನಿಷ್ಠರಾದಂಥ ಕರ್ತರೂ ಹೌದಾಗಿದ್ದರಿಂದ ಮಾಡಿದ್ರು. ಅದಿದ್ದಷ್ಟು ವ್ಯಕ್ತಿತ್ವಕ್ಕೆ, ಕೃತಿತ್ವಕ್ಕೆ ಬೆಲೆ ಬರುತ್ತದೆ. ಧರ್ಮಶಾಸ್ತ್ರದ ಇತಿಹಾಸದಂಥ ಗ್ರಂಥ ಬರೀ ಒಬ್ಬನ ಬುಕ್ವರ್ಮ್ನ ಬರವಣಿಗೆ ಅಲ್ಲ, ಪುಸ್ತಕದ ಹುಳುವಿನ ಬರವಣಿಗೆ ಅಲ್ಲ. ಸಾಮಾಜಿಕವಾದ, ಸಾರ್ವಜನೀನವಾದ ಕೆಲಸಗಳು ಯಾವುದುಂಟು ಆ ಮೂಲಕವಾಗಿ ಭಾವನೆಗೊಂಡಂಥ ಮನಸ್ಸಾಗಿತ್ತು ಅಂತ ನಮಗೆ ತಿಳಿಯುತ್ತದೆ. ಈ ಥರದ್ದು ಎಷ್ಟೋ ಮಾಡಿದ್ರು. ಅಂಥ ಒಂದು ಏನಂದರೆ, ವಿಧವೆಯರಿಗೆ ಮತ್ತು ವಿಶೇಷತಃ ಯಾರು ಸಕೇಶಿಗಳಾದಂಥ ವಿಧವೆಯರಾಗಿದ್ದಾರೆ ಅವರಿಗೆ ಪಾಂಡುರಂಗನ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ. ಅಂದರೆ ಪಾಂಡುರಂಗನ ದೇವರ ದರ್ಶನ ಮಾಡಿ ಪಾದಕ್ಕೆ ತಲೆ ಇಟ್ಟು ನಮಸ್ಕಾರ ಮಾಡುವ ಅವಕಾಶ ಇಲ್ಲ ಅಂತ ಮಾಡಿದರು. ಆಗ ಇವರು ಅದರ ವಿರುದ್ಧವಾಗಿ ವಾದ ಮಾಡ್ತಾರೆ. ಧರ್ಮಶಾಸ್ತ್ರದ ಇತಿಹಾಸ ಬರೆಯೋದಕ್ಕೆ ಇದೂ ಕೂಡ ಒಂದು ಪ್ರೇರಣೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವಿಧವೆ ಬಂದು ಕೇಳ್ಕೊಂಡಿದ್ದಕ್ಕೆ ಇವರು ನೋಡಿ ಧರ್ಮಶಾಸ್ತ್ರದಲ್ಲಿ ಈ ಥರ ಕೇಶಮುಂಡನದ ಒಂದು ಉಲ್ಲೇಖವೇ ಇಲ್ಲ ಅಂತ ಹೇಳಿ ಎಲ್ಲವನ್ನೂ ಅವರು ತೆಗೆದು ತಳಮೇಲು ಮಾಡಿ ನೋಡ್ತಾರೆ. ಅವರ ವ್ಯವಸ್ಥೆ ಹಾಗೇನೆ, ಯಾವುದನ್ನು ಗೋ ಟು ದಿ ಒರಿಜಿನಲ್ಸ್ ಆ್ಯಂಡ್ ಎಕ್ಸಾಸ್ಟ್ ದೆಮ್ ಕಂಪ್ಲೀಟ್ಲಿ ಅಂತ ಹಾಗೆ ಮಾಡಿ ಆದ್ಯಂತ ಅದರ ಪರಾಮರ್ಶೆ ಮಾಡ್ತಾರೆ.
ಮಹಾಭಾರತದಲ್ಲಾಗಲಿ ಮನುಸ್ಮೃತಿ, ಪರಾಶರ ಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ತತ್ಪೂರ್ವದ ಸೂತ್ರಗಳು ಎಲ್ಲಿಯೂ ಕೂಡ ಇಲ್ಲ. ಬರುವಂಥದ್ದು ಒಂದೇ ಒಂದು ಕಡೆ ಸ್ಕಾಂದ ಪುರಾಣದಲ್ಲಿ, ಅದು ಕೂಡ ಕೃತ್ರಿಮವಾದ ಉಲ್ಲೇಖ ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಅಲ್ಲಿದ್ದ ಅರ್ಚಕರು ಇವರು ವಿರುದ್ಧವಾಗಿ ನಿಂತುಕೋತಾರೆ. ಅವ್ರನ್ನೆಲ್ಲರೂ ಇವರು ಕೋರ್ಟ್ ಕಚೇರಿಗೆ ತಂದು ಕಟಕಟೆಯಲ್ಲಿ ನಿಲ್ಲಿಸ್ತಾರೆ. ಎಲ್ಲರೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಯಾರನ್ನ ಎಕ್ಸ್ಪರ್ಟ್ಸ್ ಅಂತ ಅರ್ಚಕರು ತರಿಸಿದ್ದಾರೆ ಸಾಕ್ಷ್ಯ ಹೇಳೋದಕ್ಕೆ, ಆ ವಿದ್ವಾಂಸರನ್ನೆಲ್ಲ ಇವರು ಮೀಮಾಂಸಾಶಾಸ್ತ್ರ ಪುರಸ್ಸರವಾಗಿ ಎನ್ಕ್ವೈರಿ ಮಾಡ್ತಾರೆ. ಅವ್ರು ಹೇಳೋದು ಏನೂ ನಿಲ್ಲೋಲ್ಲ ಅಂತ ಗೊತ್ತಾಗುತ್ತದೆ. ಇವರು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾರೆ ಶಾಸ್ತ್ರೀಯವಾಗಿ. ಆಮೇಲೆ ಬೇರೆ ಹಲವರು ತಲೆ ಕೂದಲು ಇಟ್ಕೊಂಡಂಥ ವಿಧವೆಯರು ಪಾಂಡುರಂಗನ ದರ್ಶನ ಮಾಡಿದ್ದರ ಉಲ್ಲೇಖವನ್ನು ತಂದು ತೋರುತ್ತಾರೆ. ಅದಕ್ಕೆ ಬೇಕಾದಂಥ ಸಾಕ್ಷ್ಯವನ್ನು ತಂದಿಡ್ತಾರೆ. ಇದು ಹಣದ ವ್ಯವಹಾರ ಅಷ್ಟೇ ಹೊರತು ಇಲ್ಲಿ ಪ್ರಾಮಾಣಿಕತೆ ಏನೂ ಇಲ್ಲ, ಧರ್ಮಶಾಸ್ತ್ರ ಮೊದಲೇ ಇಲ್ಲ ಅಂತ ಅನ್ನೋದನ್ನು ಸಾಬೀತು ಮಾಡ್ತಾರೆ. ಅಂದರೆ ಯಾವ ರೀತಿಯಲ್ಲಿ ಆ ಕಾಲಕ್ಕೆ ಸನಾತನಗಳ ಮಧ್ಯದಲ್ಲಿ ಅವರು ಫೈಟ್ ಮಾಡಿರಬೇಕು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಆ ಸಂದರ್ಭದಲ್ಲೇ ಹರಿನಾರಾಯಣ ಆಪ್ಟೆ ದೊಡ್ಡ ಸಮಾಜ ಸುಧಾರಕರು ಆದಂಥವರು ಮತ್ತು ಮರಾಠಿಯ ಉತ್ತಮ ಲೇಖಕರು, ಅವರು ಇವ್ರ ಜೊತೆಗೆ ಕೈಗೂಡಿಸ್ತಾರೆ. ಈ ಥರ ಎಷ್ಟೆಷ್ಟೋ ಪ್ರಕಲ್ಪಗಳಲ್ಲಿ ಇವರು ಸತತವಾಗಿ ತೊಡಗಿಕೊಂಡಂಥದ್ದನ್ನು ನಾವು ನೋಡ್ತೀವಿ. ಇದರ ಜೊತೆಗೆ ನಿರಂತರವಾದಂಥ ವ್ಯಾಸಂಗ ನಡೀತಾ ಇತ್ತು. ಪ್ರತಿದಿನ ಕೋರ್ಟಿನ ಕೆಲಸ ಆದಮೇಲೆ ಅವರು ಅಪರಾಹ್ನದ ಹೊತ್ತಿಗೆ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಅಂತ ಯಾವುದು ಉಂಟು ಅದರ ಮುಂಬೈನ ಶಾಖೆಗೆ ಹೋಗ್ತಾ ಇದ್ದರು. ಅಲ್ಲಿ 40 ವರ್ಷ ಎಡ ಬಿಡದೆ ಕೂತ್ಕೊಂಡು ಸಂಜೆ 7:30ವರೆಗೂ ಗ್ರಂಥಗಳನ್ನು ಓದ್ಕೊಳ್ಳೋದು, ಟಿಪ್ಪಣಿ ಮಾಡಿಕೊಳ್ಳೋದು ಮಾಡ್ತಾಯಿದ್ರಂತೆ. ಅವ್ರು ಬರೀತಾರೆ, ನಾನು ಇತಿಹಾಸದ ಬಗೆಗೆ, ಧರ್ಮಶಾಸ್ತ್ರದ ಇತಿಹಾಸವನ್ನು ಕುರಿತು ಬರೆಯೋದಕ್ಕೆ ಆರಂಭ ಮಾಡಿದಾಗಲಿಂದ ಮಧ್ಯಾಹ್ನ ನಿದ್ರೆ ಮಾಡೋದು ನಿಲ್ಲಿಸಿಬಿಟ್ಟೆ ಅಂತ ಹೇಳಿಬಿಟ್ಟು. ಅವ್ರಿಗೆ ಮತ್ತೆ ಮತ್ತೆ ಡಿಯೋಡಿನಲ್ ಅಲ್ಸರು, ಅನಾರೋಗ್ಯ ಇತ್ಯಾದಿಗಳು ಕಾಡ್ತಲೇ ಇತ್ತು. ಅವರಿಗೆ ಅನೇಕರು ಬರೆದ ಪತ್ರಗಳಲ್ಲಿ ಇದರ ಉಲ್ಲೇಖ ಪುನಃ ಪುನಃ ಬರುತ್ತದೆ. ನಿಮ್ಮ ಆರೋಗ್ಯ ಹೇಗಿದೆ, ಆರೋಗ್ಯವನ್ನು ನೋಡಿಕೊಳ್ಳಿ, ಧರ್ಮಶಾಸ್ತ್ರದ ಇತಿಹಾಸ ಕೊನೆ ಮುಟ್ಟಿಸಬೇಕು ಅಂತೆಲ್ಲ. ಇವರು ಅದರ ಜೊತೆಗೇ ಹೆಣಗಿಕೊಂಡು ಎಳ್ಕೊಂಡು ಬರ್ತಾಯಿದ್ರು. ಹಾಗಿದ್ದಾಗಲೂ ಕೂಡ ಕೊನೆಯ ದಿವಸದವರೆಗೂ ಅವರು ದಿನ 4 ಮೈಲಿ ನಡೆಯೋದು ನಿಲ್ಲಿಸಲಿಲ್ವಂತೆ. ಇವೆಲ್ಲ ನೋಡಿದಾಗ ಏನು ತಾಕತ್ತಿನ ಮನುಷ್ಯರಪ್ಪ ಅಂತ ಅನಿಸುತ್ತದೆ. ಆಮೇಲೆ ಅವರು ಮುಂಬಯಿಯ ಬ್ರಾಹ್ಮಣ ಮಹಾಸಭಾ ಜೊತೆಗೆ ತುಂಬ ಒಳ್ಳೆಯ ಸಂಪರ್ಕ ಇಟ್ಕೊಂಡಿದ್ರು. ಅನೇಕ ಸಂಸ್ಥೆಗಳ ಜೊತೆಗಿತ್ತು, ಇದು ಒಂದು. ಆ ಬ್ರಾಹ್ಮಣ ಮಹಾಸಭಾದ ಎಲ್ಲ ಚಟುವಟಿಕೆಗಳಲ್ಲೂ ಭಾಗಿಯಾಗ್ತಾಯಿದ್ರು. 25 ವರ್ಷ ಕಾಲ ಅದರ ಮ್ಯಾನೇಜಿಂಗ್ ಕಮಿಟಿನಲ್ಲಿದ್ದರು. 10 ವರ್ಷ ಕಾಲ ಅವರು ಚೇರ್ಮನ್ ಆಗಿದ್ದರು. ಮತ್ತು ಜೀವಮಾನ ಇಡೀ ಅದರ ಅಡ್ವೈಸರಿ ಕಮಿಟಿನಲ್ಲಿದ್ದರು. ಅದರ ಎಷ್ಟೋ ಚಟುವಟಿಕೆಗಳಲ್ಲಿ ಅದಕ್ಕೆ ಬೇಕಾಗಿರುವಂತೆ ಧನ ಸಂಗ್ರಹ ಮಾಡುವಲ್ಲಿ ಬೀದಿ ಬೀದಿಗೆ ಜೋಳಿಗೆ ಇಟ್ಕೊಂಡು ತಿರುಗಿದ್ರಂತೆ. ಈ ಥರ ಇನ್ನೂ ಎಷ್ಟೋ ಸಾಮಾಜಿಕ ಚಟುವಟಿಕೆಗಳು ತಿರುಗ್ತಾಯಿದ್ರು. ಆದರೆ ಅಲ್ಲಿಯೂ ನೋಡಿ, ಮುಂಬೈನಲ್ಲಿ, ಪುಣೆಯಲ್ಲಿ ಎಲ್ಲ ಗಣಪತಿ ಹಬ್ಬ ಅಂದರೆ ವಿಶೇಷ, ಮಹಾರಾಷ್ಟ್ರದಲ್ಲೇ ವಿಶೇಷ. ಗಣಪತಿ ಉತ್ಸವ ಮಾಡುವಾಗ, ವಿನಾಯಕ ಪ್ರತಿಷ್ಠೆ ಮಾಡಿ ಬ್ರಾಹ್ಮಣ ಮಹಾಸಭಾದವರು ಪೂಜೆ ಮಾಡುವಾಗ ಇಲ್ಲಿ ಆಗ ಪಂಚಮರು ಅಂತ ಅನಿಸ್ಕೊಳ್ತಾ ಇದ್ದ ದಲಿತರನ್ನು ಅವಶ್ಯವಾಗಿ ಕರ್ಕೊಂಡು ಬರಬೇಕು, ದಲಿತರನ್ನು ಕರ್ಕೊಂಡು ಬರದೆ ಈ ಪೂಜೆ ಮಾಡುವಂತೆ ಇಲ್ಲ ಅಂತ ಕಾಣೆಯವರು ಹೇಳಿದ್ರು. ಆಗ ಸಹಜವಾಗಿ ಮಡಿವಂತರುಗಳೆಲ್ಲ ದೂರ ನಿಂತರು. ಇವ್ರ ಮೇಲೆ ಮತ್ತು ಬ್ರಾಹ್ಮಣ ಮಹಾಸಭಾ ಮೇಲೆ ಕೇಸ್ ಹಾಕಿದ್ರು. ನಾನು ಅದಕ್ಕೇನು ಲೆಕ್ಕ ಮಾಡೋದಿಲ್ಲ, ನಾನು ವಾದಿಸ್ತೀನಿ, ಏನು ಲಾಯರ್ ಫೀಸು ಕೊಡಬೇಕಾಗಿಲ್ಲ ಅಂತ ಇವರು ಪೂಜೆ ಮಾಡಿಯೇ ಮಾಡಿದ್ರು. ಎಲ್ಲ ದಲಿತರನ್ನು, ಎಲ್ಲ ಜಾತಿನವ್ರನ್ನೂ ಕರೆಸಿದ್ರು. ಈ ರೀತಿಯಾದ ಕೆಲಸ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಇವರಿಗೆ ತುಂಬ ಒತ್ತಾಸೆಯಾಗಿ ನಿಂತವರು, ನಾವು ಹೆಮ್ಮೆ ಪಡಬೇಕು ಕನ್ನಡದವರು, ನಮ್ಮ ಕನ್ನಡಿಗರೇ ಆದಂಥ ಕುರ್ತಕೋಟಿ ಮಹಾಪುರುಷರು ಅಂತ ಹೆಸರಾದ ಕರವೀರ ಪೀಠದ ಶಂಕರಾಚಾರ್ಯರು ಈಚೆಗೆ ರಾಷ್ಟ್ರೋತ್ಥಾನದಿಂದ ಬಹಳ ಒಳ್ಳೆಯ ಒಂದು ಪುಸ್ತಕವನ್ನು ಪ್ರೊಫೆಸರ್ ಜಾಲಿಹಾಳ್ ಅವರು ಬರೆದಿದ್ದಾರೆ. ಆ ಒಂದು ಕರವೀರ ಪೀಠದ ಶಂಕರಾಚಾರ್ಯರಾಗಿ ನಮ್ಮ ಹೊಳೆನರಸೀಪುರದ ಸಚ್ಚಿದಾನಂದೇಂದ್ರ ಸರಸ್ವತಿ ಅವರಿಗೂ ಕೂಡ ತುಂಬ ಗೌರವನೀಯರಾಗಿದ್ದಂಥವರು. ಹೊಸಕೆರೆ ಚಿದಂಬರಯ್ಯನವರು, ಆಮೇಲೆ ಹೊಳೆನರಸೀಪುರದ ಸ್ವಾಮಿಗಳು, ಅವರ ಪೂರ್ವಾಶ್ರಮ ಯಲ್ಲಂಬಳಸೆ ಸುಬ್ಬರಾಯ, ಇವರೆಲ್ಲರೂ ಇವ್ರ ಹತ್ರ ಹೋಗ್ತಾಯಿದ್ರು. ಕುರ್ತಕೋಟಿ ಮಹಾನುಭಾವರದು ಒಂದು ದೊಡ್ಡ ಸ್ಮರಣೀಯವಾದಂಥ ಜೀವನ. ವಿವೇಕಾನಂದರ ಪ್ರಭಾವ ನೇರವಾಗಿ ಅವರ ಮೇಲಿತ್ತು. ಅವ್ರ ಜೊತೆ ಇದ್ದವರು ಅವರು. ಮತ್ತು ನಿರಂತರ ರಾಮನಾಮ ಜಪ ಮಾಡಿ ಲೋಕಕ್ಕೆ ತುಂಬ ದೊಡ್ಡ ಮಾರ್ಗದರ್ಶನ ಮಾಡಿದಂಥ ಸದ್ಗುರು ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರವರು ಅವರ ಜೊತೆಯಲ್ಲಿದ್ದಂಥವರು. ಮತ್ತು ಅವರು ಭಗವದ್ಗೀತೆ ಮೇಲೆ ಒಂದು ಸಂಶೋಧನಾತ್ಮಕವಾದ ನಿಬಂಧ ಬರೆದು ವಿದೇಶದ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿದ್ದರು. ಈ ಸಾಮಾಜಿಕ ಸುಧಾರಣೆಗಳಲ್ಲಿ ತುಂಬ ತೊಡಗಿಕೊಳ್ತಾ ಇದ್ದರು. ನಮ್ಮ ಪೀಠಾಧಿಪತಿಗಳ ಪೈಕಿ ಮೊದಲು
ದಲಿತರ ಕೇರಿಗೆ ಕಾಲಿಟ್ಟು ಅವರ ಮನೆಗಳಿಗೆ ಹೋಗಿ ಅಲ್ಲಿ ಆಹಾರ ಸ್ವೀಕಾರ ಮಾಡಿ ಬಂದವರು, ಪಾದಪೂಜೆ ಮಾಡಿಸ್ಕೊಂಡು ಅವರಿಗೆ ಸಾಂತ್ವನ ಹೇಳಿ, ಭರವಸೆ ಹೇಳಿ, ನೀವು ನಮ್ಮವರೇ ಅಂತ ಅವರಿಗೆ ಒಂದು ಧೈರ್ಯವನ್ನು ಕೊಟ್ಟಂಥವ್ರು ಇವರು ಕುರ್ತಕೋಟಿ ಮಹಾರಾಜರು. ಅವ್ರು ಮಹಾರಾಜ್ ಅಂತಂದರೆ ಯತ್ಯಾಶ್ರಮಿಗಳಾಗಿದ್ದರಿಂದ ಅವ್ರಿಗೆ ಹೇಳ್ತಾ ಇದ್ದರು. ಕರವೀರಪುರದ ಶಂಕರಾಚಾರ್ಯರು, ಕಾಣೆಯವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಕಡೆ ಸಂಪುಟದಲ್ಲಿ ಹೇಳ್ತಾರೆ, ಈ ಧರ್ಮಶಾಸ್ತ್ರದ ಇತಿಹಾಸ ಬರೆಯುವ ಸಂದರ್ಭದಲ್ಲಿ ನನಗೆ ಯಾವುದೇ ಮೀಮಾಂಸಾಶಾಸ್ತ್ರ ಸಂಬಂಧಿಯಾದ ಶಾಸ್ತ್ರ ಸಂಬಂಧಿಯಾದ ವಿಷಯದಲ್ಲಿ ಸಂದಿಗ್ಧತೆ ಬಂದಾಗ ಇವ್ರನ್ನ ನಾನು ಕೇಳ್ತಾ ಇದ್ದೆ ಅಂತ ಬರೀತಾರೆ. ಅವರ ಸರ್ವತೋಮುಖವಾದ ಜ್ಞಾನ ನನಗೆ ತುಂಬ ಪ್ರಯೋಜನಕಾರಿ ಆಗ್ತಾ ಇತ್ತು ಅಂತ. ಕುರ್ತಕೋಟಿ ಮಹಾರಾಜರು ಬೆಂಗಳೂರಿನ ಕೇಂದ್ರವಾಗಿಟ್ಟುಕೊಂಡು ಒಂದು ದೊಡ್ಡ ವಿದ್ವತ್ ಪತ್ರಿಕೆ ಹೊರಡಿಸಬೇಕು ಅಂತ ಮಾಡಿದರು. ಒಂದು ಸಂಸ್ಕೃತದ ಭಾರತೀಯ ವಿದ್ಯೆಗಳ ಒಂದು ಸಂಶೋಧನಾ ಮಂದಿರ ಸ್ಥಾಪನೆ ಮಾಡಬೇಕು ಅಂತಿದ್ರು. ನಾಗಪುರದಲ್ಲಿ ಆ ಕೆಲಸ ಮಾಡಬೇಕು ಅಂತಿದ್ರು. ಏನಂದರೆ ನಮ್ಮ ಸರ್ಕಾರದ ಜನತೆಯ ಎಲ್ಲದರ ಅವಿವೇಕ, ಅಲ್ಪತ್ವದಲ್ಲಿಯೇ ಆಸ್ವಾದ ಮಾಡ್ತಕ್ಕಂಥ ಒಂದು ನೈಚ್ಯಾನುಸಂಧಾನ, ಹೀನ ಪ್ರವೃತ್ತಿ ಬಂದಿದೆಯಾ ಅಂತ. ಇಂಥವ್ರ ಬಗೆಗೆ ಹೇಳುವವರೇ ಇಲ್ಲವಾಗಿದ್ದಾರೆ, ಕೇಳುವವರೇ ಇಲ್ಲವಾಗ್ತಾ ಇದ್ದಾರಲ್ಲ ಅಂತ ದುಃಖ ಆಗುತ್ತದೆ. ಆ ಇಂಡಿಯನ್ ರೆನೇಸಾನ್ಸ್ ಅಂತ ಯಾವುದಾಯಿತು, ಒಂದು ಯುಗದಲ್ಲಿ ಈ ಮಟ್ಟದ ಪ್ರತಿಭೆಗಳು, ಈ ಮಟ್ಟದ ವಿದ್ವತ್ತೆಗಳು, ಈ ಮಟ್ಟದ ಪ್ರಾಮಾಣಿಕವಾದ ದುಡಿಯುವ ಚೇತನಗಳು ಹಾಗೆ ಬಂದುಬಿಡೋದ. ಒಟ್ಟೊಟ್ಟಿಗೆ ಅಷ್ಟು ಜನ ಬಂದಾಗ ದಿವಿಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತಿ ಅಂತ ಕೃಷ್ಣ ಗೀತೆಯಲ್ಲಿ ಏನು ಹೇಳ್ದ, ಆ ಸಂಜಯ ನೋಡಿ ಹೇಳ್ತಾನಲ್ಲ ವಿಶ್ವರೂಪ, ಆ ತರಹ ಆದದ್ದು. ಹಾಗಾಗಿ ಒಂದು ಸ್ವಲ್ಪ ಇವರಿಗಿಂತ ಕಡಿಮೆ ಇದ್ದವರು ಕಾಣಿಸ್ದಂತೆಯೇ ಆಗಿಬಿಟ್ರು. ಮುಗಿಲು ಮುಟ್ಟತಕ್ಕಂಥ ಧೀರೋದಾರವಾದಂಥ ವ್ಯಕ್ತಿತ್ವಗಳು ಬಂದರು. ನಮ್ಮ ಭಾರತೀ ಕೃಷ್ಣ ತೀರ್ಥರು ಅಂತ ವೇದಿಕ್ ಮ್ಯಾಥಮೆಟಿಕ್ಸ್ನ ಪ್ರಸಿದ್ಧಿ, ಅವರೆಲ್ಲ ಹೆಚ್ಚು ಕಡಿಮೆ ಆ ಕಾಲದವರೇ ಆಗಿದ್ದಂಥವರು. ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಉದಾರವಾದ ಮಾನವೀಯವಾದ ಮೌಲ್ಯಗಳನ್ನು ಅಳವಡಿಸಿಕೊಂಡು ಭಾರತೀಯ ಸಂಸ್ಕೃತಿಗೆ ನಿಜವಾದ ನವೋದಯವನ್ನು ಉಂಟು ಮಾಡಿದ್ರು. ಕಾಣಿಯವರು ಆ ಒಂದು ವಲಯದಿಂದ ಬಂದಂಥವರು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಅವರು ಮರಾಠಿ ಗ್ರಂಥ ಸಂಗ್ರಹಾಲಯ ಮುಂಬೈ, ಅದಕ್ಕಾಗಿ ತುಂಬ ದುಡಿದ್ರು. ಅದಕ್ಕೆ ಚಂದ ಕೇಳೋದಕ್ಕೆ ಮತ್ತೆ ಬೀದಿ ಬೀದಿ ಸುತ್ತಿದ್ರು. ಆ ಪುಸ್ತಕ ಹಂಚಿಕೊಡೋದಕ್ಕೆ, ಆ ವ್ಯವಸ್ಥಾಪನೆಗಳಿಗಾಗಿ ಬೇಕಾದಷ್ಟು ಕೆಲಸ ಮಾಡಿದ್ರು. ಮತ್ತು ಅದರ ಪ್ರಕಾಶನಗಳಿಗಾಗಿ ಕೂಡ ದುಡಿದ್ರು. ಮರಾಠಿಯಲ್ಲಿ ಬೇಕಾದಷ್ಟು ಬರವಣಿಗೆಯನ್ನು ಕೂಡ ಅವರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತದೆ. ಮತ್ತು ಬ್ರಾಹ್ಮಣ ಸಭಾ ವತಿಯಿಂದ ಸಂಸ್ಕೃತ ನಾಟಕಗಳು ಇತ್ಯಾದಿ ಎಲ್ಲ ಮಾಡಿಸ್ತಾ ಇದ್ದರು. ನಾನು ಆ ಒಂದು ಸಂಪ್ರದಾಯ ತೀರ ಈಚಿನವರೆಗೂ ಮುಂಬೈ ಬ್ರಾಹ್ಮಣ ಮಹಾಸಭಾ ಇಟ್ಟುಕೊಂಡಿದ್ದನ್ನು ನೋಡಿದ್ದೀನಿ. ನಾನೊಮ್ಮೆ ಮುಂಬೈಗೆ ಹೋಗಿದ್ದಾಗ ಅವರು ಮಾಡಿದ ಆದ್ಯಂತ ರಾತ್ರಿಡೀ ಮಾಡಿದ ಮೃಚ್ಛಕಟಿಕ ನಾಟಕವನ್ನು ನೋಡಿದ್ದೀನಿ. ಅಂದರೆ ಎಷ್ಟು ದೊಡ್ಡ ದೃಷ್ಟಿಯಿಂದ ಅವರು ಈ ಕೆಲಸವನ್ನು ನಡೆಸಿದ್ರು ಅಂತ ಗೊತ್ತಾಗುತ್ತದೆ. ಅಂಬೇಡ್ಕರ್ ಅವರ ಜೊತೆಗೆ ಇವರಿಗೆ ಒಳ್ಳೆಯ ಬಾಂಧವ್ಯ ಇತ್ತು. ನಿರಂತರವಾಗಿ ಅಭಿಪ್ರಾಯಗಳ ಭೇದ ಆದಾಗ ಸಮನ್ವಯ ಮಾಡುವಂಥ ಪ್ರಯತ್ನ ನಡೀತಾ ಇತ್ತು. ಏನಂದರೆ ಅಂಬೇಡ್ಕರ್ ಅವರು ಓವರ್ನೈಟ್ ರಿಫಾರ್ಮೇಷನ್ ಬರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಇವರು ಕರವೀರಪೀಠದ ಶಂಕರಾಚಾರ್ಯರು, ಕಾಣಿಯವರು ಇವರೆಲ್ಲ ಸುಧಾರಣೆ ಬರಲೇಬೇಕು, ಆದರೆ ನೀವು ಅಂದುಕೊಂಡ ವೇಗದಲ್ಲಿ ಅದಾಗೋಲ್ಲ. ಯಾಕೆಂದರೆ ಹೇಗೆ ತುಳಿಯಲ್ಪಟ್ಟವರಿಗೆ ಬೇಗ ಬರಬೇಕು ಅಂತಿರುತ್ತೋ ಹಾಗೆ ಇನ್ನೊಂದು ಅಂಚಿನಲ್ಲಿ ಇದ್ದಾರಲ್ಲ, ತುಳಿತಾ ಇದ್ದಾರೆ ಅಂತ ಯಾರನ್ನ ಹೇಳ್ತಾ ಇದ್ದೀವಿ, ಅವರಿಗೆ ಅರ್ಥ ಆಗಿ ಮನಃಪರಿವರ್ತನೆ ಆಗೋದಕ್ಕೂ ಒಂದು ಕಾಲ ಬೇಕಾಗುತ್ತದೆ. ಇದು ನೈದಲ್ಲಿ ನಡೆಯಬೇಕು ಅಂತ. ನಮ್ಮಲ್ಲಿ ಡಿ ವಿ ಜಿಯವರು ಆ ದಾರಿಯವರಾಗಿದ್ದರು. ಅಂಬೇಡ್ಕರ್ ಅವರು ತಮ್ಮ ಅನೇಕ ಗ್ರಂಥಗಳನ್ನು ಡಿ ವಿ ಜಿಯವರಿಗೆ ಖಾಸಗಿಯಾಗಿ ಕಳಿಸ್ಕೊಡ್ತಾ ಇದ್ದಿದ್ದು ಅದು ಈಗಲೂ ನಮ್ಮ ಸಂಸ್ಥೆಯ ಲೈಬ್ರರಿನಲ್ಲಿ ನೋಡ್ಬೋದು. ತಾವೇ ಸಹಿ ಹಾಕಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅಲ್ಲೆಲ್ಲ ಈ ರೀತಿಯಾದ ಚರ್ಚೆಗಳಿರುವಂಥದ್ದು ಗೊತ್ತಾಗುತ್ತದೆ. ಅಂದರೆ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತಿತ್ತು. ಕಾಣೆಯವರು ಧರ್ಮಶಾಸ್ತ್ರದ ಇತಿಹಾಸದಲ್ಲಿ ವರ್ಣ, ಜಾತಿ ಇವುಗಳೆಲ್ಲದರ ಬಗ್ಗೆನೂ ಚರ್ಚೆ ಮಾಡ್ತಾ ಹೇಳ್ತಾರೆ, ಏನಿದೆ ನಿಲುವು ಅನ್ನೋದನ್ನು ಹೇಳ್ತಾರೆ. ಮತ್ತು ಒಂದೇ ಒಂದು ಕಡೆ ಕೂಡ ಅವರು ಎವೇಸಿವ್ ಆಗಿ ಮಾತಾಡೋಲ್ಲ. ಕಾಣೆ ಈಸ್ ನೋನ್ ಫಾರ್ ಹಿಸ್ ಸ್ಪೆಸಿಫಿಸಿಟಿ ಆ್ಯಂಡ್ ಕಮಿಟ್ಮೆಂಟ್. ಅವ್ರು ತೆಂಗಿನಕಾಯಿ ಹೊಡೆದಂತೆ ಇಲ್ಲಿ ಸಂದೇಹ ಇದೆ ಅಂದರೆ ಸಂದೇಹ ಇದೆ ಅಂತ ಅವ್ರು ಹೇಳ್ತಾರೆ. ಇಡೀ ವೇದ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ಬೇರೆ ಬೇರೆ ಜಾತಿಗಳವರಿಗೆ ಮದುವೆ ಆಗ್ತಾ ಇರಲಿಲ್ಲ, ಬೇರೆ ಬೇರೆ ಜಾತಿಗಳವರು ಒಟ್ಟಿಗೆ ಊಟ ಮಾಡ್ತಾ ಇರಲಿಲ್ಲ ಅನ್ನುವಂಥ ರೆಫರೆನ್ಸಸ್ ಕಾಣಿಸೋದಿಲ್ಲ. ಆದರೆ ಯಾರನ್ನು ಮದುವೆ ಆಗ್ಬೋದು, ಯಾರು ಎಲ್ಲಿ ಹೇಗೂ ಇರಬಹುದು ಅಂತ ನೇರ ಹೇಳದೇ ಇದ್ದರೂ ಕೂಡ ನಿಷೇಧಗಳು ಎಲ್ಲಿಯೂ ಕಾಣಿಸೋದಿಲ್ಲ. ತದ್ವಿರುದ್ಧವಾಗಿ ಕೊಂಡುಕೊಳ್ಳುವ, ಹೋಗಿ ಬರುವ, ತಿಂದು ತಿನಿಸುವಂಥದ್ದು ಇತ್ತು ಅಂತನ್ನುವುದಕ್ಕೆ ಸಾಕಷ್ಟು ಆಧಾರಗಳು ಸಿಗುತ್ತವೆ ಅಂತ ಹೇಳ್ತಾರೆ. ಜಾತಿ ಪದ್ಧತಿ, ವರ್ಣ ಪದ್ಧತಿಯ ಬಗ್ಗೆನೂ ಅವರು ಹೇಳ್ತಾರೆ. ಇವುಗಳೆಲ್ಲ ಬಂದಿವೆ, ಇವುಗಳನ್ನು ನಾವು ಪೂರ್ತಿಯಾಗಿ ತಿರಸ್ಕರಿಸಬೇಕು, ಇಲ್ಲ ಇವುಗಳಲ್ಲಿ ಸಾರವತ್ತಾದ್ದು ಏನಿದೆ ಅದನ್ನು ನೋಡಿಕೊಳ್ಬೇಕಾಗುತ್ತದೆ.
ಕಾಲಕಾಲಕ್ಕೆ ತಕ್ಕಂತೆ ಧರ್ಮ ಅಂದರೆ ವಿಶೇಷ ಧರ್ಮಗಳು ಬದಲಾವಣೆ ಆಗ್ತಾ ಇರ್ತವೆ. ಸಮಾಜ ನಿಂತ ನೀರಲ್ಲ, ಕಾನೂನು ಬದಲಾಗ್ತಾ ಇರ್ತದೆ, ಸಮಾಜವನ್ನು ಅನುಸರಿಸಿ ಕಟ್ಟಲೆಗಳು ಅಂತನ್ನುವುದನ್ನೆಲ್ಲ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಕಾಣಿಯವರ ಮುಖ್ಯ ಲಕ್ಷಣ ಏನಂದರೆ ವಿವಾದಗಳಲ್ಲಿ ತೊಡಗುವಂಥದ್ದು. ಯಾರು ಯಾವುದೇ ಅಭಿಪ್ರಾಯ ಹೇಳಿದ್ರು ಕಾಣಿಯವ್ರದ್ದು ಅವ್ರದ್ದಾದ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಾಯಿದ್ರು ಮತ್ತು ಅದಕ್ಕೆ ಬೇಕಾದಷ್ಟು ಸಾಮಗ್ರಿ ಇಟ್ಕೊಂಡಿರ್ತಾಯಿದ್ರು. ಕೊನೆವರೆಗೂ ಕೂಡ ಅವರಿಗೆ ತಮಗೆ ಮನಸ್ಸಿಗೆ ಒಪ್ಪಿಗೆ ಆಗದೇ ಇದ್ದರೆ ಅದನ್ನು ಸರ್ವಥಾ ಮಾನ್ಯ ಮಾಡ್ತಾ ಇರಲಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನನಗೆ ತುಂಬ ಪೂಜನೀಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಧ್ವನ್ಯಾಲೋಕ ಆ್ಯಂಡ್ ಇಟ್ಸ್ ಕ್ರಿಟಿಕ್ಸ್ ಅಂತ ತಮ್ಮ ಸಂಶೋಧನಾ ಗ್ರಂಥವನ್ನು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಅರ್ಪಣೆ ಮಾಡಿದಾಗ ಅದರ ಎಕ್ಸಾಮಿನರ್ಗಳಲ್ಲಿ ಒಬ್ಬರಾಗಿದ್ದವರು ಕಾಣಿಯವರು. ಅಲ್ಲಿ ಒಂದು ವಿಶೇಷವಾದ ಅಂಶ ಏನಂದರೆ, ಧ್ವನ್ಯಾಲೋಕದ ಕಾರಿಕೆಗಳನ್ನು ಬರೆದವನು ಮತ್ತು ವೃತ್ತಿಯನ್ನು ಬರೆದವನು ಇಬ್ಬರೂ ಕೂಡ ಒಬ್ಬರೇ, ಆತ ಆನಂದವರ್ಧನ ಅಂತ ಕೃಷ್ಣಮೂರ್ತಿಯವರ ನಿಲುವು. ಅದಕ್ಕೆ ಉಪಪತ್ತಿಗಳು ಅವರು ಕೊಟ್ಟಿದ್ದರು. ಕಾಣಿಯವ್ರದ್ದು ತದ್ವಿರುದ್ಧವಾದದ್ದು, ಕಾರಿಕಾಕಾರನೇ ಬೇರೆ ವೃತ್ತಿಕಾರನೇ ಬೇರೆ ಅಂತ. ಕುಪ್ಪಸ್ವಾಮಿ ಶಾಸ್ತ್ರಿಗಳು, ಹಿರಿಯಣ್ಣನವರು, ರಾಘವನ್ನು, ಪಂಚಾಬಗೇಶ್ ಶಾಸ್ತ್ರಿ, ಈ ಥರದ ದಾಕ್ಷಿಣಾತ್ಯರೆಲ್ಲ ಕಾರಿಕಾಕಾರ ವೃತ್ತಿಕಾರ ಒಬ್ಬನೇ ಅಂತ ಹೇಳುವಂಥವ್ರು. ಸುಶೀಲ್ ಕುಮಾರ್ ಡೇ, ಪಿ ವಿ ಕಾಣಿಯವರು ಮತ್ತಿನ್ನು ಕೆಲವರು ಮಹಾರಾಷ್ಟ್ರದ ಹಾಗೂ ಉತ್ತರ ಭಾರತದ ವಿದ್ವಾಂಸರು ಕಾರಿಕಾಕಾರ ವೃತ್ತಿಕಾರ ಇಬ್ಬರೂ ಕೂಡ ಬೇರೆ ಅಂತನ್ನುವರು. ಕೆ ಕೃಷ್ಣಮೂರ್ತಿಗಳ ಥೀಸಿಸನ್ನು ನೋಡಿ ತುಂಬ ಮೆಚ್ಚಿಕೊಂಡು ಇದಕ್ಕೆ ವೈಭವಸಿ ಇಲ್ಲದೇ ಡಿಗ್ರಿ ಕೊಡಬಹುದು ಅನ್ನುವ ಅಭಿಪ್ರಾಯವನ್ನು ಬರೆದರು. ಆದರೆ ವಿಶ್ವವಿದ್ಯಾಲಯ ವೈಭವಸಿ ಮಾಡಬೇಕು ಅಂತಂತು. ಕಾಣಿಯವರು ಕೇಳಿದ್ರು. ಇವರು ವಾದವನ್ನು ಕೇಳಿ ಮತ್ತೆ ಮರುಮಾತಾಡಲಿಲ್ಲ. ಅವರ ಮುಂದಿನ ಇಶ್ಯೂ ಬಂದಾಗ ಹಿಸ್ಟ್ರಿ ಆಫ್ ಸಂಸ್ಕೃತ್ ಪೊಯಿಟಿಕ್ಸ್ನಲ್ಲಿ ಕೃಷ್ಣಮೂರ್ತಿಯವರ ಅಭಿಪ್ರಾಯವನ್ನೆಲ್ಲ ಇಟ್ಟುಕೊಂಡು ಮತ್ತೆ ಇನ್ನೊಂದಷ್ಟು ಉಪಪತ್ತಿ ಇಟ್ಟು ಇದು ಸರಿ ಇಲ್ಲ ಅಂತ ಬರೆದ್ರು. ಇವರಿಗೆ ಡಿಗ್ರಿ ಕೊಟ್ಟರು. ಮಾತ್ರವಲ್ಲ, ಇವರು ತಮ್ಮ ಒಂದು ಸಿದ್ಧಾಂತ ಯಾವುದಿತ್ತು, ಥೀಸಿಸು ಧ್ವನ್ಯಾಲೋಕ ಆ್ಯಂಡ್ ಇಟ್ಸ್ ಕ್ರಿಟಿಕ್ಸ್, ಅದರ ಜೊತೆಗೆ ಇವರು ಇನ್ನೊಂದನ್ನು ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದರು. ಅದು ಯಾವುದು ಅಂದರೆ ಧ್ವನ್ಯಾಲೋಕದ ಆದ್ಯಂತ ಅನುವಾದ, ಇಂಗ್ಲೀಷ್ನ ಅನುವಾದ. ಅದನ್ನು ಬಾಂಬೆ ಸಂಸ್ಕೃತ್ ಸೀರೀಸ್ನ ವತಿಯಿಂದ ಪಬ್ಲಿಷ್ ಮಾಡುವಲ್ಲಿಯೂ ರೆಕಮೆಂಡ್ ಮಾಡಿದ್ರು ಕಾಣಿಯವರು. ಇಟ್ ವಾಸ್ ದಿ ಫಸ್ಟ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಫ್ ಧ್ವನ್ಯಾಲೋಕ ಟು ಬಿ ಪಬ್ಲಿಷ್ಡ್ ಆಯಿತು. ಆದರೆ ತಮ್ಮ ಪಟ್ಟನ್ನು ತಾವು ಬಿಡಲಿಲ್ಲ. ಕೃಷ್ಣಮೂರ್ತಿಯವರು ಬಿಟ್ರ ತಮ್ಮ ಥೀಸಿಸು ಮತ್ತು ಕಾವ್ಯಾಲಯದಿಂದ ಅಚ್ಚಾಗುವಾಗ ಕಾಣಿಯವರ ಅಭಿಪ್ರಾಯವನ್ನೆಲ್ಲ ತೆಗೆದುಕೊಂಡು ಅದನ್ನು ಕೆತ್ತಾಕಿ ಮತ್ತೆ ಪಬ್ಲಿಷ್ ಮಾಡಿದ್ರು. ಅಂದರೆ ದೊಡ್ಡವರೇ, ಇವರು ವಿದ್ವಾಂಸರು, ಇವರಿಗೆ ಡಿಗ್ರಿ ಸಲ್ಲಬೇಕು, ಇವರ ಬರವಣಿಗೆಗಳು ಪ್ರಕಾಶನಕ್ಕೆ ಬರಬೇಕು. ಆದರೆ ಈ ಅಭಿಪ್ರಾಯ ನಮಗೆ ಒಪ್ಪಿಗೆ ಆಗೋಲ್ಲ, ಅದಕ್ಕೆ ಉಪಪತ್ತಿಗಳು ನಮ್ಮದಾಗಿ ಇವೆ. ಈ ದಾರಿಯಲ್ಲಿ ನಡೆದದ್ದು ಎಲ್ಲಿಯೂ ವ್ಯಕ್ತಿನಿಂದೇ ಅಲ್ಲ. ಆದರೆ ಕಾಣಿಯವರು ಬಹಳ ಕಾಸ್ಟಿಕ್ ಆದ ರಿಮಾರ್ಕ್ಸ್ ಮಾಡ್ತಾಯಿದ್ರು. ತುಂಬ ಕಟುವಾಗಿ ಅವರು ಹೇಳ್ತಾಯಿದ್ರು. ವ್ಯಕ್ತಿಗಳಿಗೆ ಅಗೌರವ ಅಲ್ಲದೆ ಬೇರೆ ರೀತಿಯಲ್ಲಿ ಹೇಳ್ತಾಯಿದ್ರು, ಆದರೆ ತುಂಬ ತೀವ್ರವಾಗಿ ಹೇಳ್ತಾಯಿದ್ರು. ಉದಾಹರಣೆಗೆ ಅವರು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಲ್ಲಿ 2ನೇ ಸಂಪುಟದಲ್ಲಿ ಎಲ್ಲ ಸಂಸ್ಕಾರಗಳು, ಷೋಡಶ ಸಂಸ್ಕಾರಗಳ ವಿವರಣೆ ಆದ ಮೇಲೆ ಕಡೆಯಲ್ಲಿ ಶ್ರೌತಯಾಗಗಳ ಪರಿಚಯ ಇದ್ದು 100 ಪುಟಗಳ ಒಂದು ಭಾಗ ಬರುತ್ತದೆ. ಅದರ ಬಗೆಗೆ ಬರೀತಾ ರಾಮ್ ಗೋಪಾಲ್ ಅಂತ ಹಿಂದೆ ಇದ್ದ ಒಬ್ಬ ದೊಡ್ಡ ವಿದ್ವಾಂಸರು, ಅವರ ಸಮಕಾಲೀನರೇನೆ, ಅವರು ಇಂಡಿಯಾ ಇನ್ ವೇದಿಕ್ ಕಲ್ಪಸೂತ್ರಾಸ್ ಅಂತ ಒಂದು ದೊಡ್ಡ ಸಂಶೋಧನಾ ಗ್ರಂಥ ಬರೆದಿದ್ದಾರೆ, ಒಳ್ಳೆಯ ಗ್ರಂಥ. ಅಲ್ಲಿ ಏನೇನೆಲ್ಲ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಪಂಕ್ತಿಗಳಲ್ಲಿಯೂ ಎತ್ತಿ 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 ತಿವಿದು ತೋರಿಸಿದ್ದಾರೆ. ಅವರಿಗೆ ಏನು ಸರಿಯಾಗಿ ತಿಳುವಳಿಕೆಯೇ ಇಲ್ಲ ಅಂತ. ಸಣ್ಣ ಪುಟ್ಟ ಸೂಕ್ಷ್ಮಗಳಲ್ಲಿ ವ್ಯತ್ಯಾಸಗಳಾಗಿವೆ ನಿಜ, ಆದರೆ ಆ ತೀವ್ರತೆ ಇದೆಯಲ್ಲ ಕಾಣಿಯವರದು ತುಂಬ ಜೋರಾಗಿರ್ತಕ್ಕಂಥದ್ದು. ಒಂದು ಸ್ವಲ್ಪ ಮೃದುವಾದ ಭಾಷೆ ಬಳಸಬಹುದಾ ಅಂತ ಅನಿಸುತ್ತೆ. ಕೆಟ್ಟ ಭಾಷೆ ಅಲ್ಲ, ಕಟುವಾದ ಭಾಷೆ. ಆ ರೀತಿಯಾಗಿ ಅವರು ನಿರಂತರ ವಾದದಲ್ಲಿ ತೊಡಗಿರ್ತಾಯಿದ್ರು. ಜಗತ್ತಿನಾದ್ಯಂತ ಎಲ್ಲ ವಿದ್ವಾಂಸರ ಜೊತೆಗೂ ಕೂಡ ಆ ಅಭಿಪ್ರಾಯ ಭೇದಗಳನ್ನು ಅವ್ರು ಇಟ್ಕೊಳ್ತಾಯಿದ್ರು. ಹಾಗೆ ಅಂತ ಯೋಗ್ಯರಾದ ವಿದ್ವಾಂಸರ ಬಗ್ಗೆ ತುಂಬ ಗೌರವ ಇತ್ತು. ಉದಾಹರಣೆಗೆ ಡಾಕ್ಟರ್ ವಿ ರಾಘವನ್, ಅವರ ಶಿಷ್ಯ ಅಂತ ಹೇಳಬಹುದಾದ ವಯಸ್ಸಿನವರು, ಎಷ್ಟು ಪ್ರೀತಿಯಿಂದ ಎಷ್ಟು ಗೌರವದಿಂದ ಕಾಣ್ತಾ ಇದ್ರು ಅಂದರೆ ಪ್ರತಿಯೊಂದು ಸಂಪುಟದಲ್ಲಿಯೂ ಬಟ್ ಫಾರ್ ದಿ ಮುನಿಫಿಸೆಂಟ್ ಹೆಲ್ಪ್ ಆಫ್ ಡಾಕ್ಟರ್ ವಿ ರಾಘವನ್ ಇನ್ ಪ್ರೊಕ್ಯೂರಿಂಗ್ ನ್ಯೂಯರ್ ಮ್ಯಾನುಸ್ಕ್ರಿಪ್ಟ್ಸ್, ಟ್ರಾನ್ಸ್ಕ್ರಿಪ್ಟ್ಸ್ ಅಂತ ಮತ್ತೆ ಹೇಳ್ತಾರೆ. ರಾಘವನ್ ಅವರು ಕೊಡ್ತಾಯಿದ್ರು ಮಾಹಿತಿಯನ್ನು, ಸಾಮಗ್ರಿಯನ್ನು ಕೊಡ್ತಾಯಿದ್ರು, ಅದರಿಂದ ನಡೀತಾ ಇತ್ತು ಅಂಥೇಳಿ ಅವರು ಬರೀತಾರೆ. ಪಡೆದದ್ದಕ್ಕೆಲ್ಲ ತುಂಬ ಪ್ರಾಮಾಣಿಕವಾಗಿ ಗೌರವ ಸಲ್ಲಿಸ್ತಾ ಇದ್ದರು. ತಮ್ಮ ನಿಲುವುಗಳನ್ನು ತಾವು ಕಾಪಾಡಿಕೊಳ್ತಾ ಇದ್ದರು. ಇದು ನಮಗೆ ತಿಳಿಯುತ್ತದೆ. ಇನ್ನು ಅವರ ವ್ಯಕ್ತಿತ್ವದ ಬಗೆಗೆ ನೋಡುವಾಗ ಈಗ ಹೇಳಿದ್ರೊಳಗೇ ಸಾಕಷ್ಟಿವೆ, ಆದರೂ
ಕೆಲವೊಂದು ಸ್ವಾರಸ್ಯಗಳನ್ನು, ಅವರ ಜೀವನದ ಕೆಲವೊಂದು ಘಟನೆಗಳನ್ನು ಲೇಖನ ಮಾಡಿದಂಥ ವಿದ್ವಾಂಸರಾದ ಟೋಪೆ ಅವರು ಹೇಳ್ತಾರೆ. ಅವ್ರು ಹೇಗಿದ್ದರು ಅಂತಂದರೆ, ತುಂಬ ಎತ್ತರ ಅಲ್ಲ, ತುಂಬ ಕುಳ್ಳು ಅಲ್ಲದ ಒಂದು ಸಮವಿಭಕ್ತಾಂಗ ಅಂತನ್ನುವ ರೀತಿಯಲ್ಲಿದ್ದಂಥವರು. ಅವರು ಒಳ್ಳೆಯ ಬಿಳುಪು ಬಣ್ಣದವರು, ಕಾಶ್ಮೀರಿ ಅಂತ ಹೇಳ್ಬೋದಾದಷ್ಟು ಒಳ್ಳೆಯ ಕಾಂಪ್ಲೆಕ್ಷನ್ ಇತ್ತು ಅಂತ ಹೇಳ್ತಾರೆ. ಮತ್ತು ಅವರು ನಿಲುವಂಗಿ, ಉದ್ದದ ಒಂದು ಕರಿಯ ಕೋಟನ್ನು ತೊಡ್ತಾಯಿದ್ರು, ಮುಚ್ಚು ಕಾಲರಿನ ಕೋಟು, ಕ್ಲೋಸ್ ಕಾಲರ್ ಕೋಟು, ಹಾಗೆ ಇಜಾರ ಕೂಡ ಹಾಕ್ಕೋತಾ ಇದ್ದರು. ಇದು ಕೋರ್ಟು ಕಚೇರಿಯ ಒಂದು ಉಡುಪಾದರೆ, ಬೇರೆ ಕಡೆಯಲ್ಲೆಲ್ಲ ಒಳ್ಳೆ ಪಂಚೆ ಕಟ್ಕೊಂಡು ಬರ್ತಾಯಿದ್ರು. ಮತ್ತು ಹೊರಗಡೆ ಸಾರ್ವಜನಿಕವಾಗಿ ಕಾಣುವಾಗಲೆಲ್ಲ ಮಹಾರಾಷ್ಟ್ರದ ಆ ಕೆಂಪು ಬಣ್ಣದ ಪಗಡಿ ಅದನ್ನು ತೊಡ್ತಾಯಿದ್ರು. ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ಹೊರಗಡೆ ಒಂದು ಕರಿ ಬಣ್ಣದ ಟೋಪಿ ಅದನ್ನು ಮಾತ್ರ ಅವರು ಹಾಕ್ಕೊಳ್ತಾ ಇದ್ರಂತೆ. ಇನ್ಯಾವ ವೇಷದ ಡೌಲು ಇರ್ತಾ ಇರಲಿಲ್ಲ. ಆಹಾರ ಇತ್ಯಾದಿಯಲ್ಲೆಲ್ಲ ಶಿಸ್ತು. ಅವರು ನಿತ್ಯ ಆಹ್ನಿಕ ಇತ್ಯಾದಿಗಳನ್ನು ತಪ್ಪಿಸ್ತಾ ಇರಲಿಲ್ಲ. ಹಾಗಂತ ಎಣೆಮೀರಿ ಪೂಜೆ ಪುನಸ್ಕಾರದ ಆಚಾರದಲ್ಲಿ ತೊಡಗ್ತಾ ಇರಲಿಲ್ಲ. ಮನೆಯಲ್ಲಿ ಅವರು ಏನು ಸದಾಚಾರ ಅದನ್ನು ಪರಿಪಾಲಿಸ್ತಾ ಇದ್ದರು ಅಂತ ಗೊತ್ತಾಗುತ್ತದೆ. ಅವರು ಸ್ವಂತದ ಮನೆ ಇದ್ದರೂ ಕೂಡ ಮೊದಲಿಂದ ಯಾವ ಬಾಡಿಗೆ ಮನೆಯಲ್ಲಿದ್ದರೂ ಅಲ್ಲಿಯೇ ಉಳಿದಿದ್ರಂತೆ. ಅವರು ಅಂಗ್ರೇವಾಡಿ ಅಂತನ್ನುವಂತಹ ಆ ಏರಿಯಾದಲ್ಲಿ ಇದ್ದ ಒಂದು ಚಾಳದಲ್ಲಿ, ವಿಠ್ಠಲ್ ಭಾಯ್ ಪಟೇಲ್ ರೋಡ್ನಲ್ಲಿ ಅವರು ಇದ್ದಿದ್ದಂತೆ. ದಾದರ್ನಲ್ಲಿದ್ದ ಅವರ ಸ್ವಂತ ಮನೆಗೆ ಅವರು ಹೋಗಲೇ ಇಲ್ವಂತೆ. ಇಲ್ಲಿಯೇ ಅವರು ಇರ್ತಾ ಇದ್ದಿದ್ದು. ಮನೆ ತುಂಬ ದೊಡ್ಡದೇನೂ ಅಲ್ಲ, ಡ್ರಾಯಿಂಗ್ ರೂಮ್ ಕಮ್ ಸ್ಟಡಿ ರೂಮ್ ಒಂದೇ. ಮನೆಯ ಹಜಾರದಲ್ಲಿಯೇ ಅವ್ರ ವ್ಯಾಸಂಗ ನಡೀತಾ ಇದ್ದದ್ದು. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ನಮಗೆ ಏಕಾಂತವಾದ ವಾತಾವರಣ ಬೇಕು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ. ರಸ್ತೆಯಲ್ಲಿ ಬರೋ ಅಂತ ಹೋಗುವ ಟ್ರಾಮ್ಗಳದು, ಬಸ್ಸುಗಳದು ಶಬ್ದಕ್ಕೆ ಮನೆ ಅಲ್ಲಾಡ್ತಾ ಇತ್ತು ಅಂತ ಬರೀತಾನೆ. ಆದರೂ ಅವ್ರಿಗೇನು ಲೆಕ್ಕಕ್ಕೆ ಬರ್ತಾ ಇರಲಿಲ್ಲಂತೆ. ಅಕ್ಕಪಕ್ಕ ಹುಡುಗರು ಎಲ್ಲ ಬಂದು ಆಟಗಳೆಲ್ಲ ಆಡ್ಕೊಂಡು ಹೋಗ್ತಾ ಇದ್ದರು. ಆದರೂ ತಮ್ಮ ವ್ಯಾಸಂಗ, ಬೀರು ತುಂಬ ಪುಸ್ತಕಗಳು, ಮೇಜು ಕುಸಿಯುವಷ್ಟು ಪುಸ್ತಕಗಳು ಎಲ್ಲ ಒಪ್ಪವಾಗಿಟ್ಟುಕೊಂಡು ವ್ಯಾಸಂಗ ಮಾಡ್ತಾ ಇದ್ರಂತೆ. ಒಂದು ಸರಸ್ವತಿಯ ವಿಗ್ರಹವನ್ನು ಎದ್ದು ತೋರುವಂತೆ ಇಟ್ಕೊಂಡಿದ್ರು, ವ್ಯಾಸಂಗವನ್ನು ಮಾಡ್ತಾಯಿದ್ರು. ಅವರು ಮತ್ತೆ ರ್ಯಾಷನಲಿಸ್ಟ್ ಆ್ಯಂಡ್ ಪ್ರಾಕ್ಟಿಕಲ್ ಥಿಂಕರ್ ಅಂತ ಹೇಳಿಬಿಟ್ಟು ಬರೀತಾರೆ. ಆಮೇಲೆ ಅವರು ತಮ್ಮ ಕೆಲಸವನ್ನು ತುಂಬ ಪ್ರೀತಿಸ್ತಾ ಇದ್ದರು. ಆ ಕಾರಣದಿಂದಲೇ ಇಷ್ಟೆಲ್ಲ ಮಾಡೋಕ್ಕಾಯಿತು. ಒಂದು ಕಡೆ ಅವರು ಬರೀತಾರೆ, ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಕಡೆಯಲ್ಲಿಯೇ, ನೀವು ನಿಮ್ಮ ಕೆಲಸವನ್ನು ಪ್ರೀತಿಸದೇ ಇದ್ದರೆ ಏನೂ ಮಾಡೋಕ್ಕಾಗೋಲ್ಲ. ಮತ್ತು 40 ವರ್ಷಗಳವರೆಗೆ ನೀವು ಫ್ರೀಲಾನ್ಸರ್ ತರಹ ಎಲ್ಲಿ ಏನು ಬೇಕಾದರೂ ಮಾಡಿ, 40 ವರ್ಷ ಆಗ್ತಾ ಇದ್ದಂತೆಯೇ ಯಾವುದು ನಿಮ್ಮ ಜೀವನಕ್ಕೆ ತಾರಕವಾದಂಥ ಒಂದು ದೊಡ್ಡ ಕೆಲಸ ಅಂತ, ಮಹೋನ್ನತವಾದ ಕೆಲಸ, ಅದನ್ನು ಕಣ್ಣಿಗಿಟ್ಕೊಂಡ್ಬಿಡಿ, ಆ ಪ್ರಕಾರವಾಗಿ ಮಾಡಿ ಅಂತ ಹೇಳ್ಬಿಟ್ಟು. ಅವರು ಯಾವ ಥರ ಇದ್ದರು ಅಂದರೆ, ಹಿ ವಾಸ್ ಈಕ್ವಲಿ ಅಟ್ ಹೋಮ್ ವಿತ್ ಮನು ಆ್ಯಸ್ ವೆಲ್ ಆಸ್ ಮಾರ್ಕ್ಸ್, ವಿತ್ ಕಾತ್ಯಾಯನ ಆ್ಯಂಡ್ ಕೀಟ್ಸ್ ಆ್ಯಂಡ್ ನಾರದ ಆ್ಯಂಡ್ ನ್ಯೂಟನ್. ಗಣಿತವನ್ನು ತುಂಬ ಚೆನ್ನಾಗಿ ಬಲ್ಲವರಾಗಿದ್ದರು, ಜ್ಯೋತಿಷವನ್ನು ಚೆನ್ನಾಗಿ ತಿಳ್ಕೊಂಡಿದ್ದರು, ಮೀಮಾಂಸೆಯಲ್ಲಂತೂ ನಿಷ್ಣಾತರಾಗಿದ್ದರು ಅಂದರೆ ಅಲ್ಪದ ಮಾತಾಗುತ್ತದೆ. ಮತ್ತು ಅವರು ಹೇಳ್ತಂತೆ, ಐ ಬಿಲೀವ್ ಇಟ್ ವಾಸ್ ಕೋಲ್ರಿಚ್ ಹೂ ಅಬ್ಸರ್ವ್ಡ್ ದಟ್ ಇನ್ ಆರ್ಡರ್ ಟು ಎಕ್ವಿಪ್ ಒನ್ ಸೆಲ್ಫ್ ಟು ರೈಟ್ ಅನ್ ಎಪಿಕ್ ಒನ್ ಮಸ್ಟ್ ಸ್ಟಡಿ ಪಾಲಿಟಿಕ್ಸ್ ಆ್ಯಂಡ್ ಪೊಯೆಟ್ರಿ, ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್, ಫಿಸಿಕ್ಸ್ ಆ್ಯಂಡ್ ಇವನ್ ಅಸ್ಟ್ರಾನಮಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫಾರ್ ಅಟ್ಲೀಸ್ಟ್ 10 years ಅಂತ. ಈ ರೀತಿಯಾದ ವ್ಯಾಸಂಗ. ಹಾಗಾಗಿಯೇ ಅವರ ಧರ್ಮಶಾಸ್ತ್ರದ ಇತಿಹಾಸದ ಅಡಿ ಟಿಪ್ಪಣಿಗಳನ್ನು ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಪ್ಯಾರಲಲ್ಲಾಗಿ ಈ ಹೊತ್ತಿನ ಕಾನೂನಿನಲ್ಲಿ, ಈ ಹೊತ್ತಿನ ಕೋರ್ಟ್ಗಳಲ್ಲಿ ಏನೇನು ಅದಕ್ಕೆ ಸಂಬಂಧವಾಗಿ ನಡೆದಿದೆ ಅಂತ 3ನೇ ಸಂಪುಟ ವ್ಯವಹಾರ ಅಧ್ಯಾಯ ಇದ್ದು ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಅಷ್ಟು ವಿವರಗಳನ್ನು ಅವರು ಕೊಡ್ತಾರೆ. ಆಮೇಲೆ ಅವರು ಜ್ಞಾಪಕದಿಂದ ಎಲ್ಲವನ್ನೂ ಹೇಳ್ತಾ ಇದ್ದರು. ಪ್ರತಿಯೊಂದು ಶ್ಲೋಕಗಳನ್ನು ಆಕರ್ಷಕವಾದ ರೀತಿಯಲ್ಲಿ ಸ್ವಚ್ಛವಾಗಿ ಉಚ್ಚಾರ ಮಾಡ್ತಾಯಿದ್ರು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ತುಂಬ ಸದಾಚಾರಿಯಾಗಿ ಬಾಳಿದ್ದಲ್ಲದೆ ಕೈ ಶುದ್ಧವಾಗಿ ಇಟ್ಟುಕೊಂಡಿದ್ರಂತೆ. ಯಾರಿಂದಲೂ ಏನನ್ನೂ ಕೂಡ ನಿರೀಕ್ಷೆ ಮಾಡಲಿಲ್ಲ. ಯಾವ ಸಂಸ್ಥೆಯಿಂದ ಯಾವುದರಿಂದ ಕೂಡ ಅವರು ಯಾವ ಅನ್ಯಾಯದ ದುಡ್ಡನ್ನು ಆಸೆ ಪಡಲಿಲ್ಲ. ಯಾರ ಹಿಂದೆಯೂ ಹೋಗಲಿಲ್ಲ. ಆ ಸಂದರ್ಭದಲ್ಲಿ ವೈ ಬಿ ಚವ್ಹಾಣ್ ಅವರು ಹೇಳ್ತಾರೆ, 10 ವರ್ಷದಿಂದ ನಾನು ರಾಜಕೀಯವಾಗಿ ತುಂಬ ಪ್ರಭಾವಶಾಲಿಯಾದ ಸ್ಥಾನದಲ್ಲಿದ್ದೀನಿ. ಒಮ್ಮೆ ಕೂಡ ಕಾಣೆಯವರು ಯಾವುದೇ ತಮ್ಮ ಸಂಬಂಧಿತವಾದ ಅರ್ಜಿ ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿಬಿಟ್ಟು. ಸಿಂಗ್ಯುಲರ್ಲಿ ಫ್ರೀ ಫ್ರಮ್ ಎನಿ ಹ್ಯಾಂಕರಿಂಗ್ ಆಫ್ಟರ್ ಥಿಂಗ್ಸ್, ಹಿ ನೆವರ್ ಕೇರ್ಡ್ ಫಾರ್ ಲವ್ಸ್ ಆರ್ ಫಿಶಸ್ ಅಂತ ಬರೀತಾರೆ. ಮತ್ತು ಸರ್ಕಾರದಿಂದ ಏನೊಂದನ್ನೂ ಅವರು ತೆಗೆದುಕೊಳ್ಳಲಿಲ್ಲ, ಏನೊಂದನ್ನೂ ಮಾಡಲಿಲ್ಲ. ವೈಸ್ ಚಾನ್ಸಲರ್ ಆಗಿದ್ದಾಗಲೂ ಅವರು ಟ್ರಾಮ್ನಲ್ಲಿ ಹೋಗಿ ಬರ್ತಾ ಇದ್ರಂತೆ ಕಚೇರಿಗೆ. ಹಾಗೆ ಎಲ್ಲಿಯೂ ಅದೇ ರೀತಿಯಾಗಿದ್ದವರು. ರಾಜ್ಯಸಭಾದ ಸದಸ್ಯರಾಗಿ 6 ವರ್ಷ ಇದ್ದರು. ಆ ಸಂದರ್ಭದಲ್ಲಿ ಹಿಂದೂ ಲಾಗೆ ಸಂಬಂಧಪಟ್ಟಂತೆ ಯಾವ ಬಿಲ್ ಪಾಸಾಗೋದು ಏನಾದರೂ ಅದ್ಭುತವಾದ ಉಪನ್ಯಾಸಗಳು ಮಾಡಿದ್ದಾರೆ.
ಆದರೆ ಎಲ್ಲದರೊಳಗೂ ಪರಿಷ್ಕಾರ, ಎಲ್ಲದರೊಳಗೂ ಪ್ರಾಮಾಣಿಕತೆ. ಆತ್ಮಾಭಿಮಾನ, ಆದರೆ ದುರಭಿಮಾನ ಇಲ್ಲ. ಅಹಂಕಾರ ಇಲ್ಲ, ಆದರೆ ತನ್ನ ವಾದದ ಪಟ್ಟನ್ನು ಬಿಡ್ತಾ ಇರಲಿಲ್ಲ. ತುಂಬ ನಮ್ರತೆ, ಆದರೆ ನಿಶ್ಚಯ, ಇಂಥ ವಿರೋಧವಾದಂಥ ಗುಣಗಳು ಅಂತೇನಿವೆ ಅವೆಲ್ಲ ತುಂಬ ಅಚ್ಚುಕಟ್ಟಾಗಿತ್ತು. ಮತ್ತು ಅವರಿಗೆ ವಿನೋದ, ವಿಹಾರ ಇತ್ಯಾದಿ ಇಷ್ಟ ಇಲ್ಲ ಅಂತಿಲ್ಲ. ಇಟ್ ವಾಸ್ ಎ ವೊರೇಷಿಯಸ್ ರೀಡರ್ ಆ್ಯಂಡ್ ಟ್ರಾವೆಲರ್ ಆ್ಯಸ್ ವೆಲ್. ಪೂರ್ವ ಪಶ್ಚಿಮದ ದೇಶಗಳನ್ನೆಲ್ಲ ಓಡಾಡಿದ್ರು. ಅಲ್ಲಿ ಕೂಡ ಅವರು ಸದಾಚಾರ, ಅವ್ರ ಮಡಿ, ಅವರ ಸಂಸ್ಕಾರ ಅಂತ ಏನಿದೆ ಅದನ್ನು ಅವ್ರು ಪಾಲಿಸಿಕೊಂಡೇ ಇದ್ದರಂತೆ. ಮತ್ತು ಸಿನಿಮಾಗಳಿಗೆ ಹೋಗ್ತಾಯಿದ್ರು, ನಾಟಕಗಳಿಗೆ ಹೋಗ್ತಾಯಿದ್ರು. ಆಕಾಶವಾಣಿಯ ವಿಶೇಷವಾದಂಥ ಕಾರ್ಯಕ್ರಮಗಳಿದ್ದೆ ಆಹ್ವಾನಿತ ಶ್ರೋತೃರ ಮುಂದೆ ಆಗುತ್ತದೆ ಅಂದರೆ ಅದಕ್ಕೆಲ್ಲ ತಕ್ಷಣ ಹೋಗ್ತಾ ಇದ್ರಂತೆ. ನೋಡಿ, ಇದು ಬಹಳ ದೊಡ್ಡ ಸಂಗತಿ. ನಮ್ಮಲ್ಲಿ ವಿದ್ವಾಂಸರು ಅಂತ ಅಂದುಕೊಂಡವರು ನಾವು ಸಿನಿಮಾ ನೋಡಲ್ಲ, ನಾಟಕ ನೋಡಲ್ಲ, ಸಂಗೀತ ಕೇಳೋಲ್ಲ ಅಂತ ಒಂದು ರೀತಿ ಶುಷ್ಕವಾಗಿ ಬಿಡುತ್ತದೆ ಅವರ ಪಾಂಡಿತ್ಯ. ಇವರೆಂದೂ ಆ ರೀತಿ ಶುಷ್ಕವಾಗದಂತೆ ನೋಡಿಕೊಂಡ್ರು ಅಂತ. ಹಿಸ್ ಲೈಫ್ ಈಸ್ ಎ ಸ್ಟ್ರೈಕಿಂಗ್ ಇಲಿಸ್ಟ್ರೇಷನ್ ಆಫ್ ದಿ ಟ್ರಂಪ್ ಆಫ್ ಸ್ಪಿರಿಟ್ ಓವರ್ ಬಾಡಿ. ಯಾವುದನ್ನು ಅಸಕ್ತ ಸುಖಮನ್ವಭೂತಂತಿದೆ ಆ ರೀತಿಯಲ್ಲಿ ಅವ್ರು ನಡೆಸ್ಕೊಂಡು ಹೋದರು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಮತ್ತು ಅವರ ಇನ್ನು ಕೆಲವೊಂದು ವ್ಯಕ್ತಿ ವಿಶೇಷಗಳ ಸ್ವಾರಸ್ಯವನ್ನು ನಾವು ನೋಡಬಹುದು. ಅದೇನೆಂದರೆ ಅವರ ಆಬ್ಜೆಕ್ಟಿವಿಟಿ. ಬರವಣಿಗೆಯಲ್ಲಿ ನಾಮೂಲಂ ಲಿಖ್ಯತೆ ಕಿಂಚಿನ್ ನಾನಪೇಕ್ಷಿತ ಮುಚ್ಯತೆ ಅಂತ ಮಲ್ಲಿನಾಥನ ಆದರ್ಶ ಯಾವುದಿದೆ ಅದನ್ನು ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರಂತೆ. ಅದೇ ರೀತಿಯಾಗಿ ಇದ್ದರು ಅಂತ ಕೂಡ ಗೊತ್ತಾಗುತ್ತದೆ. ಯಾವ ಸ್ಟೆನೋಗ್ರಾಫರ್ಸು, ಅಸಿಸ್ಟೆಂಟ್ಗಳು, ಡಾಕ್ಯುಮೆಂಟೇಷನ್ ಆಫೀಸರ್ಸು, ಫೀಲ್ಡ್ ವರ್ಕರ್ಸು ಯಾವುದೂ ಇಲ್ಲದೆ ತಾವೇ ಎಲ್ಲವನ್ನೂ ಮಾಡಿಕೊಂಡು ಸ್ವಯಂಪೂರ್ಣವಾಗಿ ನಡೆಸ್ತಾ ಇದ್ದರು. ಯಾರ ಸಹಾಯಕ್ಕೂ ಕೂಡ ಅವರು ಬಲಿ ಬೀಳ್ತಾ ಇರಲಿಲ್ಲ, ಯಾರ ಮುಲಾಜಾಗೂ ಕೂಡ ಇರ್ತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ಅವರು ಮತ್ತೆ ನಿಸ್ಪೃಹಸ್ಯ ತೃಣಂ ಜಗತ್ ಅನ್ನುವ ಮಾತನ್ನು ಹೇಳ್ತಾ ಇದ್ರಂತೆ. ಯಾರಿಂದಲೂ ಏನನ್ನು ನಾನು ಪಡೆಯಬಾರದು ಅಂತನ್ನುವಂಥದ್ದು. ಮತ್ತು ಉದಾರಿಗಳಾಗಿ ಎಷ್ಟೋ ಕಾರ್ಯಕಲ್ಪಗಳಲ್ಲಿ ಸಹಾಯವನ್ನು ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. He did not pursue fame or money and fortunately had his share of both. Obviously this pleased him but did not make him vain ಅಂತಾರೆ. ಇದು ದಾಂಡೇಕರ್ ಅವರು ಬರೆಯುವ ಮಾತು ತುಂಬ ಸ್ವಾರಸ್ಯಕಾರಿಯಾದದ್ದು. ಹೆಸರು ಹಣದ ಹಿಂದೆ ಹೋಗಲಿಲ್ಲ, ಅದು ಬಂದಿದ್ದಕ್ಕೆ ಕೃತಜ್ಞರಾದರು. ಅರೆ ಅಮಲಿನಿಂದ ಮೈಮೆರಿಲಿಲ್ಲ, ಬರಲಿಲ್ವೇ ಅಂತ ಗೋಳಾಡಲಿಲ್ಲ. ಮತ್ತು ಯಾರು ಯಾವುದೇ ಒಂದು ಸಂದರ್ಭ ಹೇಳಿದರೆ ಅದರ ವ್ಯಕ್ತಿಗಳು, ವಿವರಗಳು, ದಿನಗಳು, ತಿಥಿಗಳು, ವಾರ, ನಕ್ಷತ್ರ ಅದಷ್ಟು ಹೇಳ್ತಾ ಇದ್ದಿದ್ದಲ್ಲದೆ ಅದಕ್ಕೆ ಪೂರಕವಾದ ಮತ್ತಷ್ಟು ಸಾಮಗ್ರಿ, ಅನೆಕ್ಡೋಟ್ಸು ಎಲ್ಲ ಅವರು ಮೂಡ್ ಬಂದರೆ ಬೇಕಾದಂತೆ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದರಂತೆ. ಅದರಿಂದಲೇ ಅವರಿಗೆ ಜಗತ್ತೆಷ್ಟು ದೊಡ್ಡದು ಅಂತ ಗೊತ್ತಿತ್ತು, ಎಷ್ಟೆಲ್ಲ ಇದೆ ಪ್ರಪಂಚದಲ್ಲಿ ಎನ್ನುವ ಅರಿವಿತ್ತು. ಧರ್ಮಶಾಸ್ತ್ರದ ಇತಿಹಾಸದಂತಹ ಸುಮಾರು 6700 ಪುಟಗಳಷ್ಟು ವಿಸ್ತೃತವಾದ 5 ಸಂಪುಟಗಳಲ್ಲಿರುವಂಥ ಗ್ರಂಥರಾಜಿ ಅದನ್ನು ಬರೆದ ಕೊನೆಯಲ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ಲುಕ್ ಅಟ್ ದಿ ಎಂಡ್ ಆಫ್ ದಿ ವರ್ಕ್, ಕಾಂಟ್ರಾಸ್ಟ್ ದಿ ಪೆಟಿ ಡನ್ ದಿ ಅಂಡನ್ ವಾಸ್ಟ್ ಅಂತ ಬ್ರೌನಿಂಗನ ವಾಕ್ಯವನ್ನು ಅವರು ಕೋಟ್ ಮಾಡ್ತಾನೆ. ಯಾವುದೇ ಕೆಲಸ ಮಾಡಿ ಮುಗಿದ ಮೇಲೆ ನೋಡೋದು ನಾವು ಮಾಡಿದ್ದೆಷ್ಟು ಸ್ವಲ್ಪ, ಉಳಿದಿದ್ದೆಷ್ಟು ಅನಲ್ಪವಾದದ್ದು, ಬೆಟ್ಟದಷ್ಟು ಉಳಿದಿದೆ, ನಾವು ಮಾಡಿರ್ತಕ್ಕಂಥದ್ದು ಹಿಡಿಯಷ್ಟು ಅಂತನ್ನುವುದನ್ನು ಆ ನಮ್ರತೆಯಿಂದ ಅವರು ಹೇಳ್ತಾ ಇದ್ರು ಅನ್ನೋದು ನಮಗೆ ಗೊತ್ತಾಗುತ್ತದೆ. ಅವರ ಧರ್ಮಶಾಸ್ತ್ರದ ಇತಿಹಾಸದ ಕಡೆಯಲ್ಲಿ ತುಂಬ ಸ್ವಾರಸ್ಯಕಾರಿಯಾದ ಕೆಲವೊಂದು ವಿವರ ಇದೆ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಆ ಪುಸ್ತಕ ಶ್ರೇಣಿಯನ್ನು ಅವರು ನಿರ್ಮಾಣ ಮಾಡೋದಕ್ಕೆ ತೆಗೆದುಕೊಂಡ ಕಾಲ ಹತ್ರ 40 ವರ್ಷ. 40 ವರ್ಷಗಳಷ್ಟು ಕಾಲ ದುಡಿದಾಗ ನೀವು ಏನು ಮಾಡಿದ್ರಿ, ಹೇಗೆ ಮಾಡಿದ್ರಿ, ನಿಮಗೆಷ್ಟು ಲಾಭ ಇತ್ಯಾದಿಗಳೆಲ್ಲ ಆಯಿತು ಅಂತ ಕೇಳಿದ್ದಕ್ಕೆ ಅವರು ವಿವರಗಳನ್ನೆಲ್ಲ ಕೂಡ ಕೊಟ್ಟಿದ್ದಾರೆ. ಅಷ್ಟನ್ನು ಅವರು ಹೇಳಿದ್ದಾರೆ. ಅದು ಒಂದೊಂದು ಸಂಪುಟದ್ದು ಕೂಡ ಏನೇನಾಯಿತು, ಜಮಾ ಖರ್ಚು ಎಲ್ಲವನ್ನೂ ಕೂಡ ಬರೆದಿದ್ದಾರೆ. ಸುಮ್ಮನೆ ನೋಡಿ ಹೇಳಿದ್ರೆ ಇವರು ಅದನ್ನು ಬರೆದ ಮೇಲಿಂದ ತಾವು ಅದಷ್ಟು ಕೂಡ ಹಕ್ಕುಗಳಿಂದ ಮೊದಲುಗೊಂಡು ಎಲ್ಲವನ್ನೂ ಇವರಿಗೆ ತುಂಬ ಪ್ರೀತಿಪಾತ್ರವಾದ ಪುಣೆಯ ಭಂಡಾರ್ಕರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಯಾವುದಿದೆ ಆ ಪ್ರಾಚ್ಯ ವಿದ್ಯಾಸಂಸ್ಥೆಗೆ ಅದನ್ನು ಕೊಟ್ಟುಬಿಟ್ರು. ಆಗ ಅದಕ್ಕಾದಂಥ ಒಟ್ಟು ಖರ್ಚು ಎಷ್ಟು ಅಂತ ಅನ್ನೋದನ್ನು ಅವ್ರು ಹೇಳ್ತಾರೆ. 5 ಸಂಪುಟಗಳ ಮುದ್ರಣಕ್ಕಾಗಿ ಆ ಕಾಲಕ್ಕೆ ಆದಂಥದ್ದು 58,341 ರೂಪಾಯಿ ಮತ್ತು 13 ಆಣೆ. ವರ್ಷಕ್ಕೂ ಎಷ್ಟಾಯಿತು ಅಂತ ರೂಪಾಯಿ ಆಣೆನಲ್ಲಿ ಲೆಕ್ಕ ಹಾಕಿದ್ದಾರೆ.
ಮತ್ತು ಇವರಿಗೆ ಬಂದಂಥ ಒಟ್ಟು ಸಂಭಾವನೆ ಎಷ್ಟು ಅಂತಂದರೆ 18,802 ರೂಪಾಯಿ ಬಂದದ್ದು. ಅದು ಏನು, ಇವರು ಆ ಪುಸ್ತಕ ಬರೆಯೋದಕ್ಕೆ, ಬೆರಳಚ್ಚು ಮಾಡಿಸೋದಕ್ಕೆ, ಮತ್ತು ಅದನ್ನು ಪೋಸ್ಟ್ ಖರ್ಚು, ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ಬೇರೆ ಪುಸ್ತಕಗಳನ್ನು ತರಿಸಿಕೊಂಡಿದ್ದು, ಈ ಪುಸ್ತಕದ ನಿರ್ಮಾಣ ಕಾಲದಲ್ಲಿ ಬೇರೆ ಬೇರೆ ದೇಶಗಳಿಗೂ ಸೇರಿದಂತೆ ಬೇರೆ ಬೇರೆ ಲೈಬ್ರರಿಗಳಿಗೆ ಹೋಗಿದ್ದು, ಓದಿದ್ದು, ಅದು ಎಲ್ಲ ಕೂಡ ಸೇರಿಸಿಕೊಂಡ್ರೆ ಕಡೆಗೆ 500 ರೂಪಾಯಿಗೂ ಹೆಚ್ಚು ಉಳಿಯೋದಿಲ್ಲ ಇವರ ಪಾಲಿಗೆ. 40 ವರ್ಷಗಳ ದುಡಿಮೆಗೆ ಇವ್ರಿಗಿಷ್ಟು ಬಂದದ್ದು. ಕಡೆಗೆ ವರದಿ ಹೇಳ್ತಾರೆ, ಈ 6,000 ಪುಟಗಳನ್ನು ಮೀರಿದ ಈ ಸಂಪುಟಗಳನ್ನು ಯಾರಾದರೂ ಸಂಪಾದನೆ ಮಾಡೋದು ಅಂತಾಗಿದ್ದರೆ ಮುಖ್ಯ ಸಂಪಾದಕರಿಗೆ 1 ವರ್ಷ ಕಾಲ ನೀಡೋ ಸಂಭಾವನೆಯೇ ನನ್ನ ಒಟ್ಟು ಲಾಭ ಏನಿತ್ತು 18,000 ಚಿಲ್ಲರೆ ಅಂತ ಕೊಟ್ಟಿತ್ತು, ಅದಕ್ಕಿಂತ ಜಾಸ್ತಿ ಆಗ್ತಾ ಇತ್ತು. ಈ ಹಣವನ್ನು ಬೆಂಬತ್ತಿಕೊಂಡು ನಾನು ಬರೆದಿದ್ದಲ್ಲ, ನನ್ನ ಸಂತೋಷಕ್ಕಾಗಿ ನಾನು ಮಾಡಿದ್ದೀನಿ ಅನ್ನುವ ಮಾತನ್ನು ಹೇಳ್ತಾರೆ. ಇಂಥವರು ಬರೆದ ಕೃತಿಶ್ರೇಣಿ ತುಂಬ ವಿಸ್ತಾರವಾದದ್ದು. ಬೇಕಾದಷ್ಟು ಸಂಶೋಧನಾ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ಕೇವಲ ಅವುಗಳನ್ನು ಹೀಗೆ ಒಂದು ಪಕ್ಷಿನೋಟವಾಗಿ ನೋಡುವುದಿದ್ದರೆ ನಮಗೆ ಗೊತ್ತಾಗುತ್ತದೆ. ಗ್ರಂಥಗಳಾಗಿ ಅವರು ತಂದದ್ದು ಕಾದಂಬರಿ, ಹರ್ಷಚರಿತ, ಸಾಹಿತ್ಯ ದರ್ಪಣ, ಉತ್ತರಾಂಶರಿತ, ಇವುಗಳದ್ದು ಎಲ್ಲ ಕ್ರಿಟಿಕಲ್ ಎಡಿಷನ್, ಆ್ಯನೋಟೇಟೆಡ್ ಎಡಿಷನ್ ಅಂತನ್ನುವಂಥದ್ದು ಅದು. ಮತ್ತು ವ್ಯವಹಾರ ಮಯೂಖ ಅಂತ ಭಟ್ಟ ನೀಲಕಂಠನ ಧರ್ಮಶಾಸ್ತ್ರೀಯ ಗ್ರಂಥ, ಮತ್ತು ಏನ್ಷಿಯಂಟ್ ಜಿಯಾಗ್ರಫಿ ಆ್ಯಂಡ್ ಸಿವಿಲೈಸೇಷನ್ ಆಫ್ ಮಹಾರಾಷ್ಟ್ರ ಅನ್ನುವಂಥದ್ದು. ಆಮೇಲೆ ಕಾತ್ಯಾಯನ ಸ್ಮೃತಿ, ಅದರ ಒಂದು ಕ್ರಿಟಿಕಲ್ ಎಡಿಷನ್ನು, ಮತ್ತು ಮದನರತ್ನ ಪ್ರದೀಪ ಅಂತ ಅದು ಒಂದು ಧರ್ಮಶಾಸ್ತ್ರೀಯವಾದಂಥ ಗ್ರಂಥ. ಅದು ಹಿಂದೂ ಕಸ್ಟಮ್ಸ್ ಆ್ಯಂಡ್ ಮಾಡರ್ನ್ ಲಾ ಅನ್ನುವ ಒಂದು ಪುಸ್ತಕ, ಹಿಸ್ಟ್ರಿ ಆಫ್ ಸಾಂಸ್ಕ್ರಿಟ್ ಪೊಯಿಟಿಕ್ಸ್ ಗೊತ್ತೇ ಇರತಕ್ಕಂಥದ್ದು. ಅದಾದಮೇಲೆ ಹಲವು ಅಭಿನಂದನಾ ಹಾಗೂ ಗೌರವ ಗ್ರಂಥಗಳ ಸಂಪಾದನ ಮಾಡಿಕೊಟ್ಟಿದ್ದು, ಮತ್ತು ಧರ್ಮಸೂತ್ರ ಆಫ್ ಶಂಖಲಿಖಿತ, ವೇದಿಕ್ ಬೇಸಿಸ್ ಆಫ್ ಹಿಂದೂ ಲಾ, ವ್ಯವಹಾರ ಮಯೂಖದ ಇಂಗ್ಲಿಷ್ ಆವೃತ್ತಿ, ಮತ್ತು ಮರಾಠಿಯಲ್ಲಿ ಬರೆದಂತಹ ಸುಮಾರು 8 ಗ್ರಂಥಗಳು. ಭಾರತ ರಾಮಾಯಣ ಕಾಲೀನ್ ಸಮಾಜ ಸ್ಥಿತಿ, ಪೂರ್ವಮೀಮಾಂಸಾ ಪದ್ಧತಿ ಚ ಇತಿಹಾಸ, ಸಂಸ್ಕೃತ ಸಾಹಿತ್ಯ ಶಾಸ್ತ್ರ ಚ ಇತಿಹಾಸ, ಧರ್ಮಶಾಸ್ತ್ರ ಚ ವಿಚಾರ, ಋಕ್ಸಾರ ಸಂಗ್ರಹ, ಯುರೋಪ್ ಚ ಪ್ರವಾಸ, ಸಂಸ್ಕೃತ ಕಾವ್ಯಶಾಸ್ತ್ರ ಚ ಇತಿಹಾಸ ಇತ್ಯಾದಿ ಗ್ರಂಥಗಳನ್ನು. ಅದಲ್ಲದೆ ಸುಮಾರು 500ಕ್ಕೂ ಹೆಚ್ಚು ವಿದ್ವಲ್ಲೇಖನಗಳು ಬರೆದಿದ್ದಾರೆ. ಒಂದು ಮಾತನ್ನು ಹೇಳಬೇಕು ಅಂದರೆ, ಅವರೇ ಬರ್ಕೊಂಡಂತೆ ಸುಮಾರು 20,000 ಪುಟಗಳಷ್ಟು ಬರವಣಿಗೆ ಅವರು ಮಾಡಿದ್ದು, ಧರ್ಮಶಾಸ್ತ್ರದ ಇತಿಹಾಸವೂ ಸೇರಿ. ಅದು 6,700 ಪುಟಗಳಷ್ಟು ಅಂತಂದರೆ, ಇನ್ನು 13,300 ಪುಟಗಳಷ್ಟು ಈ ಎಲ್ಲ ಬರವಣಿಗೆಗಳನ್ನು ಮಾಡಿದ್ದಾರೆ. ಅಂತಂದರೆ ನಮಗೆ ಗೊತ್ತಾಗುತ್ತದೆ ಅವರ ವೈದುಷ್ಯ ಯಾವ ಮಟ್ಟದ್ದು, ಯಾವ ವಿಸ್ತೃತಿ ವ್ಯಾಪ್ತಿಯನ್ನು ಹೊಂದಿದ್ದು ಅಂತ. ಅವರು ಕೇವಲ ಧರ್ಮಶಾಸ್ತ್ರದ ಇತಿಹಾಸದಲ್ಲಿಯೇ ನೋಡಿದ್ರೆ ನಮಗೆ 5 ಸಂಪುಟಗಳಲ್ಲಿ ಬಂದಿರುವ ಆಕರ ಸಾಮಗ್ರಿ ಯಾರಿಗೂ ಕೂಡ ಒಂದು ಜೀವಮಾನ ಇಡೀ ಓದಿ ಅರಗಿಸಿಕೊಳ್ಬೇಕಾದದ್ದು ಅಂತ ಅನಿಸುತ್ತದೆ. ಅಲ್ಲಿಯ ಕೇವಲ ಆ ಸಂಪುಟಗಳಲ್ಲಿ ಬಂದಿರತಕ್ಕಂಥ ವಿವರಗಳು ಏನು ಅಂತ ಅನ್ನೋದನ್ನು ಕೊಡೋದಕ್ಕೆ ಹೋದ್ರೇ ಒಂದು ವರ್ಷ ಕಾಲ ಮಾತನಾಡಬಹುದು. ಆದರೆ ಆ ಒಂದು ಸಾಹಸಕ್ಕೆ ನಾನು ಕೈ ಹಾಕೋಲ್ಲ. ಕೇವಲ 5 ಸಂಪುಟಗಳ ಪ್ರಾಥಮಿಕವಾದ ಒಂದು ಪರಿಚಯ ಅಂತ ಅಲ್ಲಿ ಏನಿದೆ ಅನ್ನುವಂಥದ್ದನ್ನು ಒಂದು ಸಣ್ಣ ಮಟ್ಟದಲ್ಲಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ತತ್ಪೂರ್ವದಲ್ಲಿ ಅವರಿಗೆ ಸಿಕ್ಕ ಗೌರವಗಳು ಎಂಥದ್ದು ಅನ್ನೋದನ್ನು ಒಂದು ಸಂಕ್ಷೇಪವಾದ ಲಿಸ್ಟನ್ನು ನೋಡಿಬಿಡ್ಬೋದು. ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ ಕೂಡ. ಅವರು ರಾಜ್ಯಸಭೆಯ ಸದಸ್ಯರಾಗಿದ್ದರು, ಮತ್ತು ಅನೇಕ ವಿಶ್ವವಿದ್ಯಾಲಯಗಳಿಂದ 7-8 ವಿಶ್ವವಿದ್ಯಾಲಯಗಳಿಂದ ಅವರಿಗೆ ಗೌರವ ಡಿಲಿಟ್ ಬಂತು. ಪ್ರಯಾಗ, ಪುಣೆ, ಮುಂಬೈ, ಕಾಶಿ ಇತ್ಯಾದಿಗಳಿಂದ ಬಂತು. ಭಾರತ ಸರ್ಕಾರದಿಂದ ಬ್ರಿಟಿಷರ ಕಾಲದಲ್ಲಿ ಮಹಾಮಹೋಪಾಧ್ಯಾಯ ಬಂದದ್ದಲ್ಲದೆ ಅವರಿಗೆ ರಾಷ್ಟ್ರೀಯ ಆಚಾರ್ಯ, ನ್ಯಾಷನಲ್ ಪ್ರೊಫೆಸರ್ ಕೂಡ ಬಂತು. LLD ಮೊದಲಾದ ಗೌರವ ಕೂಡ ಬಂತು. ಆಮೇಲೆ ಅಖಿಲ ಭಾರತೀಯ ಪ್ರಾಚ್ಯ ಮಹಾಸಮ್ಮೇಳನದ ಸರ್ವ ಅಧಿವೇಶನಗಳ ಅಧ್ಯಕ್ಷರಾಗಿದ್ದರು. ಅಂದರೆ ಜನರಲ್ ಪ್ರೆಸಿಡೆಂಟ್ ಆಫ್ ಓರಿಯೆಂಟಲ್ ಕಾನ್ಫರೆನ್ಸ್ ಆಫ್ ಇಂಡಿಯಾ ಆಗಿದ್ದರು. ಮತ್ತು ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಫೆಲೋ ಆಗಿದ್ದರು. ಮತ್ತು ಈ ಲಂಡನ್ನಿನ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಗೌರವ ಸದಸ್ಯರಾಗಿದ್ದರು. ಮತ್ತು ಅವರು ಇನ್ನೂ ಅನೇಕ ಈ ಸಂಶೋಧನಾ ವಲಯಗಳ ವೇದಿಕೆಗಳ ಅಧ್ಯಕ್ಷತೆಯ ಗೌರವವನ್ನು ಪಡೆದರು. ಬೇರೆ ಬೇರೆ ದೇಶಗಳಲ್ಲಿ ನಡೆದಂಥ ಪ್ರಾಚ್ಯವಿದ್ಯಾ ಸಮ್ಮೇಳನಗಳಲ್ಲಿ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದರು. ಹೀಗೆ ಜಗತ್ತು ಕೊಡಬೇಕಾದಂಥ ಗೌರವ ಎಲ್ಲ ಬಂತು. ಹಾಗೆ ಭಾರತ ಸರ್ಕಾರದ ಭಾರತ ರತ್ನ ಕೂಡ ಅವರಿಗೆ ಬಂತು.
ಆದರೆ ಅವರ ಧರ್ಮಶಾಸ್ತ್ರದ ಇತಿಹಾಸದ ಒಟ್ಟು 8 ಭಾಗಗಳು, 5 ಸಂಪುಟಗಳು ಅಂತ, 5 ವಾಲ್ಯೂಮ್ಸ್ ಇನ್ 8 ಪಾರ್ಟ್ಸ್ ಅಂತ ಯಾವುದು ಬಂತು, ಅವುಗಳಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಮೊದಲ ಸಂಪುಟದಲ್ಲಿ ನಾವು ಕಾಣುವಂಥದ್ದು ಇಡೀ ಧರ್ಮಶಾಸ್ತ್ರದ ಆಕರ ಸಾಮಗ್ರಿಯ ವಿಶ್ಲೇಷಣೆ. ಇಡೀ ಧರ್ಮಶಾಸ್ತ್ರದಲ್ಲಿ ಏನೇನೆಲ್ಲ ಇದೆ ಅಂತನ್ನುವಂಥದ್ದನ್ನು ಧರ್ಮಶಾಸ್ತ್ರ ಗ್ರಂಥಗಳು, ಅದು ವೇದಗಳಿಂದ ತೆಗೆದುಕೊಂಡು ತೀರಾ 18ನೇ ಶತಮಾನದವರೆಗಿನ ಗ್ರಂಥಗಳೆಲ್ಲ ಯಾವ್ಯಾವುದು, ಎಷ್ಟೆಷ್ಟು ಗ್ರಂಥಗಳಿವೆ, ಅದನ್ನು ಬರೆದವರು ಯಾರು, ಅವರ ಕಾಲ ಯಾವುದು, ಗ್ರಂಥಗಳಲ್ಲಿರುವ ಅಧ್ಯಾಯಗಳೇನು, ವಿವರಗಳೇನು ಇತ್ಯಾದಿ ಎಲ್ಲ ಕೊಡ್ತಾರೆ. ಅದರ 2ನೇ ಭಾಗದಲ್ಲಿ ಅವರು ಧರ್ಮ ಅಂದರೆ ಏನು, ವರ್ಣ, ಜಾತಿ, ಸಂಸ್ಕಾರ ಇತ್ಯಾದಿಗಳು ಒಂದೊಂದು ಶಬ್ದದ ನಿರ್ವಚನವನ್ನು ಮಾಡ್ತಾರೆ. ಸುಮಾರು ವರ್ಣ ಅನ್ನೋದ್ರ ಬಗ್ಗೆನೇ 60ಕ್ಕೂ ಹೆಚ್ಚು ಪುಟದಷ್ಟು ವಿವರಗಳು ನಮಗೆ ಸಿಗುತ್ತದೆ. ಹೀಗೆಲ್ಲ ಮಾಡಿಕೊಂಡು ಬಂದು ಈ 16 ಸಂಸ್ಕಾರಗಳು ಅಂತ ಯಾವುದಿವೆ ಅದರ ವಿವರಣೆಗೆ ತೊಡಗುತ್ತಾರೆ. ಅದು 2ನೇ ಸಂಪುಟದಲ್ಲಿ ಕೂಡ ಮುಂದುವರಿಯುತ್ತದೆ. ಮತ್ತು 16 ಸಂಸ್ಕಾರಗಳಲ್ಲದೆ ಇನ್ನು 25 ಸಂಸ್ಕಾರಗಳು ಇದ್ದವು. ಒಟ್ಟು 41 ಸಂಸ್ಕಾರಗಳು ಅಂತ ಗೌತಮ ಹೇಳ್ತಾನೆ. ಅಲ್ಲಿ ಶ್ರೌತಯಾಗಗಳೆಲ್ಲ ಬರ್ತವೆ, ಅವುಗಳ ಬಗೆಗೆ ಅವರು ಬರೀತಾರೆ. ಮತ್ತು 3ನೇ ಸಂಪುಟ ಸಂಪೂರ್ಣವಾಗಿ ರಾಜಧರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಈ ರಾಜಧರ್ಮಕ್ಕೆ ಯಾವ್ಯಾವುದೆಲ್ಲ ಇರ್ತದೆ, ಈ ಹೊತ್ತಿನ ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಲಾ ಅಂತ ಏನಿದೆ ಅದೆಲ್ಲದರ ವಿವರಗಳನ್ನು ಚರ್ಚೆ ಮಾಡ್ತಾರೆ. ತುಂಬ ವಿಸ್ತಾರವಾದಂಥ ವಿವರಗಳು ಉಂಟು. ಉದಾಹರಣೆಗೆ ಪಾರ್ಟ್ನರ್ಶಿಪ್, ಸಂಭೂಯ ಸಮುತ್ಥಾನ ಅಂದರೆ ಏನು, ಒಬ್ಬರಲ್ಲಿ ಅಡ ಇಡುವಂಥದ್ದು ನಿಕ್ಷೇಪ ಅದು ಅಂತಂದರೆ ಏನು, ಮತ್ತು ಲೇಖ್ಯ ಪ್ರಕರಣ ಅಗ್ರಿಮೆಂಟ್ಸನ್ನು ಬರವಣಿಗೆ ಮಾಡ್ತಕ್ಕಂಥದ್ದು ಹೇಗೆ, ಸಾಕ್ಷ್ಯ ಪ್ರಕರಣ ಸಾಕ್ಷಿಗಳನ್ನು ವಿಚಾರಿಸ್ತಕ್ಕಂಥದ್ದು ಅಂದರೆ ಹೇಗೆ, ಈ ಥರದ್ದು ಬೇಕಾದಷ್ಟು ಉಂಟು. ದಂಡ ಅಂದರೆ ಯಾವುದನ್ನು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮತ್ತು ಶಿಕ್ಷೆ ಕೊಡ್ತಕ್ಕಂಥದ್ದು ಯಾವುದು ಉಂಟು, ಪನಿಷ್ಮೆಂಟ್, ಅವುಗಳ ವಿವರಗಳು. ಆಮೇಲೆ 4ನೇ ಸಂಪುಟದಲ್ಲಿ ಶ್ರಾದ್ದ, ಪ್ರಾಯಶ್ಚಿತ್ತ ಇವುಗಳ ಬಗ್ಗೆ ತೆಗೆದುಕೊಳ್ತಾರೆ. ವಿಸ್ತೃತವಾಗಿ ಬರುತ್ತದೆ. ಈಗ ಆಶೌಚ ಅಂದರೆ ಏನು, ಜಾತಾಶೌಚ, ಮೃತಾಶೌಚ ಅಂದರೆ ಏನು, ಯಾವ್ಯಾವ ಧರ್ಮಶಾಸ್ತ್ರಕಾರ ಅದರ ಮೇಲೆ ಏನೇನು ಹೇಳಿದ್ದಾನೆ ಅನ್ನೋದು ಹಿಸ್ಟಾರಿಕಲ್ಲಾಗಿ ಟ್ರೇಸ್ ಮಾಡ್ತಾ ಅದರ ಆಕಾರಗಳನ್ನೆಲ್ಲ ಕೊಟ್ಟುಕೊಂಡು ಅದಕ್ಕೆ ಈ ಹೊತ್ತು ಬೆಲೆ ಇದೆಯಾ, ನೆಲೆ ಇದೆಯಾ, ವಿಸಂಗತಿಗಳಿವೆಯಾ ಅಂತೆಲ್ಲ ಹೇಳ್ತಾರೆ. ಕಡೆಗೆ ಅವ್ರು ಹೇಳ್ತಾರೆ ಇವುಗಳಲ್ಲಿ ತುಂಬ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನೋಡಿ, ತಂದೆ ತೀರ್ಕೊಂಡ್ರೆ ಮಕ್ಕಳಿಗೆ 10 ದಿವಸದ ಆಶೌಚ, ಗಂಡ ತೀರ್ಕೊಂಡ್ರೆ ಹೆಂಡತಿಗೆ, ಹೆಂಡತಿ ತೀರ್ಕೊಂಡ್ರೆ ಗಂಡನಿಗೆ, ಅದು ಒಂದು ಮನೇಲಿದ್ದರೆ. ಹೊರಗಿನವರಾದರೆ ಕಸಿನ್ಸು ಇತ್ಯಾದಿ ಅಂತಾದರೆ 3 ದಿವಸಕ್ಕೆ ಬಂದುಬಿಡುತ್ತೆ. ಮತ್ತು ಬೇರೆಯವರಿಗೆಲ್ಲರಿಗೂ 1 ದಿವಸ ಅಂತ, ಅದು ಏನು ಅಗ್ನಿಗಳು ಬೇರೆ ಆದರೆ ಅವು ಇಲ್ಲದಂತೆ ಆಗುತ್ತವೆ. 1 ವರ್ಷದೊಳಗೆ ಕೇಳಿದ್ರೆ ಸ್ನಾನ ಮಾಡಬೇಕು, 1 ವರ್ಷದ ಮೇಲೆ ಕೇಳಿದ್ರೆ ಸ್ನಾನವೂ ಮಾಡಬೇಕಾಗಿಲ್ಲ, ಇದಕ್ಕೆ ಬಂದು ನಿಲ್ಲುತ್ತದೆ ಅಂತ ಈ ಹೊತ್ತಿಗೆ ಏನು ಆಚರಣೆ ಮಾಡಬಹುದು ಅಂತ ಅನ್ನೋದು ಅದನ್ನೂ ಅವರು ಕೊಟ್ಟುಕೊಳ್ತಾ ಹೋಗ್ತಾರೆ. ಒಂದು ವಿವಾಹ ಅಂತಂದರೆ ವೇದಗಳಲ್ಲಿ ಕಂಡುಬರುವ ಸೂರ್ಯಾದೇವಿ ವಿವಾಹದಿಂದ ಮೊದಲುಗೊಂಡು ಏನೆಲ್ಲ ವಿವರಗಳು ಬಂದಿವೆ ಅಷ್ಟನ್ನು ಕೂಡ ಕೊಡ್ತಾರೆ. ಇದು ಆಮೇಲೆ ಸೇರಿದ್ದು, ಇದು ಮೊದಲಿದ್ದದ್ದು. ಉದಾಹರಣೆಗೆ ಸಗೋತ್ರ ವಿವಾಹ ಮತ್ತು ಸಾಪಿಂಡಿ ವಿವಾಹ, ಇದು ಎರಡನ್ನೂ ಕೂಡ ಧರ್ಮಶಾಸ್ತ್ರಕಾರರು ನಿಷೇಧ ಮಾಡಿದ್ದಾರೆ. ಆದರೆ ಸಾಪಿಂಡಿ ವಿವಾಹ ನಿಷಿದ್ಧವಲ್ಲದೆ ದಕ್ಷಿಣದಲ್ಲಿ ಒಂದು ಆಚಾರವಾಗಿ ಬಂದುಬಿಟ್ಟಿದೆ. ಅಶ್ವಲಾಯನರು ಏನು ಹೇಳ್ತಾರೆ, ಆಪಸ್ತಂಭರು ಏನು ಹೇಳ್ತಾರೆ, ಹೀಗೆ ಎಲ್ಲ ವಿವರಗಳನ್ನು ಕೊಟ್ಟು ಈ ಹೊತ್ತಿನ ಜೆನೆಟಿಕ್ಸಲ್ಲಿ ಏನು ಹೇಳ್ತಾರೆ, ಆರೋಗ್ಯಶಾಸ್ತ್ರ ಏನು ಹೇಳುತ್ತದೆ, ಆ ಥರ ಮಾಡ್ತಾರೆ. ಅಂದರೆ ಶುಷ್ಕವಾಗಿ ಒಂದು ಧರ್ಮಶಾಸ್ತ್ರದ ಇತಿಹಾಸ ಅಂದರೆ ಗ್ರಂಥಗಳಲ್ಲಿ ಏನಿದೆ ಅದನ್ನು ಬರೆದುಕೊಂಡು ಹೋಗೋದಲ್ಲದೆ ಈ ಹೊತ್ತಿನ ನೆಲೆ ಬೆಲೆ ಅದಕ್ಕೆ ಏನುಂಟು ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಅವರು ನಮ್ಮ ಪೂಜೆಗಳು, ಹಬ್ಬಗಳು, ವ್ರತಗಳು, ಪರ್ವಗಳು ಅವುಗಳನ್ನು ಕುರಿತು ಹೇಳ್ತಾರೆ. 2 ಬಗೆಯಲ್ಲಿ ಅವರು ಅದನ್ನು ವಿಭಾಗ ಮಾಡಿಬಿಟ್ಟು ಸುಮಾರು 1100 ಸಂಖ್ಯೆಯ ವ್ರತಗಳು, ಪರ್ವಗಳು ಎಂಥವೆಂಥವೆಲ್ಲ ಇವೆ ಅಂತನ್ನೋದನ್ನು, ಯಾವ್ಯಾವ ಗ್ರಂಥಗಳಲ್ಲಿ ಅದರ ಉಲ್ಲೇಖ ಬಂದಿದೆ ಅದು ಏನು ಅಂತನ್ನೋದನ್ನು ಕೊಡ್ತಾರೆ. ಹೀಗೊಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. ಅದಕ್ಕೆ ಮುನ್ನವೇ ಅವರು 4ನೇ ಸಂಪುಟದಲ್ಲಿ ತೀರ್ಥಯಾತ್ರೆಗೆ ಸಂಬಂಧಪಟ್ಟಂತೆ ಎಷ್ಟು ತೀರ್ಥಗಳು ನಮ್ಮ ದೇಶದಲ್ಲಿವೆ, ಪುರಾಣ ಇತಿಹಾಸಾದಿಗಳಲ್ಲಿ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖಗೊಂಡಿರ್ತಕ್ಕಂಥವು ಯಾವುವು, ಯಾವ್ಯಾವ ಹೆಸರಿಂದ ಅದೇ ತೀರ್ಥ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖಗೊಂಡಿವೆ. ಉದಾಹರಣೆಗೆ ಕೋಣಾರ್ಕವನ್ನು ಕೋಣಾದಿತ್ಯ ಅಂತ ಕೆಲವು ಕಡೆಗೆ ಹೇಳುವಂಥದ್ದುಂಟು, ಅದು ಏನು, ಹೀಗೆ ಬೇಕಾದಂತೆ ವಿವರಗಳನ್ನು ಕೊಡ್ತಾರೆ. ಅದಾದ ಮೇಲೆ ಮುಖ್ಯವಾದ ಹಬ್ಬಗಳು ಏನು, ಅವುಗಳ ಆಚರಣೆಯಲ್ಲಿ ಕಾಲಕಾಲಕ್ಕೆ ಬಂದ ಬದಲಾವಣೆಗಳೇನು ಅದನ್ನೆಲ್ಲ ಕೊಡ್ತಾರೆ. ವ್ರತ, ಪರ್ವ, ಉತ್ಸವ ಇವುಗಳ ವಿಭಾಗಗಳು ಏನು, ಅವುಗಳ ಮಹತ್ವ ಏನು ಅಂತನ್ನುವುದನ್ನು ಹೇಳ್ತಾರೆ. ಅದಾದ ಮೇಲೆ ಧರ್ಮ ಪರಿಷತ್ತು ಅಂತಂದರೆ ಏನು, ಸಭ್ಯರು ಅಂತಂದರೆ ಏನು, ಈ ಥರದ ಅವುಗಳೆಲ್ಲದರ ವಿವರವನ್ನು ಕೊಡ್ತಾರೆ.
5ನೇ ಸಂಪುಟದಲ್ಲಂತೂ ಬಹಳ ಚೆನ್ನಾಗಿ ಅನೇಕ ಶಾಸ್ತ್ರಗಳಿಗೂ ಧರ್ಮಶಾಸ್ತ್ರಕ್ಕೂ ಇರುವ ಸಂಬಂಧವನ್ನು ಹೇಳ್ತಾರೆ. ಉದಾಹರಣೆ, ಧರ್ಮಶಾಸ್ತ್ರ ಮತ್ತು ಮೀಮಾಂಸಾ, ಧರ್ಮಶಾಸ್ತ್ರ ಮತ್ತು ಇತಿಹಾಸ, ಧರ್ಮಶಾಸ್ತ್ರ ಮತ್ತು ಪುರಾಣ, ಧರ್ಮಶಾಸ್ತ್ರ ಮತ್ತು ಜ್ಯೋತಿಷ, ಧರ್ಮಶಾಸ್ತ್ರ ಮತ್ತು ವೇದಾಂತ, ಹೀಗೆ ಬೇರೆ 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 ಹೆಡಿಂಗ್ಸಲ್ಲಿ ಈ ಶಾಸ್ತ್ರಗಳ ಜೊತೆಗೆ ಬೇರೆ ಶಾಸ್ತ್ರಕ್ಕಿರುವ ಸಂಬಂಧ ಏನು ಅಂತ ಕೊಡ್ತಾರೆ. ಅದಾದ ಮೇಲೆ ಕರ್ಮ, ಕಲಿವರ್ಜ್ಯ, ಕರ್ಮ ವಿಪಾಕ, ಪುನರ್ಜನ್ಮ ಇವುಗಳೆಲ್ಲದರ ವಿವರವನ್ನು ಕೊಡ್ತಾರೆ. ಉದಾಹರಣೆಗೆ ನಮ್ಮಲ್ಲಿ ಈ ಕರ್ಮ ವಿಪಾಕ ಅಂತಂದರೆ ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡ್ಯತೆ ಅಂತೆಲ್ಲ ಹೇಳ್ತಾರೆ. ಬೇರೆ ಬೇರೆ ಕಷ್ಟಗಳಿಗೆಲ್ಲ ಕಾರಣ ಪೂರ್ವಜನ್ಮದ ಪಾಪಗಳು ಅಂದರೆ ಧರ್ಮಶಾಸ್ತ್ರಗಳು ಏನಾಗಿ ಹೇಳಿವೆ, ಅವುಗಳು ಎಷ್ಟು ಮಟ್ಟಿಗೆ ನಚ್ಚಬೇಕಾದದ್ದು ಏನು ಎಲ್ಲವನ್ನೂ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ಮತ್ತೆ ಮತ್ತೆ ತಿಳಿಸ್ತಾರೆ, ನಾನು ಇಲ್ಲಿ ಎಷ್ಟರ ಮಟ್ಟಿಗೆ ನನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಬೋದು ಅಷ್ಟೇ ಮಾಡಿಕೊಂಡಿದ್ದೀನಿ ಅಂತ. ಅವರ ಇಡೀ ಧರ್ಮಶಾಸ್ತ್ರದ ಮಹಾಸಂಪುಟಗಳು ಬಂದಾಗ ಕೆಲವರು ಇವರು ತುಂಬ ಓವರ್ ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಕಡೆಗೂ ಇವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಂತಂದರೆ, ಇನ್ನು ಕೆಲವರು ಎಷ್ಟೋ ಕಡೆ ಹೇಳಬೇಕಾಗಿದ್ದ ಜಾಗದಲ್ಲಿ ಹೇಳಿಲ್ಲ ಅಂತಲೂ ಆಕ್ಷೇಪ ಮಾಡಿದ್ರು. ಅದರಿಂದ ಗೊತ್ತಾಗುತ್ತೆ ಇವರು ಮಧ್ಯಮ ಮಾರ್ಗ ಅನುಸರಿಸಿದ್ದಾರೆ ಅಂತ. ಹೀಗೆ ಮಾಡಿ ಅಂತ ಹೇಳುವುದಕ್ಕಿಂತ ನನಗೆ ಹೀಗೆ ಅನಿಸುತ್ತೆ ಅಂತ ನಾನು ಹೇಳಿದ್ದೀನಿ ಅಂತ. ಇವುಗಳ ಸಾರ ಎಂಥದ್ದು ಅಂತ. ಉದಾಹರಣೆಗೆ ಉಪನಯನ, ವಿವಾಹ ಇತ್ಯಾದಿಗಳಲ್ಲಿ ಸಂಧ್ಯಾ ವಂದನೆ ಇವುಗಳ ಬಗ್ಗೆ ಎಲ್ಲ ಕೊಡ್ತಾ ಮೊದಲು ತುಂಬ ಸರಳವಾಗಿದ್ದ ವ್ಯವಸ್ಥೆಗಳು ಆಮೇಲೆ ತುಂಬ ಸಂಕೀರ್ಣವಾಗಿ ಬೆಳೆದವು, ಈಗ ನಾವು ಎಷ್ಟು ಇಟ್ಟುಕೊಳ್ಳಬಹುದು ಅಂತ ನನಗನ್ನಿಸುತ್ತದೆ, ಅದನ್ನು ಕೂಡ ಹೇಳ್ತಾರೆ. ಅಂದರೆ ಒಂದು ಮಾತಿನಲ್ಲಿ ನಾವು ಈ ನಮ್ಮ ಪೀಠಾಧಿಪತಿಗಳು, ನಮ್ಮ ಪುರೋಹಿತ ವರ್ಗ ಅಂತನ್ನುವರೆಲ್ಲರೂ ಓದಲೇಬೇಕಾದ ಗ್ರಂಥ ಅಂತಂದರೆ ಇದು ಅಂತ ಗೊತ್ತಾಗುತ್ತದೆ. ಹಾಗೆ ನಮ್ಮ ಪ್ರಾಚೀನ ಭಾರತೀಯ ಜನಜೀವನ ಹೇಗಿತ್ತು ಅದಕ್ಕೂ ಕೂಡ ಇಲ್ಲಿ ಗೊತ್ತಾಗುತ್ತದೆ. ಇದು ನೋಡಿ ಬರೀ ಬ್ರಾಹ್ಮಣರ ಪುಸ್ತಕ ಅಂತ ಅಂದ್ಕೋಬೇಕಿಲ್ಲ. ಮೈಸೂರು ವಿಶ್ವವಿದ್ಯಾಲಯ ಸುಮಾರು 30 ವರ್ಷಗಳ ಕೆಳಗೆ ಇದರ ಅನುವಾದವನ್ನು ಕೈಗೊಂಡಿತು. ಎಸ್.ಎಲ್. ಭೈರಪ್ಪನವರು ಹಾಮಾನಾಯಕರಿಗಾಗ ಹೇಳಿದ್ರು, ಅದರಿಂದ ಅನೇಕ ವಿದ್ವಾಂಸರು ಸೇರಿ ಮಾಡಿದ್ರು. ಈಚೆಗೆ ಪುಣ್ಯವಶಾತ್ ತಲವಾರ್ ಅವರ ಒಂದು ಮೆಹನತ್ತಿನಿಂದಾಗಿ ಇನ್ನು ಹಲವು ಸಂಪುಟಗಳು ಬಂದಿವೆ. ಮೊದಲು 2 ಸಂಪುಟಗಳು ಬಂದಿದ್ದು, ಮೊದಲು 1 ಸಂಪುಟ ಬಂದು ಆಮೇಲೆ ಎಷ್ಟೋ ವರ್ಷ ಆದಮೇಲೆ 2ನೇ ಸಂಪುಟ ಬಂದು ಈಗ ಮತ್ತೆ ಒಂದು 5-6 ಸಂಪುಟಗಳು ಬಂದಿವೆ. ಅದು ಒಟ್ಟು ಒಂದು 15 ಸಂಪುಟಗಳಲ್ಲಿ ಬರುವಂಥ ಬರವಣಿಗೆ ಅಂತೂ ಗೊತ್ತಾಗುತ್ತದೆ. ಅಲ್ಲಿ ಎಷ್ಟೋ ಜನ ಮೈಸೂರು ವಿಶ್ವವಿದ್ಯಾಲಯದವರು ಇದಕ್ಕೆ ಅಡ್ಡಿ ಮಾಡಿದ್ರು, ಇದು ಬರೀ ಬ್ರಾಹ್ಮಣರದ್ದು ಅಂತ. ನಮ್ಮ ಕುಖ್ಯಾತ ಲೇಖಕ ವಿಮರ್ಶಕ ಅಂತೆಲ್ಲ ಹೆಸರಾಗಿದ್ದಾರಲ್ಲ, ಕನ್ನಡದ ಋಷಿ ಅಂತೆಲ್ಲ ಅನಂತಮೂರ್ತಿಯವರು ಲಜ್ಜೆಗೆಟ್ಟು ಕೊಂಡಾಡಿದ್ದಾರಲ್ಲ, ಆ ಡಿ.ಆರ್. ನಾಗರಾಜ ಯಾವ ಗಂಧಗಾಳಿಯೂ ವಿದ್ಯಾವಂತಿಕೆಯ ಪಾಂಡಿತ್ಯದ ಒಂದು ಲವಲೇಶವೂ ಇಲ್ಲದೆ ಇದಕ್ಕೆ ಓದಬೇಕಾದ ಯಾವುದೇ ಅರ್ಹತೆ ಇಲ್ಲದೆ ಈತ ಕಾಣೆ ದೊಡ್ಡ ಪುರೋಹಿತ ಅಷ್ಟೇ ಅಂತ ಕೆಟ್ಟ ಮಾತು, ಲಂಕೇಶ್ ಪತ್ರಿಕೆಗೆ ಅರ್ಹವಾದ ಮಾತನ್ನು ಹೇಳಿದ್ದಾರೆ. ಏನು ಈ ಮಹಾನುಭಾವ ಓದಿದ್ದು ಅಂತ. ಕಾಣಿಯವ್ರನ್ನ ಒಂದು ಜನ್ಮ ಕೂತು ಓದಿದ್ರೂ ಸಾಕಾಗೋದಿಲ್ಲ. ಅಲ್ಲಿರುವುದು ಬರೀ ಬ್ರಾಹ್ಮಣರದು ಅಂತಲ್ಲ, ಇಡೀ ನಮ್ಮ ದೇಶದ ಚರಿತ್ರೆಯೇ ಬಂದಿದೆ. ಅದನ್ನು ಹೇಗೆ ಅಂತ ಅಲ್ಲಿ ತೋರ್ಪಡಿಸ್ತಾರೆ. ಎಲ್ಲ ಜಾತಿಗಳಲ್ಲಿದ್ದ ನ್ಯಾಯ ಯಾವುದು, ಅನ್ಯಾಯ ಯಾವುದು, ಶೂದ್ರರಿಗಾದ ಅನ್ಯಾಯ ಯಾವುದು, ಅನ್ಟಚಬಿಲಿಟಿ ಅಂತ ಹೇಳುವಂಥ ಅಸ್ಪೃಶ್ಯತೆ ಇದ್ದದ್ದು ಹೇಗಿತ್ತು, ಯಾವ ಥರ ಇತ್ತು, ಅದಕ್ಕಿದ್ದ ಆಯಾಮಗಳು ಏನು, ಮತ್ತು ಶೂದ್ರರಿಗೆ ನಿಜವಾಗಿಯೂ ವಿದ್ಯೆ ನಿರಾಕೃತವಾಗಿತ್ತಾ ಇಲ್ಲವಾ, ಈ ಥರ ಎಲ್ಲವನ್ನೂ ಯಾವ ಆಗ್ರಹ ಇಲ್ಲದೆ ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಪುರಾವೆ ಒದಗಿಸಿದ್ದಾರೆ. ಇವರು ಏನೂ ಇಷ್ಟಪಟ್ಟಿದ್ದು ಇಲ್ಲ ಅಂತಂದ ಮಾತ್ರಕ್ಕೆ ನನಗೆ ಡಿ.ಆರ್. ನಾಗರಾಜನ ಅಸ್ತಿತ್ವದಲ್ಲಿಯೇ ಇಷ್ಟ ಇಲ್ಲ, ಅವರೇನು ಅದಕ್ಕೆ ಸಾಯೋಕ್ಕಾಗುತ್ತಿತ್ತಾ, ಸತ್ತೋದ್ರು ಒಳ್ಳೆಯದಾಯಿತು, ಅದು ಬೇರೆ ಸಂಗತಿ. ಹಾಗಾಗಿ ಇದನ್ನೆಲ್ಲ ನಾವು ನೋಡುವಾಗ ಉಚಾಯಿಸಿ ಮಾತಾಡಬಾರ್ದು. ಆ ವ್ಯಕ್ತಿ ಬಹಳ ಹಾಗೆ ಮಾಡ್ತಾಯಿದ್ರು, ಏನೂ ಓದದೇನೆ ಬಾಯಿಗೆ ಬಂದಂತೆ ಮಾತಾಡ್ಬಿಡೋದು. ಆತನ ಹೆಸರು ಹೇಳುವಂಥದ್ದು ಯಾವ ಬರವಣಿಗೆ ಇವತ್ತು ನಿಂತಿದೆ, ಎಷ್ಟು ಜನ ಅದನ್ನು ಓದ್ತಾ ಇದ್ದಾರೆ. ಅವ್ರ ಬಗ್ಗೆ PhD ಮಾಡಿದಂಥವರೇ ಹೇಳ್ತಾ ಇದ್ದಾರೆ ಅದರೊಳಗೆ ಎಷ್ಟು ಟೊಳ್ಳಿದೆ, ಎಷ್ಟು ಹುಳುಕಿದೆ ಅಂತ ಹೇಳಿಬಿಟ್ಟಿದ್ನು. ಒಂದು ವಾಕ್ಯವನ್ನು ಸರಿಯಾಗಿ ಬರೆಯೋಕ್ಕೆ ಬರಲ್ಲ. ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ ಅಂತ ಬಾಯಿಗೆ ಬಂದಂಗೆ ಬರೆದಿದ್ದಾರೆ ಪುಸ್ತಕವನ್ನು, ಅದನ್ನು ಕೊಂಡಾಡ್ತಾರೆ. ಅದರ ಬಗ್ಗೆ ಇರತಕ್ಕಂಥ ಟೊಳ್ಳುತನ ಏನು ಅನ್ನೋದನ್ನು ಈಗ ಮತ್ತೆ ತೆರೆದು ಸಾಬೀತು ಮಾಡ್ತಾ ಇದ್ದಾರೆ. ಅಧ್ಯಯನ ಬೇರೆ, ಅಧ್ಯಯನ ಮಾಡಿದವ್ರನ್ನ ಗೌರವಿಸಬೇಕು. ಒಬ್ಬ ವ್ಯಕ್ತಿ 40 ವರ್ಷಗಳ ಕಾಲ ಅಹೋರಾತ್ರ ತಪಸ್ಸಿನಂತೆ ಬರೆದಂಥ ಗ್ರಂಥವನ್ನು ಒಂದು ಜುಜುಬಿ ಎಲ್ಲೋ ಪೇಪರ್, ಅದು ಹಳದಿ ಪೀತ ಪತ್ರಿಕೆ, ಅದರೊಳಗೆ ಒಂದು ಶಾರ ಬರೆದು ಬಿಡೋದು. ಈ ತರಹ ಕನ್ನಡಿಗರಿಗೆ ಕುಂಟೆತ್ತಿಗೆ ಕೊಳಕು ನೀರೇ ಪಾನಕ ಅಂತ ಡಿ.ಆರ್. ನಾಗರಾಜೇ ದೊಡ್ಡ ವ್ಯಕ್ತಿ ಆಗಿಬಿಟ್ಟ, P.V. ಕಾಣೆ ಎಲ್ಲೋ ಹೊರಟೋಗ್ಬಿಟ್ರು. ಇದು ಎಲ್ಲಾದರೂ ಉಂಟೆ? ಅವರು ತಾವು ಬ್ರಾಹ್ಮಣರು ಅಂತಲೋ ಹಿಂದೂ ಅಂತಲೋ ಯಾವ ಆಗ್ರಹವನ್ನೂ ಇಟ್ಟುಕೊಳ್ಳದೆ ಬರೆದಿದ್ದಾರೆ. ಅವರು ಎಷ್ಟು ನಿರ್ದಾಕ್ಷಿಣ್ಯವಾಗಿ ಬರೆದಿದ್ದಾರೆ ಕಾಣಿಯವರು ಅಂತಂದರೆ, ನಾನು ಎಷ್ಟೋ ಪೀಠಾಧಿಪತಿಗಳಿಗೆ ಪುರೋಹಿತರುಗಳಿಗೆ ಹೇಳಿದ್ದೀನಿ, ಧರ್ಮಶಾಸ್ತ್ರೀಯ ಜಿಜ್ಞಾಸೆ ಮಾಡುವವರಿಗೆ ನೋಡಿ, ನೀವು ಮನು, ಯಾಜ್ಞವಲ್ಕ್ಯ, ಪರಾಶರ, ನಿರ್ಣಯ ಸಿಂಧು, ಅನುಕೂಲ ಸಿಂಧು ಅಂತ ಅಲ್ಲಿಗೆ ಮಾತ್ರ ಸೀಮಿತರಾಗಬೇಡ್ರಿ, ಕಾಣಿಯವ್ರನ್ನ ಇಟ್ಕೊಳ್ಳಿ,
ನೋಡಿ ನಿಮಗೆ ಗೊತ್ತಾಗುತ್ತದೆ, ನೀವು ಬಹಳಷ್ಟು ತಿದ್ದುಕೊಳ್ಳುವಂಥದ್ದು ಇದೆ ಅಂತ ಹೇಳಿಬಿಟ್ಟು. ಆದರೆ ಇವತ್ತಿಗೂ ಕೂಡ ನಮ್ಮಲ್ಲಿ ಒಬ್ಬ ಪೀಠಾಧಿಪತಿಗಳು ಕೂಡ ಕಾಣೆಯವರನ್ನು ಓದಿದಂತೆ ನನಗಂತೂ ಗೊತ್ತಿಲ್ಲ. ನಾನು ಎಷ್ಟೋ ಜನ ಪೀಠಾಧಿಪತಿಗಳನ್ನು ಕೇಳಿದ್ದೀನಿ, ಸ್ವಲ್ಪ ಇಂಗ್ಲೀಷ್ ಅಭ್ಯಾಸ ಮಾಡಿಕೊಳ್ಳಿ, ಏನು ಮೈಲಿಗೆ ಅಲ್ಲ. ಇಂಗ್ಲೀಷರು ಕಂಡುಹಿಡಿದಿರ್ತಕ್ಕಂಥ ಕಾರಿಲ್ಲದೆ ಇದ್ದರೆ ನಿಮಗೆ ಮೈ ಮೇಲೆ ಧ್ಯಾನವೇ ಇರೋದಿಲ್ಲ, ಕಾರಿಲ್ಲದೆ ನಿಮಗೆ ಉಸಿರಾಡೋಕ್ಕೂ ಆಗೋದಿಲ್ಲ, ಕರೆನ್ಸಿ ನೋಟುಗಳಿಲ್ಲದೆ ಇದ್ದರೆ ನೀವು ಮಾತಾಡೋಕ್ಕೂ ಆಗೋದಿಲ್ಲ. ಬೇಕಾದಂತೆ ಅಲ್ಲಿಂದ ಬಂದಂಥ ಪಾಶ್ಚಾತ್ಯ ತಂತ್ರಜ್ಞಾನದಿಂದ ಅತ್ಯಾಧುನಿಕವಾದದ್ದೇನಿದೆ ಅದೆಲ್ಲ ನಿಮಗೆ ಬೇಕು. ಹೆಲಿಕಾಪ್ಟರ್ಗಳಲ್ಲೇ ಓಡಾಡ್ತೀರಾ, ಒಂದಷ್ಟು ಇಂಗ್ಲೀಷ್ ಅಭ್ಯಾಸ ಮಾಡಿ ಇದನ್ನು ಓದಿಕೊಳ್ಳಿ. ಅಥವಾ ಹಿಂದಿ ಗೊತ್ತಿದ್ದರೆ ಹಿಂದಿನಲ್ಲೇ ಅನುವಾದ ಇದೆ, ಓದಿಕೊಳ್ಳಿ. ಈಗೇನೋ ಕನ್ನಡದಲ್ಲೂ ಬರ್ತಾ ಇದೆ, ನಿಮ್ಮದನ್ನು ಪರಿಷ್ಕಾರ ಮಾಡಿಕೊಳ್ಳಿ ಅಂತ ಹಸಿಯಾಗಿ ಹೇಳಿದ್ದೀನಿ. ಏನೂ ಮಾಡಿಲ್ಲ. ನಮ್ಮ ಪುರೋಹಿತ ಮಂಡಳಿಗಳಲ್ಲಿ ಎಲ್ಲ ಹೇಳಿದ್ದೀನಿ, ನೀವು ಸುಧಾರಿಸ್ಕೊಳ್ಬೇಕು ಅಂತಂದರೆ ಇದನ್ನು ಓದಿ ಅಂತ. ಯಾರೂ ಮಾಡಿಲ್ಲ. ಇತ್ತಲಾಗೆ ಇದನ್ನು ಹೊಗಳುವವರೂ ಇದನ್ನು ಓದೋಲ್ಲ, ತೆಗಳುವವರು ಓದೋಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಭೈರಪ್ಪನವರು ಡೆಲ್ಲಿಯಿಂದ ಬೆಂಗಳೂರಿಗೆ ಮೈಸೂರಿಗೆ ಬಂದ ಮೇಲೆ ಒಂದಷ್ಟು ಜನ ನೀವು ನಮಗೆ ನೇತಾರರಾಗಿ ಏನಾದ್ರು ಚಳವಳಿ ಮಾಡೋಣ ಅಂದರೆ ಭಿತ್ತಿಯಲ್ಲಿ ಬರೀತಾರೆ ಭೈರಪ್ಪನವರು, ಚಳವಳಿ ಏನೂ ಬೇಡ, ನಾವು ಮೊದಲು ಓದ್ಕೊಳ್ಳೋಣ ಏನಿದೆ ಅಂತ. ನಾವೆಲ್ಲ ಒಟ್ಟಿಗೆ ಸೇರಿ ಕಾಣಿಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಸಂಪುಟಗಳನ್ನು ತರಿಸ್ಕೊಂಡು ಓದೋಣ ಅಂತ. ಏನು ನೀವು ಮೇಷ್ಟ್ರಾಗಬೇಕು ಅಂತಿದ್ದೀರಾ, ಮೇಷ್ಟ್ರಿಗಿರಿನಾ, ನಾವು ಸಮಾಜ ಆಂದೋಲನ ಮಾಡಬೇಕು, ಬೀದಿಗೆ ಬೀಳಬೇಕು ಅಂತ. ಬೀದಿಗೆ ಬೀಳಿಸೋದಕ್ಕೆ ಮುಂಚೆ ಓದೋಣ ಅಂತಂದರೆ ಅದಕ್ಕೆ ಯಾರೂ ಇಲ್ಲ. ಹೀಗಾಗಿ ಇಂಥ ಗ್ರಂಥಗಳ ವ್ಯಾಸಂಗ ಮಾಡಬೇಕು, ಮಾಡಿದ ಮೇಲೆ ಹೇಳಬೇಕು. ಅದು ನಡೀತಾ ಇಲ್ಲ, ಅದೊಂದು ಬಹಳ ಬೇಸರವಾಗುತ್ತದೆ. ಅಲ್ಲಿ ಅವರು ಫ್ಯೂಚರ್ ಟ್ರೆಂಡ್ಸ್ ಅಂತ ಕಟ್ಟಕಡೆಯ ಸಂಪುಟದಲ್ಲಿ ಬಹಳ ಚೆನ್ನಾಗಿರುವ ವಿವರಗಳನ್ನು ಕೊಡ್ತಾರೆ. ಮತ್ತು ಭಾರತೀಯತೆಯ ಎಸೆನ್ಸ್ ಅಂತ ಏನಿದೆ ಅದು ಏನು ಅಂತ ಹೇಳ್ತಾರೆ. 4ನೇ ಸಂಪುಟದ ಕಡೆಯಲ್ಲಿ ಈ ಬೌದ್ಧರನ್ನು ಶಂಕರರ ಓಡಿಸಿದ್ದು ಅದೆಲ್ಲ ಕುಖ್ಯಾತವಾದಂಥ ಒಂದು ಬರವಣಿಗೆ ಬಂದಿದೆಯಲ್ಲ, ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನ ಅಂತ. ಬೇಕಾದಷ್ಟು ಭಾಷೆಗಳಲ್ಲಿ ಅನುವಾದವೂ ಆಯಿತು, ಆವೃತ್ತಿಗಳು ಬಂತು. ನಮ್ಮ ಮೈಸೂರಿನ ಭಗವಾನ್ ಅವರು ಬರೆದಿದ್ದಾರೆ. ಅವರು ಏನು ಬರೆದಿದ್ದಾರೆ ಅದಕ್ಕೆಲ್ಲಕ್ಕೂ ಉತ್ತರಗಳನ್ನು ಇವರು ಊಹಿಸಲಾಗದೇ ಇರತಕ್ಕಂಥ ಸೋರ್ಸಸ್ಸಿಂದ ಕಾಣೆಯವರು ಕೊಟ್ಟಿದ್ದಾರೆ. ದಟ್ ವಾಸ್ ಡನ್ ಲಾಂಗ್ ಈಗ ಬಿಫೋರ್ 30 years ಆಫ್ ಇಟ್ಸ್ ರೈಟಿಂಗ್. ಆದರೆ ಇವರು ಅದ್ಯಾವುದು ಓದಲ್ಲ, ಇರೋದು ಗೊತ್ತಾಗೋಲ್ಲ, ಓದಿದ್ರೆ ಬುದ್ಧಿ ಕೆಡುತ್ತೆ, ಏನು ಮಾಡೋದು, ಈ ಥರ ಆಗಿಬಿಟ್ಟಿದೆ. ಕಾಣೆಯವರು ಇಂಥ ಪ್ರತಿಯೊಂದು ವಿಷಯಗಳನ್ನು ಬರೆದಿದ್ದಾರೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಭಾರತದ ಬಗೆಗೆ, ಅದರೊಳಗೂ ಪ್ರಾಚೀನ ಮಧ್ಯಕಾಲೀನ ಭಾರತವನ್ನು ಕುರಿತು ಏನನ್ನು ಹೇಳಬೇಕು ಅಂತಂದರೂ, ಯಾವ ಜಾತಿ, ಯಾವ ಮತ, ಯಾವ ಕುಲ, ಯಾವ ಸಂಪ್ರದಾಯ ಆಚರಣೆ ಬಗ್ಗೆ ಹೇಳಬೇಕು ಅಂತಂದರೂ ಅಲ್ಲಿಯೇ ನಾವು ಹೋಗಬೇಕಾಗುತ್ತದೆ. ಆ ಮಟ್ಟಕ್ಕೆ ಅವರು ಮಾಡಿಟ್ಟಿದ್ದಾರೆ. ಅದು ತುಂಬ ವಿಶೇಷವಾಗಿ ಮೆಚ್ಚಬೇಕಾದದ್ದು. ನಿಜ, ಅದು ಅಪೂರ್ಣ ಅಂತ ಅನ್ನಿಸಬಹುದು. ಅದು ಅಪೂರ್ಣ ಅಂತ ಅನ್ನಿಸುವುದಕ್ಕೆ ಕಾಣಿಯವರೇ ಅಲ್ಲಿ ಹೇಳಿದ್ದಾರೆ. ಇಷ್ಟು ಮಾಡಿದ ಮೇಲೆ ನಾನು ಮಾಡಿದ್ದೆಷ್ಟು ಸ್ವಲ್ಪ, ಮಾಡಬೇಕಾದದ್ದು ಎಷ್ಟು ಉಂಟು ಅಂತ ಅನ್ನೋದು ಗೊತ್ತಾಯಿತು ಅಂತ. ಈ ದೃಷ್ಟಿಯಿಂದ ನಾವು ಕಾಣಬೇಕು. ಅವರ ಆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಕಟ್ಟಕಡೆಯ ಭಾಗದಲ್ಲಿ ಬರುವಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟು ಈ ನನ್ನ ಪ್ರಯತ್ನವನ್ನು ಮುಗಿಸ್ತೀನಿ. ಅವರು ಭಾರತದ ಬಗೆಗೆ ಕೆಲವೊಂದು ಅಭಿಪ್ರಾಯಗಳನ್ನು ಹೇಳ್ತಾರೆ. ಭಾರತದಲ್ಲಿ ಅವಿಚ್ಛಿನ್ನವಾದ ಒಂದು ಧಾರ್ಮಿಕ ಪರಂಪರೆ ಬಂತು. ಆದರೆ ಎಂದೂ ಕೂಡ ಇದು ರಾಜಕೀಯವಾಗಿ ಎಲ್ಲ ಪ್ರಾಂತಗಳು ಒಂದೇ ಅಂತ ಆಗಿರಲಿಲ್ಲ. ಮತ್ತು ಸಾಂಸ್ಕೃತಿಕವಾದ ಯಾವುದೇ ಜನಾಂಗೀಯವಾದ ದೊಡ್ಡ ಗಂಭೀರ ರೀತಿಯ ಸಂಘರ್ಷ ಇಲ್ಲಿ ಆಗಲಿಲ್ಲ ಅಂತ ಇದು 3 ಅಂಶಗಳನ್ನು ಹೇಳ್ತಾರೆ. ಒಂದು, ಅವಿಚ್ಛಿನ್ನವಾದ ಧಾರ್ಮಿಕ ಐಕ್ಯ ಇಲ್ಲಿ ಸ್ರೋತಸ್ಸು ಕಂಡುಬಂದಿದೆ. ಕೇವಲ ರಾಜಕೀಯವಾದ ಏಕತೆ ಇಲ್ಲಿ ಎಂದೂ ಇರಲಿಲ್ಲ. ಮತ್ತು ಇಲ್ಲಿ ಯಾವುದೇ ದೊಡ್ಡ ರೀತಿಯ ಸಾಂಸ್ಕೃತಿಕವಾದ ಸಂಘರ್ಷಗಳು ನಡೆದಿಲ್ಲ ಅಂತ. ಈ 3 ಅಂಶಗಳಿಗೆ ಅವರು ಬರೋದಕ್ಕೆ ತುಂಬ ದೊಡ್ಡ ಅಧ್ಯಯನ ಮಾಡಿದ್ದಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಮಾರ್ಕ್ಸಿಸ್ಟ್ ಸಿದ್ಧಾಂತಗಳನ್ನು ಇಟ್ಟುಕೊಂಡಂಥವರು, ಅದು ವಸ್ತುತಃ ಸಿದ್ಧಾಂತವೇ ಅಲ್ಲ, ಸಿದ್ಧಾಂತಾಭಾಸ, ಅದನ್ನು ಇಟ್ಟುಕೊಂಡವರು ಸಂಘರ್ಷ ಆಗ್ತಾನೇ ಇತ್ತು ಅಂತ ಹೇಳ್ತಾರೆ. ಆದರೆ ಆ ಮಟ್ಟದ ಸಂಘರ್ಷ ಅನ್ನುವುದು ನಮ್ಮಲ್ಲಿ ನಡೆದದ್ದು ಅಲ್ಲ ಅಂತನ್ನುವುದನ್ನು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನ್ಯಾಷನಲಿಸಮ್ ಬಗ್ಗೆ, ರಾಷ್ಟ್ರೀಯತೆ ಬಗೆಗೆ ಅಭಿಮಾನ ಇದ್ದವರಾದರೂ ಹೇಳ್ತಾರೆ, ಇವತ್ತು ನ್ಯಾಷನಲಿಸಮ್ ಅಂತಂದರೆ 2 ಬಗೆಯ ನೀತಿ. ನನ್ನ ದೇಶಕ್ಕೆ ಅನುಕೂಲವಾಗೋದು ಒಂದು ನೀತಿ, ಬೇರೆ ದೇಶಗಳಿಗೆ ಪ್ರತಿಕೂಲವಾಗುವುದು ಒಂದು ನೀತಿ. ಇಂಥ ನ್ಯಾಷನಲಿಸಮ್ಮು ಎಂದೂ ಒಳ್ಳೆಯದಾಗೋದಿಲ್ಲ ಅಂತಾರೆ. ಅಲ್ಲಿ ಅವರು ಯೂನಿವರ್ಸಲ್ ಸಿಟಿಸನ್ ಆಗಿಬಿಡ್ತಾರೆ ಕಾಣಿಯವರು. ಹೀಗೆ ನ್ಯಾಷನಲಿಸಮ್ನಲ್ಲಿರ್ತಕ್ಕಂಥ ಮಿತಿಗಳನ್ನು ಹೇಳ್ತಾರೆ. ನಮ್ಮ ಪರಂಪರೆಯಲ್ಲಿ ಇರುವ ಗುಣದೋಷಗಳನ್ನು ಕೂಡ ತುಂಬ ಚೆನ್ನಾಗಿ ಹೇಳುವಂಥದ್ದು ಕಾಣಿಸುತ್ತದೆ. ನೋಡಿ, ಆ ಹಿಂದಿಯ ಅನುವಾದವನ್ನೇ ನಾನು ಓದಿ ಹೇಳ್ತೀನಿ.
ಭಾರತದಲ್ಲಿ ಒಂದು ದುಃಖಕಾರಿಯಾದ ಸಂಗತಿ ಆಯಿತು. ಅದು ಏನಂತಂದರೆ, ಏಕ್ ಭಿ ಐಸಾ ವಿದ್ವಾನ್ ನಹಿ ಉತ್ಪನ್ನ ಹುआ जो अलबरूनी के समान आगे आता और मोहम्मद गजनी की विजय तथा भारत का पराजय पर प्रकाश डालता और उन दोषों एवं दुर्बलताओं को दूर करने का प्रयत्न करता जिनके फलस्वरूप भारत के बाह्य आक्रमणकारों को समक्ष सदैव मुँह की खाती पड़ी. शाहजी ने विदेशियों के आग्नेयास्त्र खरीदे, न तो उन्होंने और न उनके महान पुत्र शिवाजी ने ही, जिन्होंने मराठा साम्राज्य स्थापित किया, कोई ऐसी फैक्ट्री खोली जहां आग्नेयास्त्रों तथा गोलियां आदि का निर्माण किया जा सकता ಅಂತಾರೆ. ಮಹಾರಾಷ್ಟ್ರದಲ್ಲಿದ್ದುಕೊಂಡು ಶಿವಾಜಿ ಏನು ಮಾಡಲಿಲ್ಲ ಅನ್ನೋದನ್ನು ಬರೀಬಲ್ಲಂಥ ಪ್ರಾಮಾಣಿಕವಾದ ತಾಕತ್ತಿದ್ದವರು. ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ವಿದ್ವಾಂಸರಿದ್ದರು, ಎಂತೆಂಥ ವಿಷಯದ ಮೇಲೆ ಬರೆದರು, ಏನೆಲ್ಲ ಮಾಡಿದ್ರು. ಯಾ ತರ್ಕ ವೇದಾಂತ ಸಾಹಿತ್ಯ आदि अन्य मार्मिक विषयों पर असाधारण अधिकार से ग्रंथ प्रणयन टीका मीमांसा आदि करते थे. वहाँ एक भी ऐसा विद्वान नहीं उत्पन्न हुआ. ಯಾರು ದೊಡ್ಡ ದೊಡ್ಡ ಶಾಸ್ತ್ರಾದಿಗಳನ್ನು ಬರೆದಂಥವರು, ಆದರೆ ಗಜ್ನಿ ಮೊಹಮ್ಮದ್ ದಂಡಯಾತ್ರೆ ಮಾಡಿದ ಸಂದರ್ಭದಲ್ಲಿ ಅವನ ಆಸ್ಥಾನದಲ್ಲಿದ್ದ ಅಲ್ಬರೂನಿ ಯಾವ ಒಂದು ಬರವಣಿಗೆ ಮಾಡಿದ, ಭಾರತವನ್ನು ಪ್ರವಾಸ ಮಾಡಿ, ಅಂಥ ಒಂದು ಬರವಣಿಗೆ ನಮ್ಮಲ್ಲಿ ಮಾಡಲಿಲ್ಲ. ನಾವು ಯಾತಕ್ಕೆ ಇಸ್ಲಾಮಿನ ವಿರುದ್ಧ ಸೋತ್ವಿ ಅಂತ ಅನ್ನೋದನ್ನು ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ಒಂದೂ ಬರವಣಿಗೆ ಆಗಲಿಲ್ಲ ಅಂತ. ಇಸ್ಲಾಮನ್ನು ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಇದನ್ನು ಭೈರಪ್ಪನವರು ಹೇಳಿದ್ದಾರೆ. ಆರ್ಯ ಸಮಾಜದ ಸ್ಥಾಪಕರಾದಂಥ ಮಹರ್ಷಿ ದಯಾನಂದರ ಕಾಲದವರೆಗೆ ಒಬ್ಬರೂ ಕೂಡ ಇಸ್ಲಾಂ ಏನು ಹೇಳ್ತಾ ಇದೆ ಅಂತ ನೋಡುವ ಕೆಲಸವೂ ಮಾಡಲಿಲ್ಲ. ನಮ್ಮ ಪಂಡಿತರು ಅಷ್ಟು ಕಣ್ಣು ಪಟ್ಟಿ ಕಟ್ಕೊಂಡು ಕೂತ್ಕೊಂಡು ಬಿಟ್ಟಿದ್ರು ಅಂತ. ಇಂದೂ ಅಷ್ಟೇ, ನಮ್ಮ ಸಾಂಪ್ರದಾಯಿಕ ಮಠವಲಿಗಳಲ್ಲಿ ಹೋಗಿ ನೋಡಿ, ಇನ್ನೂ ಅದದೇ ಸತ್ತ ಮಗುವಿನ ತೊಟ್ಲು ಬಟ್ಟೆ ನೋಡುವ ಕೆಲಸನೇ ಮಾಡ್ತಾ ಇದ್ದಾರೆ, ಇನ್ನೇನು ಮಾಡ್ತಾ ಇಲ್ಲ. ಯಾವ ಕಾಲಕ್ಕೂ ಅನ್ವಿತವಾಗದೇ ಇರೋದು. ಇವರು ಬರೀತಾರೆ, ಇವೆಲ್ಲ ಔಟ್ಡೇಟೆಡ್ ಆಗಿಬಿಟ್ಟಿದೆ, ಇವನ್ನೆಲ್ಲ ಬಿಸಾಕಬೇಕಾಗುತ್ತದೆ ಅಂತೆಲ್ಲ ಬರೆದು ಬಿಡ್ತಾರೆ. ಆಗುವಂಥ ವಿಷಯಗಳನ್ನು ಚರ್ಚೆ ಮಾಡುವುದೇ ಇಲ್ಲ. ಈಗಲೂ ಕೂಡ ನಾನು ಈ ಧರ್ಮಶಾಸ್ತ್ರದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನೋಡ್ತಾ ಇದ್ದರೆ, ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಡಿ ವಿ ಜಿಯವರಿಗೆ ವಿದ್ಯಾಸ್ಥಾನ ಗುರುಸ್ಥಾನದಲ್ಲಿದ್ದಂಥ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು, ಮೀಮಾಂಸಾ ಕಂಠೀರವ ವಿದ್ಯಾನ ಶಾಸ್ತ್ರಿಗಳು, ಇವರುಗಳೆಲ್ಲ ಬರೆದಿರ್ತಕ್ಕಂಥ ಹಲವು ಲೇಖನಗಳನ್ನು ಹಿಂದೆ ನನಗೆ ರಾಮಸ್ವಾಮಿಯವರು ಕೊಟ್ಟಿದ್ದರು. ಚಂದ್ರಶೇಖರ ಭಾರತೀ ಸ್ವಾಮಿಗಳು ಎಲ್ಲ ಬರೆದದ್ದು. ಅವರು ಶುರು ಮಾಡೋದು ಎಲ್ಲಿದ್ದಾನೆ ಅಂತಂತನ್ನೋದು ಅವರ ಕೋಆರ್ಡಿನೇಟ್ಸೇನೆ ನಮಗೆ ಗೊತ್ತಾಗೋದಿಲ್ಲ. ಅವರಷ್ಟೂ ಜನರು ಕೂಡ ಎಲ್ಲಿಯೋ ನಾವಿದ್ದೀವಿ ಯಾಜ್ಞವಲ್ಕ್ಯರ ಕಾಲದಲ್ಲಿ, ಅಥವಾ ಎಲ್ಲೋ ಇದ್ದೀವಿ ಮಹಾಭಾರತದ ಪೂರ್ವ ಕಾಲದಲ್ಲಿ ಅನ್ನುವಂತೆ ಶುರು ಮಾಡ್ತಾರೆ. ಇಹಕಲು ಧರ್ಮೋ ವಿತಿ ಸಾಧನೋ ಅಂತ ಶುರು ಮಾಡ್ಕೋತಾರೆ. ಅಂದರೆ ಆ ಮಟ್ಟಕ್ಕೆ ದಂತಗೋಪುರದಲ್ಲಿದ್ದಂಥದ್ದನ್ನು ಅವ್ರು ಹೇಳ್ತಾರೆ, ಖಂಡಿಸ್ತಾರೆ. ಯಾಕೆ ನಾನು ಹೇಳ್ತಿದ್ದೀನಿ ಈ ಮಾತಂದರೆ, ಕಾಣೆಯವರು ಅಂತಂದರೆ ಬ್ರಾಹ್ಮಿನಿಕಲ್ ಅಂತ ಒಂದು ಅಪಪ್ರಥೆ ಈ ಹೊತ್ತಿನ ವಿದ್ವದ್ವಲಯದಲ್ಲಿ, ಸೋಕಾಳು ವಿದ್ಯಾವಂತರ ವಲಯದಲ್ಲಿ ಬಂದಿದೆ. ಆದರೆ ಅವರು ಪ್ರಾಮಾಣಿಕವಾಗಿ ಹೇಳ್ತಾರೆ, ನಾವು ಯಾತಕ್ಕೆ ಸೋತ್ವಿ, ಅವ್ರ ಬಲ ಏನು, ನಮ್ಮ ಮತಗಳಲ್ಲಿರ್ತಕ್ಕಂಥ ಲೋಪ ಏನು ಅಂತ ನೋಡಿಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಶಿವಾಜಿ, ಆತನ ತಂದೆ ಶಹಾಜಿ, ಇವರೆಲ್ಲ ಪಾಶ್ಚಾತ್ಯರಿಂದ ಮದ್ದು ಗುಂಡು ತುಪಾಕಿ ಎಲ್ಲ ಖರೀದಿಸಿದ್ರು. ಈ ಥರದ್ದು ನಾವು ತಯಾರಿ ಮಾಡೋಣ ಅಂತ ಒಂದು ಫ್ಯಾಕ್ಟ್ರಿ ತೆಗಿಲಿಲ್ಲ, ಒಂದು ಈ ಸಂಶೋಧನೆ ಈ ಕಡೆಗೆ ಮಾಡಲಿಲ್ವಲ್ಲ ಅಂತನೋ ಮಾತನ್ನು ಹೇಳ್ತಾರೆ. ಈ ರೀತಿ ನಿಷ್ಪಾಕ್ಷಿಕವಾಗಿ ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥದ್ದನ್ನು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವುದೇ ಒಂದು ಮತವನ್ನು ಕೂಡ ಇಸ್ಲಾಮಿನಂತೆ ಕ್ರೈಸ್ತದಂತೆ ನಿರ್ದಯವಾಗಿ ಅದು ಪಾಪಿಷ್ಠವಾದದ್ದು, ಅದು ನರಕಕ್ಕೆ ಹೋಗುವಂಥದ್ದು ಅನ್ನುವ ತೀರ್ಮಾನ ತೆಗೆದುಕೊಳ್ಳದೇ ಇದ್ದಂಥದ್ದನ್ನು ಅನೇಕ ಬಗೆಯ ಸಾಕ್ಷ್ಯಗಳನ್ನು ಕೊಟ್ಟು ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರು ನಮ್ಮ ಋಣದ ಕಲ್ಪನೆ, ಋತದ ಕಲ್ಪನೆ, ಧರ್ಮದ ಕಲ್ಪನೆಯನ್ನು, ಪುರುಷಾರ್ಥಗಳ ಕಲ್ಪನೆ ಇವನ್ನೆಲ್ಲ ಎತ್ತಿಡಿದು ಕಡೆಯಲ್ಲಿ ಅವರು ತಿಳಿಸ್ತಾರೆ, ಮುಖ್ಯವಾಗಿ ನಮ್ಮಲ್ಲಿ ಈ ಒಂದು ಔದಾರ್ಯ ಇದೆಯಲ್ಲ, ಸಹಿಷ್ಣುತೆ, ಅದು ತುಂಬ ದೊಡ್ಡ ಗುಣ. ಇಡೀ ಭಾರತೀಯ ಸಂಸ್ಕೃತಿಯ ಮುಖ್ಯ ಲಕ್ಷಣ ಸಮನ್ವಯ, ಸಹಿಷ್ಣುತಾ. ಅದು ಸಹಿಷ್ಣುತಾ ಹಿಂದೂ ಧರ್ಮಕ ಸಾರತತ್ವಹೈ ಅಂತನ್ನುವ ಮಾತನ್ನು ಅವರು ಹೇಳ್ತಾರೆ. ಅದಕ್ಕೆ ಉದಯನಾಚಾರ್ಯರ ನ್ಯಾಯ ಕುಸುಮಾಂಜಲಿಯಿಂದ ತುಂಬ ಚೆನ್ನಾಗಿರ್ತಕ್ಕಂಥ ಉಲ್ಲೇಖವನ್ನು ಕೊಟ್ಟು ಮುಂದಿನ ಕಾಲದಲ್ಲೂ ಕೂಡ ಅದು ಹೇಗೆ ಬಂತು ಅಂತನ್ನುವುದನ್ನು ಅವರು ತೋರ್ಪಡಿಸ್ಕೊಡ್ತಾರೆ. ಮತ್ತು ನಮ್ಮಲ್ಲಿ ಜಾತಿ, ಮತ, ವರ್ಣ ಇತ್ಯಾದಿಗಳ ಭೇದ ಇದ್ದರೂ ಒಂದು ಮೈನಾರಿಟಿ, ಬಟ್ ಎ ವೆರಿ ಎಜುಕೇಟೆಡ್ ಆ್ಯಂಡ್ ಎನ್ಲೈಟೆಂಡ್ ಮೈನಾರಿಟಿ ಅಂತ ಯಾವುದಿದೆ, ಮತ್ತು ಸಮಾಜದ ಮೇಲೆ ಸಾಕಷ್ಟು ಪ್ರಭಾವ ಬೀರಬಲ್ಲ ಮೈನಾರಿಟಿ ಅಂತ ಇತ್ತಲ್ಲ, ಅಂದರೆ ಯಾರು ಜ್ಞಾನಿಗಳು, ಸಂತರು, ಸಜ್ಜನರು, ಸ್ವಾರ್ಥರಹಿತರಾದಂಥವರು, ಅವಧೂತರು ಅಂತೆಲ್ಲ ಕರಿತೀವಿ, ಅವರುಗಳು ನಿರಂತರವಾಗಿ ಆತ್ಮೈಕ್ಯವನ್ನು ಮತ್ತು ಎಲ್ಲದರ ಸಮನ್ವಯವನ್ನು ಪ್ರತಿಪಾದಿಸ್ತಲೇ ಬಂದರು ಅಂತನ್ನುವುದನ್ನು
ತುಂಬ ಹಿಂದಿನಿಂದ ಕೂಡ ವೇದಗಳಿಂದ ಮೊದಲುಗೊಂಡು ಬುದ್ಧಾದಿಗಳು ಕೂಡ ಹೇಳಿರೋವರೆಗೂ ಅವರು ತೆಗೆದುಕೊಂಡು ಬರ್ತಾರೆ. ಮತ್ತು ಬ್ರಾಹ್ಮಣ ಯಾವಾಗ ತಪ್ಪು ಮಾಡ್ದ, ಯಾತಕ್ಕಾಗಿ ತಪ್ಪು ಮಾಡ್ದ, ಈ ವಿವರಗಳನ್ನು ಕೂಡ ಅವರು ಅಷ್ಟೇ ಮಾರ್ಮಿಕವಾಗಿ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಅವರು ಈ ಕರ್ಮ, ಭಕ್ತಿ, ಜ್ಞಾನ ಇವುಗಳನ್ನು ಕುರಿತು ಮತ್ತು ಅಧಿಕಾರಿ ಭೇದ ಅದನ್ನು ಕುರಿತು, ವಸ್ತುತಂತ್ರ, ಕರ್ತೃತಂತ್ರ ಇವುಗಳನ್ನು ಕುರಿತು ಹೇಳ್ತಾರೆ. ಮತ್ತು ನಮ್ಮಲ್ಲಿ ಕಲೆಗಳು ಎಲ್ಲ ಬೆಳೆದು ಬಂದಿದ್ದ ಬಗೆ ಹೇಗೆ ಅಂತ ಹೇಳ್ತಾ ಕಟ್ಟ ಕಡೆಗೆ ಒಂದು ಸಾರವತ್ತಾದ ಮಾತು ಹೇಳ್ತಾರೆ. भारतीय संस्कृति एवं सभ्यता की कुछ अन्य विशेषताओं पर भी प्रकाश डाल जा सकता था, किंतु सूची लंबी हो चुकी है ಅಂತ ಹೇಳ್ತಾ ಅವರು इतनी विशेषताएं अब भी पाई जाती हैं या अतीत में पाई गई हों. कुछ अनुपम विशेषताएं तो ऐसी हैं. मनुष्य निम्न कोटि के प्राणियों एवं निर्जीव पदार्थों में समाहित रहने वाले एक तत्व से संबंधित वेदांत की अद्भुत एवं सुंदर धारणा, धार्मिक एवं दार्शनिक दृष्टिकोणों में विभेद रहते हुए भी सभी युगों में महान सहिष्णुता की भावना तथा सत्य एवं अहिंसा पर बल देना ये अद्भुत स्थापनाएं हैं, अन्यत्र नहीं पाई जाती हैं ಅಂತ ಹೇಳ್ತಾರೆ. ಅಂದರೆ ಸತ್ಯ ಅಹಿಂಸೆಗಳಿಗೆ, ಸಹಿಷ್ಣುತೆ, ಸಾಮರಸ್ಯಕ್ಕೆ, ಆತ್ಮವೊಂದೇ ಸರ್ವತ್ರ ಇರುವಂಥದ್ದು ಅನ್ನೋ ಭಾವಕ್ಕೆ, ಇದಕ್ಕೆ ನಮ್ಮಲ್ಲಿ ಎಲ್ಲೆಲ್ಲಿಯೂ ಕೂಡ ಕಾಣಿಸ್ತಕ್ಕಂಥದ್ದು ಇದು ಭಾರತೀಯತೆ ಹೃದಯ. ಧರ್ಮಶಾಸ್ತ್ರಗಳಲ್ಲಿ ಬರುವಂಥ ಪಲ್ಲವಿ ಇದೆ ಅಂತ ತೋರ್ಪಡಿಸ್ತಾರೆ. ಈ ಸಾರವತ್ತಾದ 3-4 ಮಾತು ಹೇಳೋದಕ್ಕೆ 40 ವರ್ಷ ಕಷ್ಟಪಟ್ಟಿದ್ದಾನೆ. 6700 ಪುಟದಷ್ಟು ಬರೆದಿದ್ದಾರೆ ಅಂತಂದರೆ ಅದಕ್ಕೆ ಬೆಲೆ ಬರುತ್ತೆ. ಈ ಮಾತನ್ನು ನಾವು ಹೇಳ್ಬೋದು, ಯಾರೂ ಹೇಳ್ಬೋದು, ಆದರೆ ಅವರು ಹೇಳಿದಾಗ ಆ ಬಲ ಬರುತ್ತದೆ. ಅಷ್ಟನ್ನು ನೋಡಿ. ಮತ್ತೆ ನೋಡಿ, ಈ ಧರ್ಮಶಾಸ್ತ್ರದ ಇತಿಹಾಸ ಬರೆಯುವಾಗ ಇಡೀ ಜಗತ್ತಿನಲ್ಲಿ ಆಯಾ ಕಾಲದಲ್ಲಿ ಆಯಾ ಮತಗ್ರಂಥಗಳಲ್ಲಿ ಆಯಾ ಸಮಾಜಗಳಲ್ಲಿ ನಡೀತಾ ಇದ್ದ ರೀತಿ ರಿವಾಜುಗಳು ಏನೋ ಅದನ್ನೂ ಕೂಡ ಹೇಳ್ತಾ ಬರ್ತಾರೆ. ಒಂದು ಕಡೆ ಕಾನೂನನ್ನು ಹೇಳ್ತಾರೆ, ಇನ್ನೊಂದು ಕಡೆ ಇತಿಹಾಸವನ್ನು ಹೇಳ್ತಾರೆ, ಇನ್ನೊಂದು ಕಡೆ ಸಮಾಜವನ್ನು ಕೂಡ ಹೇಳ್ತಾರೆ. ಅದು ನಾವು ಗಮನಿಸಬೇಕಾದದ್ದು. ಮತ್ತು ಫ್ಯೂಚರ್ ಟ್ರೆಂಡ್ಸ್ ಅನ್ನುವಂಥ ಅಲ್ಲಿ ಈ ಹೊತ್ತಿನ ನಮ್ಮ ಸಂವಿಧಾನದಲ್ಲಿರುವ ದೋಷಗಳು ಏನು ಅಂತ ಬರೀತಾರೆ. ನಮ್ಮ ಸಂವಿಧಾನದಲ್ಲಿ ಹೆಜ್ಜೆಜ್ಜೆಗೂ ಅಮೆಂಡ್ಮೆಂಟ್ಸ್ ಮಾಡ್ತಾ ಇದ್ದಾರಲ್ಲ, ಅದರ ಬಗ್ಗೆ ಕೂಡ ಅವರು ಆಕ್ಷೇಪ ಮಾಡ್ತಾರೆ. ಆಮೇಲೆ ಸೂಡೋ ಪ್ರೊಹಿಬಿಷನ್ ಇತ್ಯಾದಿಯಾಗಿ ಈ ಪಾನ ನಿಷೇಧ ಅನ್ನೋದು ಯಾವ ಥರ ಹಾಸ್ಯಾಸ್ಪದವಾಗಿದೆ ಅನ್ನುವಂಥದ್ದು ಅದರ ಬಗ್ಗೆನೂ ಬರೀತಾರೆ. ಹೀಗೆ ಎಷ್ಟು ವಿವರಗಳ ಬಗ್ಗೆ ಬರೀತಾರೆ. ಮತ್ತು ಹಿ ವುಡ್ ನೆವರ್ ಬಿ ಕ್ಯಾರಿಡ್ ಅವೇ ಬೈ ಪರ್ಸನಾಲಿಟೀಸ್. ಆಗ ನೋಡಿ, ಸ್ವಾತಂತ್ರ್ಯದ ಮಹಾ ವೀರ ಯೋಧರಾಗಿದ್ದವರಲ್ಲಿ ಅರವಿಂದರೊಬ್ಬರು ದೊಡ್ಡ ವಿದ್ವಾಂಸರು ಮತ್ತು ಅವರು ಯೋಗಿಗಳು, ಅಲೌಕಿಕವಾದಂತಹ ಯೋಗಿ ಪ್ರತ್ಯಕ್ಷದ ಅನುಭವಗಳನ್ನು ಎಷ್ಟನ್ನೋ ಪಡೆದವರು ಅಂತ. ಮತ್ತು ಬೇಕಾದಷ್ಟು ಶಾಸ್ತ್ರ ಕಾವ್ಯಾದಿಗಳನ್ನು ವ್ಯಾಸಂಗ ಮಾಡಿದ ಅಸಾಧಾರಣವಾದ ಬರವಣಿಗೆಯ ಪರಿಣತಿ ಅವ್ರದ್ದು. ಆದರೆ ಅರವಿಂದರ ಫಿಲಾಸಫಿಯನ್ನು ಕುರಿತು ಅವರು ನಿರ್ದಾಕ್ಷಿಣ್ಯವಾದ ರೀತಿಯಲ್ಲಿ ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಂದರೆ ವ್ಯಕ್ತಿಗಳು ತಮ್ಮ ಕಾಲದವರಾದಾಗ ನಿರ್ದಾಕ್ಷಿಣ್ಯವಾಗಿ, ಅದರ ಗೌರವಪೂರ್ಣವಾಗಿ ಅದರ ಮೌಲ್ಯಮಾಪನ ಮಾಡೋದು ಬಹಳ ಕಷ್ಟ. ವಿ ನೀಡ್ ಎ ಸೇಫರ್ ಡಿಸ್ಟೆನ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್. ಇವರು ಅದನ್ನು ಮಾನಸಿಕವಾಗಿ ಸಾಧಿಸಿಕೊಂಡು ಮಾಡಬಲ್ಲವರಾಗಿದ್ದರು ಅಂತನ್ನೋದು ನಮಗೆ ಗೊತ್ತಾಗುತ್ತದೆ. ವಿಜ್ಞಾನ ಮತ್ತು ಮತ, ಧರ್ಮ ಇತ್ಯಾದಿಗಳು ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ, ಯಾವುದು ಮಾಡೋದಕ್ಕೆ ಆಗೋಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಹೇಳ್ತಾರೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ, ಭಾಷ್ಯಕಾರ ಶಬರ್ನೆ ಪ್ರಥಮ ಶತಿ ಮೇ ಐಸಾ ಉದ್ಘೋಷ ಕಿಯಾ ಹೇ ಸ್ವರ್ಗ ಕೋಯಿ ಸ್ಥಳ ನಹಿ ಹೈ ಅಂತ ಒಂದು ಕಡೆ ಬರೀತಾರೆ. ಮೀಮಾಂಸಕಾರನಾದಂಥ ಶಬರಸ್ವಾಮಿನೇ ತನ್ನ ಶಾಬರ ಭಾಷೆಯಲ್ಲಿ ಸ್ವರ್ಗ ಅನ್ನೋದೊಂದು ಆಚೆಗಿರ್ತಕ್ಕಂಥ ಜಾಗ ಅಲ್ಲ, ವಸ್ತುತಃ ಸ್ವರ್ಗ ಅನ್ನೋದು ಇಲ್ಲ ಅಂತ ಬರೆದಿದ್ದ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳೋದಕ್ಕೂ ಹಿಂಜರಿಯೋದಿಲ್ಲ. ಅಂದರೆ ಅವರ ಚಿಕಿತ್ಸಕ ದೃಷ್ಟಿ ಅಷ್ಟು ಹರಿದಿದ್ದು, ಇಲ್ಲಿಯ ಮೌಲ್ಯ ಮಹತ್ವವನ್ನು ಕಂಡುಹಿಡಿದು ಅವರು ಸನಾತನಿಯಾಗಿಯೇ ಉಳಿದರು, ಭಾರತೀಯರಾಗಿಯೇ ಉಳಿದರು, ಹಿಂದುವಾಗಿಯೇ ಉಳಿದರು. ಆರೋಗ್ಯಪೂರ್ಣವಾದ ದೃಷ್ಟಿ. ಅವರ ಮಗ ವಿಧವೆಯನ್ನು ಮದುವೆ ಆಗಿದ್ದು, ಇವರೇ ನಿಂತು ಮಾಡಿಸಿದ್ರು. ಇದನ್ನೆಲ್ಲ ನಾವು ಕಂಡಾಗ ಗೊತ್ತಾಗುತ್ತದೆ ಅವರ ದೃಷ್ಟಿಕೋನ ಎಂಥದ್ದು ಅಂತ. ಅವ್ರು ಹೇಳ್ತಾರೆ, ಜಾತಿಗಳು, ಈ ಭೇದಗಳು ಹೋಗಬೇಕು, ಆದರೆ ನಾವು ಅಂದುಕೊಂಡಷ್ಟು ಬೇಗ ಹೋಗೋಲ್ಲ, ನಾವು ಅದಕ್ಕೆ ಕೆಲಸ ಮಾಡೋಣ, ಆರ್ಭಟ ಮಾಡಬೇಕಾಗಿಲ್ಲ ಅಂತ. ಅನ್ಯಾಯದ ಅನುದಾನವಾದ ಮಾತುಗಳು ಅಂತನ್ನುವಂಥದ್ದು ಪ್ರಾಯಶಃ ಇಲ್ಲ ಅನ್ನೋಷ್ಟು ಕಡಿಮೆ. ಈ ಪ್ರಮಾಣದ ಬರವಣಿಗೆ ಮಾಡಿದಾಗ ಸೆನ್ಸ್ ಆ್ಯಂಡ್ ನಾನ್ ಸೆನ್ಸ್ ಅಂತ ಇದೆಯಲ್ಲ, ಅವುಗಳೆರಡೂ ತುಂಬ ದೊಡ್ಡ ಪ್ರಪೋರ್ಷನಲ್ಲಿರುತ್ತೆ. ಆದರೆ ನಾನ್ಸೆನ್ಸಿನ ಪ್ರಮಾಣ ತುಂಬ ಕಡಿಮೆ ಇರೋದು. ಅದು ಎಲ್ಲಿ ಅನಿಸುತ್ತೆ ಅಂದರೆ ಕೆಲವೊಮ್ಮೆ ಮಾಡುವಂಥ ಕಟುವಾದ ಆಕ್ಷೇಪಗಳಲ್ಲಿ.
ಈಗ ಬ್ಯೂಲರ್ ಇರ್ಬೋದು, ಜಾಲಿ ಇರ್ಬೋದು, ಬಾಪ್ ಇರ್ಬೋದು, ಇಂಥ ಪಾಶ್ಚಾತ್ಯ ಧರ್ಮಶಾಸ್ತ್ರ ವಿದ್ವಾಂಸರು ಮಾಡಿರುವ ತಪ್ಪುಗಳನ್ನು ಎತ್ತಿ ತೋರುವಲ್ಲಿ, ತಮ್ಮ ಸಮಕಾಲೀನರು ಮಾಡಿರೋ ತಪ್ಪನ್ನು ಎತ್ತಿ ತೋರುವಲ್ಲಿ ಕಟುವಾದ ಮಾತನ್ನು ಆಡ್ತಾರೆ. ಆದರೆ ಸತ್ಯ ಇನ್ನೊಂದು ಸ್ವಲ್ಪ ನಯವಾಗಿರ್ಬೋದಾಗಿತ್ತು ಅನ್ನೋದು ಬಿಟ್ಟರೆ ಮತ್ತಿನ್ನೇನೂ ಅಲ್ಲ. ತಪ್ಪೇನಾದರೂ ಆಗಿತ್ತೋ ಮುಂದಿನ ಆವೃತ್ತಿಗಳಲ್ಲಿ ಮತ್ತೆ ತಿದ್ದುಕೊಳ್ಳೋದಿರಲಿ. ಇನ್ನೊಂದು ರಿಜೈಂಡರು ರಿಸರ್ಚ್ ಪೇಪರ್ ಬರೆದ್ಬಿಟ್ಟು ನಾನು ಅಲ್ಲಿ ತಪ್ಪು ಮಾಡಿದ್ದೀನಿ, ಈ ತಪ್ಪು ಹೀಗೆ ತಿದ್ದುಕೊಳ್ಬೇಕು ಅಂತ ಬರೀತಾಯಿದ್ರು. ಮತ್ತೆ ಮತ್ತೆ ಅವರ ಪ್ರತಿ ಆವೃತ್ತಿಯಲ್ಲೂ ಕಾಣಿಸುತ್ತದೆ, ಅವರ ಅನೇಕ ಸಂಶೋಧನಾ ಲೇಖನಗಳಲ್ಲಿ ಕೂಡ ಕಾಣಿಸುತ್ತದೆ. ಮತ್ತು ಬರೆದಂಥದ್ದನ್ನು ಜಗತ್ತಿನಾದ್ಯಂತ ವಿದ್ವಾಂಸರಿಗೆ ಕಳಿಸಿಕೊಟ್ಟು ಅಭಿಪ್ರಾಯಗಳು ತಗೊಳ್ತಾ ಇದ್ದರು. ಒಬ್ಬರು ಅವರಿಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಬಂಗಾಳದಲ್ಲಿದ್ದಂಥ ಒಬ್ಬರು ವಿದ್ವಾಂಸರು ಭಾವತೋಷ ಭಟ್ಟಾಚಾರ್ಯ ಅನ್ನೋರು ಪ್ರತಿ ಸಂಪುಟದ ಮೇಲೂ ಎಷ್ಟು ಕ್ರಿಟಿಕಲ್ ರಿವ್ಯೂ ಮಾಡಿದ್ದಾರೆ ಗೊತ್ತೇ. ಇವ್ರಿಗೆ ಪತ್ರ ಬರೆದಿದ್ದಾರೆ. ಪ್ರಿಂಟಿಂಗ್ ಮಿಸ್ಟೇಕ್ಗಳು ಯಾವ ಸಾಲಲ್ಲಿ ಏನಾಗಿದೆ, ಏನಾಗಿರಬೇಕಾಗಿತ್ತು, ಈ ಥರದ್ದೆಲ್ಲ ಬರೆದದ್ದನ್ನು ಅವರು ಅದಕ್ಕೆ ಥ್ಯಾಂಕ್ ಮಾಡಿರ್ತಕ್ಕಂಥ ಪತ್ರಗಳು ಎಲ್ಲ ಇವೆ. ನೋಡಿದಾಗ ಗೊತ್ತಾಗುತ್ತದೆ ವಾಸ್ ಸೋ ಓಪನ್ ಟು ಕ್ರಿಟಿಸಿಸಮ್ ಆಲ್ಸೋ ಅಂತ. ಒಟ್ಟಿನಲ್ಲಿ ಮಹರ್ಷಿ ಕಲ್ಪರಾದವರು ಅವರ ಒಂದು ಪುಸ್ತಕದ ಕಾರಣದಿಂದ ನಾವು ಸಾವಿರಾರು ಪುಸ್ತಕಗಳು ಓದೋದನ್ನು ಉಳಿಸ್ಕೊಂಡ್ವಿ. ಅಷ್ಟು ಸಮಯ, ಅಷ್ಟು ಶ್ರಮ ಉಳಿಸ್ಕೊಂಡು ಇದನ್ನು ಓದಿದ್ರೆ ನಮಗೆ ಸುಮಾರು 5,000 ವರ್ಷಗಳ ಕಾಲದ ಒಂದು ದೇಶದ ಸಾಂಸ್ಕೃತಿಕ ಇತಿಹಾಸ ಗೊತ್ತಾಗುತ್ತದೆ. ಅದಕ್ಕಿಂತ ಇನ್ನೇನಾಗಬೇಕಾಗಿದೆ? ಅವರ ಸಮಕಾಲೀನರೇ ಕೊಂಡಾಡಿದ್ರು ಇಂಥ ವಿದ್ವಾಂಸರು ಯುಗಕ್ಕೊಮ್ಮೆ ಅಂತ. ಧನ್ಯವಾದ, ನಮಸ್ಕಾರ.